ಕಿಶೋರ್ ಅವರೇ, ಹರ್ಷಲ್ ಅವರೇ, ನಮಸ್ತೆ. ನಮಸ್ತೆ ಸರ್. ಸಾರಿ, ಒಂದು ಹೆವಿಯಾದ ಕ್ವೆಶ್ಚನ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಬಿಕಾಸ್ ನಿಮ್ಮ ಚಿತ್ರದ ಟ್ಯಾಗ್ಲೈನ್ ಅನ್ನು ನೋಡ್ತಾ ಇದೆ, ಜಸ್ಟಿಸ್ ಇಸ್ ಅ ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್ ಅಂತ. ಇಸ್ ಇಟ್ ರಿಯಲಿ ಸೊ ಅಥವಾ ಅಬ್ಸಲ್ಯೂಟ್ ಜಸ್ಟಿಸ್ ಅಂತ ಇರುತ್ತಾ? ಇವತ್ತಿನ ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ, ಇವತ್ತಿನ ನಮ್ಮ ಸಮಾಜದಲ್ಲಿ, ವ್ಯವಸ್ಥೆಯಲ್ಲಿ ಇಲ್ಲ, ಆ ಥರದ್ದಿಲ್ಲ. ದುರಂತ ಅದು. ಯಾಕೆಂದರೆ ನೀವು ಸಿಸ್ಟಮ್ ಅಂತ ಇದೆ, ಸಿಸ್ಟಮ್ ಒಂದು ಜಸ್ಟಿಸ್ ಅಂತ ಒಂದನ್ನು ಹೇಳುತ್ತೆ. ಅದು ವೈಯಕ್ತಿಕವಾಗಿ ಜಸ್ಟಿಸ್ ಆಗಲೇಬೇಕು ಅಂತಿಲ್ಲ. ಸುಮಾರು ಕೇಸ್ಗಳು ನಾವು ಇವಾಗಲೇ ನೋಡ್ತಾ ಇರ್ತೀವಿ. ಸೊ ಎಷ್ಟೊಂದು ಕೇಸ್ಗಳು ಯಾಕೆ ಚಾಲೆಂಜ್ ಆಗ್ತವೆ, ಒಂದು ಕೋರ್ಟ್ನಲ್ಲಿ ಚಾಲೆಂಜ್ ಆಗಿ ಇನ್ನೊಂದು ಕೋರ್ಟ್ಗೆ ಹೋಗ್ತೀವಿ, ಇನ್ನೊಂದು ಕೋರ್ಟ್, ಸುಪ್ರೀಂ ಕೋರ್ಟ್ ತನಕ ಯಾಕೆ ವ್ಯವಸ್ಥೆನೇ ಹಾಗೆ ಮಾಡ್ಕೊಂಡಿದ್ದೀವಿ ಅಂದರೆ ಒಬ್ಬರ ಕೈಯಲ್ಲಿ ನಿಜವಾದ ಜಸ್ಟಿಸ್ನ ಡೆಲಿವರ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಪ್ರಯತ್ನ ನಡೀತಾ ಇರುತ್ತೆ, ಟ್ರೈಂಗ್ ಟು ಡೆಲಿವರ್ ಜಸ್ಟಿಸ್. ಲಾಟ್ ಆಫ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ್ಯಾಟ್. ಕಾನೂನು ಅಗೇನ್ ಸಾಕ್ಷಿ ಕೇಳುತ್ತೆ. ದ ಮೇನ್ ಇಂಟೆನ್ಷನ್ ಇಸ್ ಟು ಅವಾಯ್ಡ್ ರಾಂಗ್ ಡಿಸಿಷನ್ಸ್ ಅಷ್ಟೇ. ಸೊ ಹೇಳ್ತಾರೆ ನಿರಪರಾಧಿ 100 ಜನ ಅಪರಾಧಿ ತಪ್ಪಿಸ್ಕೊಂಡು ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗೋದು. ಬಟ್ ಅದು ಉಲ್ಟಾನೇ ಆಗ್ತಾಯಿದೆ. ಅಪರಾಧ ಮಾಡೋನು ಅಂದರೆ ಆರ್ಗನೈಸ್ ಕ್ರೈಮ್ ಮಾಡುವಂಥವನು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತಾನೆ, ಸಾಕ್ಷಿಗಳನ್ನ ನಾಶ ಮಾಡಿಬಿಡ್ತಾನೆ, ಸಾಕ್ಷಿ ಕಳಿಸ್ಕೊಳ್ಳೋದು. ಸೊ ನಿಜವಾದ ಅಪರಾಧಿಗೆ, ಅಪರಾಧದ ವಿಕ್ಟಿಮ್ ಯಾರು ಇರ್ತಾನೆ, ಅವ್ನಿಗೆ ಜಸ್ಟಿಸ್ ಎಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಒಂದು ಕಥೆಯಲ್ಲಿ ತೊಗೊಂಡ್ರು ಕೂಡ ಅಥವಾ ನಿಜ ಜೀವನದಲ್ಲೇ ತೊಗೊಂಡ್ರು ಕೂಡ ಪ್ರತಿಯೊಬ್ಬನಿಗೂ ತನ್ನದೇ ಆದ ಕಾರಣಗಳಿರೋದ್ರಿಂದ ಹೌದು, ನಿಜವಾದ ಅಪರಾಧ ಅಂತ ಹೇಳಲಿಕ್ಕೆ ಆಗತ್ತಾ? ಅಂಡ್ ಆಲ್ಸೋ ಅಫ್ಕೋರ್ಸ್ ಈ ಸಿವಿಲ್ ಸಿಸ್ಟಮ್ ಅಲ್ಲಿ ಹೇಳಬಹುದೇನೋ, ಬಿಕಾಸ್ ನಮ್ಗೊಂದು ಲಾ ಬುಕ್ ಇದೆ ಅಂಡ್ ಆಲ್ ಆಫ್ ದಟ್. ಬಟ್ ಬಿಕಾಸ್ ಯು ಆಲ್ವೇಸ್ ಟಾಕ್ ಅಬೌಟ್ ನೇಚರ್, ರೈಟ್? ಪ್ರಕೃತಿಯ ನಿಜವಾದ ಅಪರಾಧ ಅಂತ ಇರುತ್ತಾ? ಅಗೇನ್ ಹಂಗೆ ನೋಡ್ಕೋದ್ರೆ ಪ್ರಕೃತಿಯಲ್ಲಿ ಅಪರಾಧ ಅನ್ನೋದು ಯಾವುದೂ ಇಲ್ಲ. ದೇರ್ ಇಸ್ ನೋ ಗುಡ್ ಬ್ಯಾಡ್. ಸೊ ನಾವು ಪ್ರಕೃತಿಯ ನಿಯಮಗಳನ್ನ ತೊಗೊಂಡಿರ್ತಾರೆ. ಬಟ್ ನಾವು ಸಿವಿಲ್ ಸೊಸೈಟಿ ಅಂತ ಒಂದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲೊಂದು ನಾಗರಿಕ ಸಮಾಜದಲ್ಲಿ ಇದು ತಪ್ಪು, ಇದು ಸರಿ. ಯಾಕಂದರೆ ಎಲ್ರಿಗೂ ಎಕ್ಸಿಸ್ಟ್ ಆಗೋದಕ್ಕೆ ಇಲ್ಲಿ ಅದಕ್ಕೆ ಹಾಗಂತ ನೋಡೋಕೋದ್ರೆ ಸಾರಿ, ಅರ್ಧದಲ್ಲಿ ನೆಚ್ಚಿಬಿಟ್ಟು ಮತ್ತೆ ನನ್ನ ಮಾತುಗಳು ಯಾವಾಗಲೂ ಹಿಂಗೆ ಅರ್ಧಂಬರ್ಧ ಮಾತಾಡ್ತೀನಿ. ಹೇಳ್ತಾ ಇದ್ರಿ ಥಾಟ್ಸ್ ಬೇಗ ಓಡುತ್ತೆ, ಅದೇ ಎಲ್ಲಿಗೆ ಹೋಗ್ಬಿಟ್ಟೆ ಸಡನ್ನಾಗಿ. ಕಾಡಿನ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಹಂಗೆ ನೋಡೋಕೆ ಹೋದರೆ ಒಂದೊಂದು ಹುಲಿಯೋ ಅಪರಾಧಿನೇ, ಒಂದೊಂದು ಮಾಂಸಾಹಾರಿನೋ ಅಪರಾಧಿನೇ. ಹಂಗೆ ನೋಡೋಕೆ ಹೋದ್ರೆ ನಾವು ಕೋಳಿ ಕುರಿ ಎಲ್ಲ ತಿನ್ನೋರೆಲ್ಲ ಅಪರಾಧಿನೇ. ಮನುಷ್ಯನ ಕುಂದ್ರೆ ಮಾತ್ರ ಯಾಕೆ ಅಪರಾಧ, ಕೋಳಿ ಕುರಿನ ಕುಂದ್ರೆ ಯಾಕೆ ಅಪರಾಧ? ಹಾಗೆ ಸಸ್ಯಾಹಾರ ಅಂತ ತೊಗೊಂಡ್ರೆ ಜೀವಗಳೆಲ್ಲವೂ ಒಂದೇ ಅಲ್ಲ. ಸಸ್ಯಕ್ಕೆ ಜೀವ ಇದೆ, ಜೀವ ಇಲ್ಲದೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಜೀವ ಇಲ್ಲದೆ ಸಂತಾನೋಭಿವೃದ್ಧಿ ಸಾಧ್ಯ ಇಲ್ಲ. ಅದು ಬೆಳೆಯುತ್ತೆ, ಸಂತಾನೋಭಿವೃದ್ಧಿ ಮಾಡುತ್ತೆ, ಎಲ್ಲವನ್ನು ಮಾಡುತ್ತೆ. ಸೊ ಜೀವ ಇದೆ, ಅದನ್ನು ಕೊಂದು ತಿಂದರೆ ಅದನ್ನು ಪಾಪನೇ. ಸೊ ಅದನ್ನು ಅಪರಾಧನೇ. ಸೊ ಅದೇ ದಟ್ಸ್ ವಾಟ್ ಯು ಕ್ಯಾನ್ ಜಸ್ಟಿಫೈ ದಿಸ್ ಕ್ಯಾಪ್ಷನ್ ಯೂಸಿಂಗ್ ಆಲ್ ದಿಸ್. ಈ ಥರದ ತರ್ಕನ ಉಪಯೋಗಿಸಿ ನಾವು ಜಸ್ಟಿಫೈ ಮಾಡೋದು. ಬಟ್ ಅದೇ ಪ್ರಕೃತಿಯ ನಿಯಮದಲ್ಲಿ ಯಾವುದೂ ಅಪರಾಧ ಇಲ್ಲ. ಆದರೆ ನಾವು ಒಂದು ಸಮಾಜ ಅಂತ ಮಾಡ್ಕೊಂಡಿದ್ದು, ಅದು ಮನುಷ್ಯರಿಗೋಸ್ಕರ ಸಮಾಜ ಅಂತ ಮಾಡ್ಕೊಂಡಿರೋದ್ರಿಂದ. ಸೊ ಮನುಷ್ಯರ ಸಮಾಜದಲ್ಲಿ ಒಂದು ಲೆವೆಲ್ಗೆ ಸಮಾನ ಹಕ್ಕು ಎಲ್ರಿಗೂ ಸಿಗಲಿ, ಬದುಕೋ ಹಕ್ಕು ಎಲ್ರಿಗೂ ಸಿಗಲಿ. ನೇಚರ್ ಸೆಲೆಕ್ಷನ್ ಅಲ್ಲದೆ, ಪ್ರಕೃತಿಯ ನಿಯಮ ಅಲ್ಲದೆ. ಒಂದು ಆ್ಯಡ್ ನನಗೆ ಜ್ಞಾಪಕ ಬರುತ್ತೆ, ಯಾವುದೋ ಒಂದು ಕಾಫಿ ಆ್ಯಡ್ ಅನಿಸುತ್ತೆ, ಕಾಫಿನ ಚಾಕ್ಲೇಟ್ ಆ್ಯಡ್ ಅನಿಸುತ್ತೆ. ಆ ಚಾಕ್ಲೇಟ್ ಬೀನ್ಸ್ದು ಒಂದು ಆ್ಯನಿಮೇಷನ್ ಮಾಡಿ ಆ್ಯಡ್ ಮಾಡಿದರು. ಅವ್ರು ತೊಗೊತಾರೆ, ಚೆನ್ನಾಗಿಲ್ಲ ಬಿಸಾಕ್ತಾರೆ. ಸೊ ಚೆನ್ನಾಗಿರೋದೆಲ್ಲ ಸೆಲೆಕ್ಟ್ ಆಗುತ್ತೆ. ಇಟ್ ಲುಕ್ ಸೋ ಕ್ರೂಯಲ್ ಟು ಮೀ. ನೋಡ್ಬೇಕಾದ್ರೆ ನಂಗೆ ಬೇಜಾರಾಗ್ತಾಯಿತ್ತು. ಯಾಕಂದರೆ ಎಲ್ಲವನ್ನೂ ಆ್ಯನಿಮೇಷನ್ ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ರು. ಅದೆಲ್ಲ ತುಂಬ ಕ್ಯೂಟಾಗಿರ್ತವೆ, ನೋಡೋದು ಖುಷಿ ಆಗುತ್ತೆ, ತುಂಬ ಪ್ರೀತಿ ಬರುತ್ತೆ. ಆವಾಗಲೇ ಗೊತ್ತಾಗುತ್ತೆ ನಾವು ಅದನ್ನೇ ಮಾಡ್ತೀವಿ. ನೇಚರ್ ಸೆಲೆಕ್ಷನ್ ಇಸ್ ಲೈಕ್ ದ್ಯಾಟ್. ಆದರೆ ಅದೇ ನಮ್ಮ ಸಮಾಜ ಅಂತ ಒಂದು ಮಾಡ್ಕೊಂಡಿರೋದ್ರಿಂದ ಈ ಸಮಾಜದಲ್ಲಿ ಮನುಷ್ಯರಿಗೆ ಒಂದು ಲೆವೆಲ್ಗೆ ಒಂದು ಥರದ ಗೊತ್ತಿಲ್ಲ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಬೇಕಾದಂಥ ಬದುಕು ಸಿಕ್ಕೋದಕ್ಕೆ ಮಾಡ್ಕೊಂಡಿರೋ ರೂಲ್ಸ್ಗಳ ಪ್ರಕಾರ ಮೋಸವಾಗಿ ಅಪರಾಧ ಅಂತ ಯಾವುದನ್ನು ನಾವು ಡಿಫೈನ್ ಮಾಡಿದ್ದೀವೋ ಅದು ಅಪರಾಧ ಆಗುತ್ತೆ. ಒಟ್ಟು ಸಮಾಜದ ದೃಷ್ಟಿಯಿಂದ ಅದೇ ನಾವೀಗ ಸಂವಿಧಾನ ಮಾಡ್ಕೊಂಡಿದ್ದೀವಿ. ಸಂವಿಧಾನ ದೃಷ್ಟಿಯಿಂದ ಏನೆಲ್ಲ ಅಪರಾಧ ಆಗುತ್ತೋ, ಯಾವ್ದು ದಬ್ಬಾಳಿಕೆ ಆಗುತ್ತೋ ಅದನ್ನ ಅಪರಾಧ. ನೀವು ಇನ್ನೊಂದು ಪದ ಆಗಾಗ ಬಳಸೋದು ಏನು ಅಂದರೆ ವಾಚ್ ಡಾಗ್ ಅನ್ನೋದು. ಸಿನಿಮಾದವರಾಗಲಿ, ಜರ್ನಲಿಸ್ಟ್ ಆಗಲಿ, ಇದೆಲ್ಲ ತುಂಬ ಪವರ್ಫುಲ್ ಮಾಧ್ಯಮಗಳಾದ್ದರಿಂದ ನಾವು ವಾಚ್ ಡಾಗ್ ಆಗಿರಬೇಕಾಗಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ ಅಂತ. ಆದರೆ ನಾನು ನನ್ನ ಒಂದು ನೋಟದಲ್ಲಿ ಕೇಳೋದಾದರೆ ವಾಚ್ ಡಾಗ್ ಆಗಿರುವುದು ಕರೆಕ್ಟ್, ಮುಖ್ಯ. ಆದರೆ ದೇರ್ ಇಸ್ ಆಲ್ವೇಸ್ ಎ ಪ್ರೈಸ್ ಟು ಪೇ ಅಲ್ವಾ ಫಾರ್ ಬೀಯಿಂಗ್ ಎ ವಾಚ್ ಡಾಗ್? We have already paid it. We have already got remunerated for our people have paid the price. ಜನಗಳ ದುಡ್ಡಿನಿಂದ ನಾವು ಬದುಕ್ತಾ ಇದೀವಲ್ಲ. ಒಂದು ಬೇಸಿಕ್ ಲಾಯಲ್ಟಿ ನಾನು ಅಂದ್ಕೊತಾ ಇರೋದು, ನನ್ನ ಪ್ರಕಾರ ಇಟ್ಸ್ ಅ ಬೇಸಿಕ್ ಲಾಯಲ್ಟಿ ದಟ್ ಐ ಹ್ಯಾವ್ ಟು ವಾಚ್ ಮೈ ಓನ್ ನನ್ನ ಎಂಪ್ಲಾಯರ್ಸ್. ದೇ ಆರ್ ದ ಒನ್ಸ್ ಹೂ ಹ್ಯಾವ್ ಎಂಪ್ಲಾಯ್ಡ್ ಮೀ ಟು ಮೇಕ್ ಅ ಫಿಲ್ಮ್. ಆ್ಯಕ್ಚುಲಾಗಿ ಫೈನಲಾಗಿ ದುಡ್ಡು ಕೊಡೋದವ್ರೆ. ಬಂಡವಾಳ ಹಾಕೋ ನೀನು ಇರ್ಬೋದು, ಬಂಡವಾಳ ಪ್ರೊಡ್ಯೂಸರ್ ಇರ್ಬೋದು. ಫೈನಲಾಗಿ ದುಡ್ಡು ಕೊಟ್ಟು ಅದನ್ನ ಕಾಂಪೆನ್ಸೇಟ್ ಮಾಡೋದು ದೇ ಆರ್ ದ ಒನ್ಸ್. ಸೊ ದೇ ಆರ್ ಮೈ ಎಂಪ್ಲಾಯರ್ಸ್. ನನ್ನ ಬೇಸಿಕ್ ಲಾಯಲ್ಟಿ ಬರೀ ಎಂಪ್ಲಾಯ್ಮೆಂಟ್ ಮಾತ್ರ ಕೊಡದೆ ಅವರು ನನಗೆ ಪ್ರೀತಿನೂ ಕೊಡ್ತಾರೆ, ಎಕ್ಸ್ಟ್ರಾ ಇದು ಬೋನಸ್. ಸೊ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋ ಒಬ್ಬ ಎಂಪ್ಲಾಯರ್ ಇರಬೇಕಾದ್ರೆ ನನ್ನ ಲಾಯಲ್ಟಿ ಇಸ್ ಟುವರ್ಡ್ಸ್ ದೆಮ್ ಇನ್ ಜನರಲ್.
ಸೊ ನನ್ನ ಸಿನಿಮಾ ನೋಡೋನು ಮಾತ್ರ ಅಂತಲ್ಲದೆ ಒಂದು ಸಿನಿಮಾ ನೋಡೋರು ಒಬ್ರು ಇರ್ಬೋದು, ಇನ್ನೊಂದು ಸಿನಿಮಾ ನೋಡೋರು ಇನ್ನೊಬ್ರು ಇರ್ಬೋದು, ಯಾವುದೋ ಸಿನಿಮಾ ನೋಡಿ ಸಿನಿಮಾನ ಜೀವಂತಗೊಳಿಸಿರೋ ಇನ್ನೊಬ್ರು ಯಾರೋ ಇರ್ಬೋದು. ಸೊ ಅವರೆಲ್ಲರೂ ನನ್ನ ಎಂಪ್ಲಾಯರ್ಸೇ ಆಗ್ತಾರೆ. ಅವ್ರ ಕಡೆಗೆ ಲಾಯಲ್ಟಿಯಿಂದ ಅದು ಪೂರ್ತಿ ಸೊಸೈಟಿ, ಆ್ಯಸ್ ಅ ಸೊಸೈಟಿ ದೇ ಟ್ರೈಂಗ್ ಟು ಕೀಪ್ ದಿಸ್ ಮೀಡಿಯಮ್ ಅಲೈವ್. ಇದನ್ನು ಉಳಿಸ್ಕೊಳ್ಳೋದ್ರ ಮೂಲಕ ಅವರ ದನಿಯನ್ನೇ ಉಳಿಸ್ಕೊತಾ ಇದ್ದಾರೆ ಅವರು. ಇಟ್ಸ್ ಗೋನ್ ಟು ಬಿ ಅ ರಿಫ್ಲೆಕ್ಷನ್ ಆಫ್ ದೇರ್. ಅವ್ರು ಅದಕ್ಕೋಸ್ಕರನೇ ಬಂದು ನೋಡ್ತಾರೆ, ನನ್ನ ದನಿ ಇದೆಯಾ, ನನ್ನ ರಿಫ್ಲೆಕ್ಷನ್ ಇದೆಯಾ, ನನ್ನ ಸಮಸ್ಯೆಗಳ ರಿಫ್ಲೆಕ್ಷನ್ ಇದೆಯಾ, ನನ್ನ ಸಮಸ್ಯೆಗಳಿಗೆ ಏನಾದ್ರು ಹುಡುಕ್ತಾ ಇದ್ದಾರೆ ಪರಿಹಾರ, ಅದನ್ನು ಒಂದು ಕಥೆ ಮೂಲಕ ಹೇಳಿ ನನ್ನ ಮಕ್ಕಳಿಗೂ ತಲುಪಿಸ್ತಾ ಇದ್ದಾರೆ, ನನ್ನ ಬೇರೆ ಬೇರೆ ಜನಗಳಿಗೂ ತಲುಪಿಸ್ತಾ ಇದ್ದಾರೆ. ನನ್ನ ಕೈಲಿ ಯಾರ್ಯಾರಿಗೆಲ್ಲ ಹೇಳೋಕ್ಕಾಗಲ್ವೋ ಅವ್ರಿಗೆಲ್ಲ ತಲುಪಿಸ್ತಾ ಇದ್ದಾರೆ. ಬೇರೆ ಬೇರೆ ಇದನ್ನು ಯೂಸ್ ಮಾಡಿ, ಟೂಲ್ಸ್ನ ಯೂಸ್ ಮಾಡಿ, ಇದನ್ನೆಲ್ಲ ನೋಡಿತಾನೆ ಅವ್ರು ನಮ್ಮ ಜೊತೆಗೆ ಬರ್ತಾರೆ. ಸೊ ದೇ ಆರ್ ದ ಆ್ಯಕ್ಚುಲಿ ಇದೆಲ್ಲವನ್ನೂ ಮಾಡ್ತಾ ಇರೋದು ಅವ್ರುಗಳು ಬಂದು, ಜೊತೆಗೆ ಪ್ರೀತಿಯಿಂದ ಬೇರೆ ಮಾಡ್ತಾ ಇರೋದು, ಇದೆಲ್ಲ ಬೋನಸ್ ಎಕ್ಸ್ಟ್ರಾ ಕೊಡ್ತಾ ಇರೋದು. ಸೊ ಅವರಿಗೆ ನಾನು ಋಣಿ. See, the beauty about someone like you is, ನೀವು ಅಂಡ್ ನನಗೂ ಯಾಕೆ ಖುಷಿ ಅಂತ, ನಾವೇ ಚಿತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಬೈತಾರೆ, ಬಟ್ ಅದಕ್ಕೆ ಸೀಮಿತವಾಗಿರಬೇಕು ಅಂತೇನಿಲ್ಲ, ರೈಟ್? ಬಿಕಾಸ್ ನನಗೆ ಇಲ್ಲಿ ಖುಷಿ, ಅಂಡ್ ಐಮ್ ಶೋರ್ ಹರ್ಷಲ್ಗೂ ಅದೇ ಖುಷಿ, ನಮಗೆ ಪರ್ಸ್ಪೆಕ್ಟಿವ್ ಆ್ಯಡ್ ಆಗ್ತಾ ಹೋಗುತ್ತೆ ನಿಮ್ಮಂಥವ್ರ ಜೊತೆ ಮಾತಾಡುವಾಗ. ನಾನು ಅಂತಲ್ಲ, ಒಬ್ಬೊಬ್ಬರದು ಒಂದೊಂದು. ಸೊ ನಾನು ಏನು ಪ್ರಶ್ನೆ ಕೇಳಿದ್ರೆ, ನೀವೊಂದು ಬೆಲೆಯನ್ನು ತೆರಬೇಕಾ ವಾಚ್ ಡಾಗ್ ಆಗಿರೋಕೆ ಅಂತ, ಅದನ್ನು ನೀವೇನು ಹೇಳಿದ್ರಿ ಅಂದರೆ ಅವ್ರು ನನ್ನ ಸಂಬಳ ಕೊಟ್ಬಿಟ್ಟಿದ್ದಾರೆ, ಸೊ ಅದಕ್ಕೆ ಬೆಲೆ ಅದಲ್ಲದೆ ಬೇರೆ 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 ಥರ ಬೆಲೆನೂ ತರ್ತೀವಿ ನಾವು. ಈಗ ಯಾರೋ ಟ್ರೋಲ್ ಮಾಡ್ತಾರೆ, ಬೈತಾರೆ, ಆಮೇಲೆ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡ್ರೆ ಅಥವಾ ಅದನ್ನೆಲ್ಲ ಅವರ ಹೃದಯದಿಂದ ಮನಸ್ಸಿಂದ ಬರ್ತಾ ಇರುವಂಥ ಪ್ರತಿಕ್ರಿಯೆಗಳು ಅಂತ ಅಂದ್ಕೊಂಡ್ರಷ್ಟೇ ಅವೆಲ್ಲ ಸಮಸ್ಯೆ ಆಗಕ್ಕೆ ಸಾಧ್ಯ. ಆ್ಯಕ್ಚುಲಾಗಿ ಅವೆಲ್ಲ ಅಲ್ಲ. ಇರ್ಬೋದು ಯಾರೊಬ್ಬರು ಈಗ ಇನ್ನೊಂದನ್ನೇನೋ ನಂಬಿರುವಂಥವ್ರು, ಈಗ ದೇವ್ರನ್ನ ನಂಬಿರೋರು, ನಾನು ದೇವರಿಲ್ಲ ಅಂತಂದ್ರೆ ಇಮಿಡಿಯೇಟಾಗಿ ಹೋಗೋರು ಸಾಧ್ಯ, ಅವ್ರು ಆರ್ಗ್ಯೂ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಯಾವತ್ತೋ ಒಂದು ದಿವಸ ನಿಜವಾದ ಸತ್ಯದಾರಿರೋ ಅವ್ರಿಗಾಗೆ ಆಗುತ್ತೆ. ಸೊ ಅವರು ಯಾರು ಬೇರೆ ಅಲ್ಲ, ನನ್ನ ಜನವೇ. ಸೊ ಆ ಸಮಾಜದ ಭಾಗನೇ ಅವರು ಸಹ. ಸೊ ಅಂಥವರು ನನ್ನ ಬೈಯೋದ್ರಿಂದ ಅದು ಒಂದು ಬೆಲೆ ತರೋದೇ ಇರಬಹುದು. ಈ ಥರ ಬೆಲೆ ತರ್ತೀನಿ ನಾನು ಅಂತ ನನಗೆ ಗೊತ್ತು ಮುಂಚೆನೇ, ಈ ಥರದ ಒಪಿನಿಯನ್ ಬರುತ್ತೆ ಅಂತ ಮುಂಚೆನೇ ಗೊತ್ತು. ಸೊ ಮೆಜಾರಿಟಿ ಆಫ್ ಇಟ್ ಇಸ್ ಪೇಯ್ಡ್. ಯಾಕಂದರೆ ಈಗ ಇರುವ ಪರಿಸ್ಥಿತಿಯಲ್ಲಿ ಈ ಥರದ ಫ್ರೀ ಸ್ಪೀಕಿಂಗ್ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ತೊಗೊಂಬಂದಿದೆ ನಮ್ಮ ರಾಜಕೀಯ. ಯಾಕಂದರೆ ರಾಜಕೀಯದ ಬಂಡವಾಳನೇ ಅವ್ರಿಗೆ ಅದು. ಈಗ ಅವರ ಎಬಿಲಿಟಿ ಅಥವಾ ಅವರ ರಾಜಕೀಯ ಸಿದ್ಧಾಂತಗಳು ಅವ್ರಿಗೆ ಬಂಡವಾಳ ಆಗಿದ್ದಿದ್ರೆ ಅವ್ರು ಈ ಥರ ಯಾರನ್ನೂ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಥವಾ ಅವರ ಕೆಲಸ ಯಾಕಂದರೆ ಕೂರ್ಸಿರೋದೇ ರಾಜಕಾರಣಿಗಳನ್ನ ಕೆಲಸಕ್ಕೋಸ್ಕರ. ಅವ್ರ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರೋದ್ರಿಂದ ಅವ್ರ ಕೆಲಸದಲ್ಲಿ ಅವ್ರ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಯಾವುದಕ್ಕೂ ಕೆಲಸ ಮಾಡಿದರೆ ಯಾರಿಗೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾನು ತಪ್ಪೇ ಹೇಳ್ತಾ ಇದ್ರು ಅವ್ರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಕೆಲಸ ಮಾತಾಡಿರೋರು. ಅವ್ರ ಕೆಲಸ ಮಾತಾಡ್ತಾ ಇಲ್ಲ, ಹಾಗಾಗಿ ಅವ್ರು ಮಾತಾಡ್ತಾ ಇದ್ದಾರೆ, ಇವ್ರನ್ನ ಮಾತಾಡೋಕ್ಕೆ ಬಿಡ್ತಾ ಇದ್ದಾರೆ ಕಾಸು ಕೊಟ್ಟು. ಅವರೆಲ್ಲ ಯಾವತ್ತೋ ಒಂದು ದಿವಸ ಸತ್ಯ ತಿಳ್ಕೊಂಡು ವಾಪಸ್ ಬರ್ತಾರೆ. ಅವ್ರಿಗೆ ತೊಂದರೆ ಆಗುತ್ತಲ್ಲ, ಅವಾಗಷ್ಟೇ ಗೊತ್ತಾಗುತ್ತೆ ಅದು. ಇಟ್ ಶುಡ್ ಬಿ ಅ ಪ್ರಾಬ್ಲಮ್. ಶೂರ್. ನಾನು ಎಲ್ಲಿ ಬಂದೆ ಅಂದರೆ, ವಾಚ್ ಡಾಗ್ ಆಗಿರೋಕ್ಕೆ ದೇರ್ ಇಸ್ ಅ ಪ್ರೈಸ್ ಟು ಪೇ ಅಂತ ನನ್ನ ತಲೆಯಲ್ಲಿ. ಸೊ ನಿಮ್ಮ ಕೆಲಸದ ವಿಚಾರದಲ್ಲಿ, ರೈಟ್, ನಿಮ್ಮ ನಟನೆಯ ಎಂಬ ಕೆರಿಯರ್ನ ವಿಚಾರದಲ್ಲಿ, ಆ್ಯಂಡ್ ಈ ಉತ್ತರದಿಂದ ಯಾರೆಲ್ಲ ಸ್ವಲ್ಪ ಹೆದರಿದಾರೋ ಅವ್ರಿಗೂ ಒಂದು ಉತ್ತರ ಸಿಗಲಿ, ಒಂದು ಧೈರ್ಯ ಸಿಗಲಿ ಅಂತ ಕೇಳ್ತಾ ಇದ್ದೀನಿ. ಹ್ಯಾವ್ ಯು ಪೇಡ್ ಅ ಪ್ರೈಸ್ ಆಸ್ ಫಾರ್ ಎಸ್ ಯುವರ್ ಕೆರಿಯರ್ ಇಸ್ ಕನ್ಸರ್ನ್? ಐ ಡೋಂಟ್ ಥಿಂಕ್ ಸೊ. ಆ್ಯಕ್ಚುಲಿ ಬೆನಿಫಿಟೆಡ್ ಅಂತ ಹೇಳ್ಬೋದು. ಯಾಕೆಂದರೆ ನಾವೆಲ್ಲ ಆ್ಯಕ್ಟರ್ಸ್, ಎಲ್ರಿಗೂ ಆ್ಯಕ್ಟರ್ಸ್ ಅಂದರೆ ಎಲ್ಲ ಏನೇ ಆರ್ಟ್ ಫಾರ್ಮ್ನ ತೊಗೊಂಡಿರುವಂಥವ್ರು ಎಲ್ರಿಗೂ ಸೆನ್ಸಿಟಿವಿಟಿ ಬಿಕಮ್ಸ್ ದ ಬೇಸಿಕ್ ಕ್ವಾಲಿಟಿ. ಈಗ ನೀವು ಸ್ಪಂದಿಸಬೇಕು, ಒಂದೊಂದು ಸಣ್ಣ ಸಣ್ಣ ಭಾವನೆಗೂ ಸ್ಪಂದಿಸಬೇಕು, ಸಣ್ಣ ಸಣ್ಣ ನೋವಿಗೂ ಸ್ಪಂದಿಸಬೇಕು, ಸಣ್ಣ ಸಣ್ಣ ಸಂತೋಷಕ್ಕೂ ಸ್ಪಂದಿಸಬೇಕು, ಜನಗಳಿಗೆ ಎಲ್ಲದಕ್ಕೂ ಸ್ಪಂದಿಸಬೇಕು. ಸೊ ಅಷ್ಟು ಸ್ಪಂದಿಸಬೇಕಂದ್ರೆ ನೀವು ಅಷ್ಟು ಸೂಕ್ಷ್ಮ ಮನಸ್ಸಿನವರಾಗಿರಬೇಕು, ಅಷ್ಟು ಸೆನ್ಸಿಟಿವಿಟಿ ಇರಬೇಕು. ಅಷ್ಟು ಎಲ್ಲಿಂದಾನೇ ಎಲ್ಗೋಗ್ಬಿಡ್ತೀನಿ ಅಂತ ಸಾರಿ, ಬೇರೆ ಡೈವರ್ಟ್ ಮಾಡ್ಕೊಂಡು ಹೋದರೆ. ಏನು ಕೇಳಿದ್ರಿ ನೀವು ಕ್ವೆಶ್ಚನ್? ಸಾರಿ, ಅದೇ ಕೆರಿಯರ್ಗೆ ಇಲ್ಲ ಸೆನ್ಸಿಟಿವ್ ಆಗಿರೋದೇ ಆಕ್ಟರ್ನ ಮೂಲ ಗುಣ. ಯಾ. ಸೊ ನಾನು ಐ ಬೆನಿಫಿಟೆಡ್ ಅಂತ ಹೇಳ್ತಾ ಇದ್ದೆ. ಸೊ ಅಷ್ಟು ಸೆನ್ಸಿಟಿವ್ ಆಗಿರಬೇಕಾದ್ರೆ ನೀವು ಒಂದು ಜಾಗಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಟ್ಕೊಂಡ್ರೆ ಆ ಜಾಗದಲ್ಲಿ ನಮಗೆ ಒಂದು ಕಂಫರ್ಟಬಲ್ ಎನ್ವೈರ್ಮೆಂಟ್ ಬೇಕಾಗುತ್ತೆ, ಎಲ್ಲ ರೀತಿಯಲ್ಲೂ ಕಂಫರ್ಟ್. ಅಂದರೆ ಹಾಗಾಗಿನೇ ಆರ್ಟಿಸ್ಟೆಲ್ಲ ತುಂಬ ಪ್ಯಾಂಪರ್ ಮಾಡ್ತಾರೆ, ಕ್ಯಾರವನ್ ಕೊಡ್ತಾರೆ. ಏನು ಕೊಡೋದು ಅಂದರೆ ದೇ ಆರ್ ಬೀಯಿಂಗ್ ಪ್ಯಾಂಪರ್ಡ್, ಸೊ ದೇ ಆರ್ ವೆರಿ ಕಂಫರ್ಟಬಲ್. ನಾನು ಅದನ್ನು ಕೆಲವು ಜೊತೆ ವೆಟ್ರಿ ಜೊತೆ ಕೆಲಸ ಮಾಡ್ತಾ, ಇವರು ಇಮ್ತಿಯಾಜ್ ಅಲಿ ಜೊತೆ ಕೆಲಸ ಮಾಡ್ತಾ ನೋಡಿ ಕಲ್ತ್ಕೊಂಡೆ. ಸೊ ವೆಟ್ಟಿ ಒಂದ್ಸಲ ಏನಾಯಿತು, ರಮ್ಯಾ ಆ್ಯಕ್ಟ್ ಮಾಡಿ ಫಸ್ಟ್ ಸಿನಿಮಾ ಅವರು ಡಬ್ಬಿಂಗ್ ಮಾಡ್ತಾ ಕೂತಿದ್ವಿ ಎಲ್ಲರೂ ಕೊನೆಯಲ್ಲಿ. ಆವಾಗ ಹೇಳ್ತಾ ಇದ್ರು ವೆಟ್ರಿ, ಎಲ್ಲೋ ಒಂದು ಕಡೆ ಅವರು ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ತಾರೆ. ರಮ್ಯಾ ಬೆಳೆದಿದ್ದ ವಾತಾವರಣನೇ ಬೇರೆ, ಅವರು ಬೆಳೆದಿದ್ದು ಲಕ್ಸುರಿಯಲ್ಲಿ ಬೆಳೆದಿದ್ದಾರೆ. ಸ್ಯಾಂಡ್ವಿಚ್ ಬೇಕು ಅಂತ ಕೇಳಿದ ತಕ್ಷಣ ಇವರು ಚೆನ್ನಾಗಿ ಹೇಳಿದ್ರು, ನಮ್ಮ ಆಳಂಗೆ ಪೋಯ್ ಏನಾದ್ರು ತಕಾಳಿ ಬೋಟ ಸ್ಯಾಂಡ್ವಿಚ್ ಕೊಂಡು ಬಂದು ಕೊಡು ಹಂಗೆ. ಅವಂಗೆ ಒಂದು ಇದು ಸ್ಯಾಂಡ್ವಿಚ್ ಇಲ್ಲ ಅಂತೇಳಿ ಇನ್ನೊಂದು ಯಾವುದೋ ಹೇಳಿದ್ರಂತೆ, ಯಾವುದೋ ಒಂದು ದೊಡ್ಡ ಹೋಟ್ಲಲ್ಲಿ ಹೇಳಿದ್ದಾರೆ. ಅದು 500 ರೂಪಾಯಿನೋ ಅವಾಗೇನೆ 500 ಎಷ್ಟೋ ಸ್ಯಾಂಡ್ವಿಚ್. ಇವರು ಶಾಕ್ ಆಗಿಬಿಟ್ಟಿದ್ರಂತೆ. ಅದಕ್ಕೆ ವೆಟ್ಟಿ ಹೇಳಿದ್ದೇನೆಂದರೆ, ಏನು ಮಾಡೋಕ್ಕಾಗಲ್ಲ, ಅವ್ರು ಬೆಳೆದಿದ್ದ ವಾತಾವರಣ ಅಂತದ್ದು. ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ದೃಷ್ಟಿಯಿಂದ ಅದು ಏನಿದು ಇಷ್ಟೊಂದು ತಿಂತಾರೆ, ಇಷ್ಟೊಂದು ದುಡ್ಡು ತಿಂತಾರೆ ಅಂತ ಅನಿಸ್ಬೋದು. ಅವ್ರಿಗೆ ಅದು ನಾರ್ಮಲ್. ಸೊ ಒಬ್ಬೊಬ್ಬರು ಸತ್ಯನೂ ಬೇರೆ ಬೇರೆ ಅಲ್ಲ. ಅದೇ ಸೇಮ್ ಐ ವೆಂಟ್ ಟು ಇಮ್ತಿಯಾಜ್ ಅಲಿ.
ಏನೋ ಒಂದು ಸಮಸ್ಯೆ ಆಯಿತು. ಆವತ್ತು ಆ ಹುಡುಗಿ ತುಂಬ ಕೂಗಾಡ್ದು, ಏನೋ ಒಂದು ಸಮಸ್ಯೆ ಆಗ್ತದೆ, ಕಾಸ್ಟ್ಯೂಮ್ದು ಏನೋ ಸಮಸ್ಯೆ ಆಯಿತು ಕೆಲಸಕ್ಕೆ ವಿಷಯಕ್ಕೆ. ಬೇರೆಯವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರಿ, ಏನು ಅವಶ್ಯಕತೆ ಇತ್ತು ಕೂಗಾಡೋಂಥದ್ದು. ಬಟ್ ಇಮ್ತಿಯಾಜ್ಗೆ ಏನು ಮಾಡ್ಕೊಳ್ಳಿ, ಇಲ್ಲ ಬಿಟ್ಬಿಡಿ ಅವ್ರನ್ನೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಆರ್ಟಿಸ್ಟ್ನ ಹಂಗೆ ಬಿಟ್ಬಿಡಿ, ನಾನು ಹ್ಯಾಂಡಲ್ ಮಾಡ್ಕೊತೀನಿ. ಈಗ ನಮ್ದೇನು ರಿಪೇರ್ ಮಾಡ್ಕೋಬೇಕು ಅದು ಮಾಡ್ಕೊಂಡು ಅವ್ರು ಕೂಗಾಡಿದ್ರೆ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ವೆರಿ ಸೆನ್ಸಿಟಿವ್, ಹಂಗೆಲ್ಲ ನೀವು ಹಂಗೋಗಿ ರಬ್ ಮಾಡಬಾರ್ದು ಆರ್ಟಿಸ್ಟ್ನಲ್ಲಿ, ದೆಲ್ ಗೆಟ್ ಡಿಸ್ಟರ್ಬ್. ಸೊ ಈ ಥರ ಸೆನ್ಸಿಟಿವಿಟಿಯ ಅವಶ್ಯಕತೆ ಇದೆ. ಒಬ್ಬ ಆರ್ಟಿಸ್ಟ್ಗೆ ಏನೇ ಆರ್ಟ್ ಫಾರ್ಮ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೂ ಅವನ ಕಲಾಭಿವ್ಯಕ್ತಿಗೆ ಸೆನ್ಸಿಟಿವಿಟಿ ಅವಶ್ಯಕತೆ. ಹಿಂಗಿರ್ಬೇಕಾದ್ರೆ ಈ ನೀಡ್ಸ್ ಅ ಲಾಟ್ ಆಫ್ ಕಂಫರ್ಟ್ ಅಟ್ ಇಸ್ ವರ್ಕ್ ಪ್ಲೇಸ್. ಸೊ ಆ ಕಂಫರ್ಟು ನಿಮಗೆ, ನೀವು ಈ ಥರ ಬೇರೆ ಐಡಿಯಾಲಜಿ ಇರೋಂಥವ್ರ ಜೊತೆ ಹೋಗಿ ಕೆಲಸ ಮಾಡೋಕ್ಕೆ ಬೇಕಾಗಿ ಬಂತು ಇಟ್ಕೊಂಡು, ಅವ್ರು ಕೆಲಸ ಕೊಟ್ಬಿಟ್ರು ಅಂತ ಇಟ್ಕೊಂಡು, ಆ ಡಿಸ್ಕಂಫರ್ಟ್ ಕಂಟಿನ್ಯೂಸ್ ಆಗಿ ನನ್ನ ಮುಖದ ಮೇಲೆ ನನ್ನ ಮುಖದ ಮೇಲೆ ಅಂತೂ ಖಂಡಿತ ಕಾಣಿಸ್ಬೋದು. ಸೊ ಆ ಅರ್ಥದಲ್ಲಿ ನಾನೇನು ಹೇಳಿದೆ, ಐ ಹ್ಯಾವ್ ಬೀನ್ ಬೆನಿಫಿಟೆಡ್. ಸೊ ನನ್ನ ಮನಸ್ಥಿತಿಯ ಜೊತೆ ಹೊಂದದೇ ಇರುವಂಥವ್ರು ಕೆಲಸ ಕೊಟ್ಟಿಲ್ಲ ನನಗೆ, ಕೊಟ್ಟಿಲ್ಲ, ಬಿಟ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತು ನನಗೆ, ನಾನು ಅಟ್ಲೀಸ್ಟ್ ಹೋದ ಕಡೆ ನೆಮ್ಮದಿಯ ಕೆಲಸ ಮಾಡ್ತೀನಲ್ಲ. ಸೊ ಅಂದರೆ ನನ್ನ ಅಭಿವ್ಯಕ್ತಿ ಅಂದ್ಕೊಂಡು ಅವರ ಐಡಿಯಾಲಜಿ ಬೇರೆ ಇದ್ದು ಸಹ ಕೆಲಸ ಕೊಟ್ಟವರಿದ್ದಾರೆ. ಅಂಥ ಕಡೆ ಒಂದು ಲೆವೆಲ್ಗೆ ಫ್ರೀಡಮ್ ಇರುತ್ತೆ, ಒಂದು ಲೆವೆಲ್ಗೆ ಸ್ಪೇಸ್ ಇರುತ್ತೆ. ದೇ ವೋಂಟ್ ಟ್ರೈ ಟು ಇನ್ಫ್ಲೂಯೆನ್ಸ್ ಯು ಆರ್ ಅವರ ಇದನ್ನು ನಿಮ್ಮ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅಂಥ ಕಡೆನೂ ಒಂದು ಲೆವೆಲ್ ಕಂಫರ್ಟ್ ಇರುತ್ತೆ. ಬಟ್ ಸ್ಟಿಲ್ ಈಗ ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ, ಎಂಥದ್ದು ವಿಕಿ ಕೌಶಲ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಔರಂಗಜೇಬ್ ಜೊತೆಗೆ. ಛಾವಾ. ಅದರಲ್ಲಿ ಟಿಪಿಕಲ್ ಪ್ರಾಪಗಂಡಾ ಸಿನಿಮಾ ಗೊತ್ತಾಗುತ್ತೆ ನೋಡಿದಾಗಲೇ. ಅವ್ರ ಕಥೆ ಹೇಳಿದಾಗಲೇ ನನಗೆ ಗೊತ್ತಾಯ್ತು ಔರಂಗಜೇಬ್ ರೋಲಿಗೆ ಅಂತ ಕೇಳಿದೆ. ನಾನು ತಪ್ಪಿಸ್ಕೊಂಡು ತಿರುಗಿಬಿಟ್ಟೆ, ನನಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಓಕೆ, ನೀವು ಹಿಸ್ಟ್ರಿನೇ ಡಿಪಿಕ್ಟ್ ಮಾಡ್ತೀರಾ, ಬಟ್ ಹಿಸ್ಟ್ರಿಯಾಗಿ ಡಿಪಿಕ್ಟ್ ಮಾಡೋದಕ್ಕೆ ನಿಮಗೆ ಸಾಧ್ಯನಾ? ಹಿಸ್ಟ್ರಿಯಾಗಿ ನೋಡಲಿಕ್ಕೆ ನಮ್ಮ ಆಡಿಯನ್ಸಿಗೆ ಸಾಧ್ಯ? ಇವೆರಡೂ ಸಾಧ್ಯ ಇಲ್ಲ. ಸೊ ಡೆಫಿನೆಟ್ಲಿ ಯು ಟಾರ್ಗೆಟಿಂಗ್ ಅನದರ್ ಕಮ್ಯುನಿಟಿ, ಮೈನಾರಿಟಿ ಕಮ್ಯುನಿಟಿ, ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡಬೇಕು. ಇದಕ್ಕೋಸ್ಕರ ಮಾಡ್ತಾರೆ. ಸೊ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವಂಥ ಕೆಲಸ ನಾನು ಯಾಕೆ ಮಾಡಬೇಕು? ಗೊತ್ತಿದ್ದು ಯಾಕೆ ಮಾಡಬೇಕು? ನನ್ನ ಜನ ನನ್ನಿಂದ ಇಲ್ಲಿ ತನಕ ಕರ್ಕೊಂಬಂದಿರೋದು ಒಂದು ಜವಾಬ್ದಾರಿಯಿಂದ ಯಾರೋ ಕೆಲಸ ಮಾಡ್ಯಾ ಅಂತ. 20 ವರ್ಷ ಕೆಲಸ ಕೊಟ್ಟಿದ್ದಾರೆ. 20 ವರ್ಷ ಕೆಲಸ ಕೊಟ್ಟ ಮೇಲೂ ನಾನು ನನ್ನ ದುಡ್ಡು ಸಂಪಾದನೆಗೋಸ್ಕರ ಅಥವಾ ಯಾರ್ದೋ ಪ್ರೊಪಗೆಂಡಾಗೋಸ್ಕರ ಜನಗಳಿಗೆ ತೊಂದರೆ ಕೊಡೋ ಕೆಲಸ ಮಾಡಬಾರ್ದು. ಸೊ ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ಇಟ್. ಐ ವಾಸ್ ವೆರಿ ಹ್ಯಾಪಿ ಫಾರ್. ಸೊ ಹಾಗಾಗಿ ಬೆನಿಫಿಟ್ ಕೂಡ ಆಗಿದೆ. ನಾನು ಕೆಲಸ ಕಳ್ಕೊಂಡಿದ್ರು ಬೆನಿಫಿಟ್ಟೇ ನನಗೆ. ಚೆನ್ನಾಗಿದೆ. ಈಗ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಸರಿ, ಕಲಾವಿದರು ಸಮಾಜಕ್ಕೆ ಒಂದು ವಾಚ್ ಡಾಗ್ ಆಗಿರಬೇಕು, ಅಥವಾ ಯಾರು ಪೀಪಲ್ ಇನ್ ಪವರ್ ಅವರ ವಿರುದ್ಧವಾಗಿ ಅಥವಾ ಅವರ ಪರವಾಗಿ ಅವ್ರನ್ನ ನಿಲುವಲ್ಲಿ ನಾವು ಅವ್ರನ್ನ ಪ್ರಶ್ನಿಸ್ತಾನೆ ಹೋಗ್ಬೇಕು. ಜನಗಳ ಪರವಾಗಿ ನೀವು ಅಧಿಕಾರದಲ್ಲಿ ಪ್ರಶ್ನಿಸ್ತಾನೆ ಹೋಗ್ಬೇಕು. ಸರಿ. ಆದರೆ ನನ್ನ ಗೋಯಿಂಗ್ ಬ್ಯಾಕ್ ಟು ಪರ್ಸ್ಪೆಕ್ಟಿವ್, ಅಥವಾ ನನ್ನ ಧ್ವನಿ ಏನಿದೆ ಅದರ ವಾಚ್ ಡಾಗ್ ಕೂಡ ನಾನು ಆಗ್ಬೇಕಲ್ವಾ? ರೈಟ್. ಫಾರ್ ಇನ್ಸ್ಟೆನ್ಸ್, ಈಗ ಗೋಯಿಂಗ್ ಬ್ಯಾಕ್ ಟು ದಟ್ ಎಕ್ಸಾಂಪಲ್, ಈಗ ಕಾಸ್ಟ್ಯೂಮ್ ಬೇಡ, ಸ್ಯಾಂಡ್ವಿಚ್, ಅಫ್ಕೋರ್ಸ್ ರಮ್ಯ ಅವ್ರ ಬಗ್ಗೆ ಅಲ್ಲ, ಬಟ್ ಕಲಾವಿದರನ್ನ ಪ್ಯಾಂಪರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಪ್ರಶ್ನೆಯನ್ನು ಯಾರಾದ್ರೂ ತಂದರೆ, ಸರಿಯಪ್ಪ, ಫಸ್ಟ್ ಆಫ್ ಆಲ್ ನಿನ್ಗದು ಪ್ರಿವಿಲೇಜ್, ನಿನ್ನ ಕೇಳಿದೆಲ್ಲ ತಂದು ಕೊಡ್ತಾರೆ ಅಂತ. ಯಾಕಂದ್ರೆ ನೀನು ಸಂಬಳ ಕೊಟ್ಟಿರಲ್ಲ, ಕಾಂಟ್ರಾಕ್ಟಲ್ಲಿ ಇದೇ ಸ್ಯಾಂಡ್ವಿಚ್ ಬರಬೇಕು ಅಂತ ಕೂಡ ಬರ್ದಿರ್ಬೋದೇನೋ, ಬರೀದೇ ಇದ್ರೆ ಪ್ರಿವಿಲೇಜ್ ನಿನ್ಗೆ ತಂದು ಕೊಡ್ತಾ ಇದ್ದಾರೆ. ಸರಿ, ನೀನು ಅಷ್ಟೆಲ್ಲ ಪ್ರಿವಿಲೇಜ್ಗೆ ನೀನೇನು ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತ ಯಾರಾದರೂ ಕೇಳಿದ್ರೆ, ವಿಲ್ ದಟ್ ಬಿ ಅ ಫೇರ್ ಕ್ವೆಶ್ಚನ್? No, why will you employ them if they are not capable of doing it? Or unless there's something that the film is benefiting from them, why would you employ them? ಸೊ ಇಲ್ಲ, ಕೇಪಬಿಲಿಟಿ ಇದೆ, ಡೆಫಿನೆಟ್ಲಿ ಬೋತ್, ಎರಡೂ. ನಿಮ್ಗೆ ಎಬಿಲಿಟಿ ಇಲ್ಲ ಅಂದರೆ ಕೆಲಸನೇ ಕೊಡಲ್ಲ. ಯಾರಿಗೂ ಕೇರ್ ಮಾಡಿದ್ದಿಲ್ಲ, ಯಾರ್ಯಾರನ್ನೋ ಮರ್ತೋಗ್ಬಿಟ್ವಿ ನಾವು. ಈಗ ನೆಕ್ಸ್ಟ್ ಜನ್ರೇಷನ್ಗೆ ಮೋಸ್ಟ್ ಆಫ್ಲಿ ಅಣ್ಣವ್ರು ಅಂದರೆ ಗೊತ್ತಿರಲ್ಲ ಅನಿಸುತ್ತೆ. ಅವ್ರ ಸಿನಿಮಾಗಳನ್ನ ನೋಡಲಿಲ್ಲ ಅಂತಂದರೆ, ಯಾಕಂದರೆ ಈಗ ಬರುವಂಥ ಸಿನಿಮಾಗಳನ್ನ ನೋಡ್ಕೊಂಡು, ಅದು ಕನ್ನಡದಲ್ಲಿ ಈಗ ಬರುವಂಥ ಸಿನಿಮಾಗಳು ಅಥವಾ ಪಾಪ್ಯುಲರ್ ಸಿನಿಮಾಗಳು ಅಂತ ಏನು ಹೇಳ್ತಾ ಇದ್ದೀವಿ, ಅವನ್ನೆಲ್ಲ ನೋಡ್ಕೊಂಡು ಬೆಳೆದವ್ರಿಗಂತೂ ಖಂಡಿತ ರಾಜ್ಕುಮಾರ್ ಸಿನಿಮಾಗಳ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರಿಗೆ ಗೊತ್ತೇ ಆಗಲ್ವೇನೋ. ಅಣ್ಣವ್ರನ್ನೇ ಮರಲಿಕ್ಕೆ ಸಾಧ್ಯ ಆದರೆ ನಾವು ಈ ಮಿಕ್ಕಿದವ್ರಲ್ಲ ಯಾರು? ಸೊ ಯಾರಿಗೂ ಏನೂ ಕೇರ್ ಮಾಡಿದ್ದಿಲ್ಲ ಸರ್. ಸಿನಿಮಾ ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವಶ್ಯಕತೆ ಅನಿವಾರ್ಯ ಅನಿಸೋ ತನಕ ಯಾರನ್ನೂ ಕಾಸ್ಟ್ ಮಾಡೋದು ನನಗಂತೂ ಸುಳ್ಳು ಅನಿಸುತ್ತೆ. ಸೊ ನೀವು ಅನಿವಾರ್ಯ ಆದರಷ್ಟೇ ನೀವು ಇವನ್ನೆಲ್ಲ ಮಾಡಿನೂ ಅವ್ರ ನಿಮ್ಮನ್ನು ತಡ್ಕೊಳ್ಳೋಕೆ ಸಾಧ್ಯ. ಜೊತೆಗೆ ಇಲ್ಲ ಅಂತಂದರೆ ಅವನಿಗೆ ಯಾರು ಫಿಲ್ಮ್ ಮೇಕರ್ ಇರ್ತಾನೋ ಅವನಿಗೆ ಅಷ್ಟು ಸೆನ್ಸಿಬಿಲಿಟಿ ಇರಬೇಕು, ಅಷ್ಟು ಸೆನ್ಸಿಟಿವ್ ಆಗಿರಬೇಕು. ಅವನು ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರು ಹೆಂಗಿರ್ತಾರೆ ಎಲ್ಲನೂ ತಿಳ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು. ಯಾಕಂದರೆ ಡೈರೆಕ್ಟರ್ ಈಸ್ ಒಂಥರದ ಎಲ್ಲರನ್ನೂ ಬ್ಲೆಂಡ್ ಮಾಡಿ ಅವ್ರನ್ನ ಒಟ್ಟಿಗೆ ತೊಗೊಂಡು ಹೋಗುವಂಥ ಒಂಥರದ ಕನೆಕ್ಟಿಂಗ್ ಲಿಂಕ್ ಎಲ್ಲರ ಮಧ್ಯ. ಅದೇ ಅವ್ನು ಓನರ್ಶಿಪ್ಪು ಅದು ಇದು ಕ್ಯಾಪ್ಟನ್ಶಿಪ್ ಅಂತ ಹೇಳೋಕ್ಕಾಗಲ್ಲ. ನಾನು ಐ ವೋಂಟ್ ಸೇ ದ್ಯಾಟ್. ವೆನ್ ಐ ಡೈರೆಕ್ಟ್ ಐ ಡೋಂಟ್ ಡೂ ದ್ಯಾಟ್. ಸೊ ಹಾಗಾಗಿ ಎಲ್ಲರನ್ನೂ ಕನೆಕ್ಟ್ ಮಾಡಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟರ್ ಅವನು. ಸೊ ಹಾಗೆ ಹಿ ಹ್ಯಾಸ್ ಟು ಬಿ ದ್ಯಾಟ್. ನಮ್ಮ ಧ್ವನಿಗೆ ವಾಚ್ ಡಾಗ್ ಆಗಿರೋದು ನಾವು, ಬಿಕಾಸ್ ನಮ್ಮ ಪರ್ಸ್ಪೆಕ್ಟಿವ್ಸ್ ಕೂಡ ಖಂಡಿತ ಬದಲಾಗಬೇಕು ಕೂಡ ಪ್ರಾಯಶಃ ಅಟ್ ಸಮ್ ಲೆವೆಲ್ ಬದಲಾಗ್ತಾ ಬರ್ತದೆ. ಸೊ ಹೌ ಡಸ್ ಕಿಶೋರ್ ಡೂ ದಟ್? ನಾನು ಹೇಳ್ತಿರೋದು ಸರಿ ಇಲ್ವೋ ಅನ್ನೋದಕ್ಕೆ ಒಂದು 2-3 ಬಾಟಮ್ ಲೈನ್ಗಳನ್ನ ಇಟ್ಕೊಂಡಿದ್ದಾರಾ, ಅಥವಾ ಲೈಕ್
ನಾನೊಬ್ಬರ ಧ್ವನಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಆ ಧ್ವನಿ ನಿಮಗೆ ಸರಿನೋ ತಪ್ಪು ಅಂತ ಹೇಗೆ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತಾ ಹೋಗ್ತೀರಿ? ಒಂದು ಅದು ಸಬ್ಕಾನ್ಷಿಯಸ್ ಲೆವೆಲ್ ಆಗುವಂಥ ಕೆಲಸ ಅಂತ ಅನಿಸುತ್ತೆ ನನಗೆ. ನಾನು ಕಾನ್ಷಿಯಸ್ ಆಗಿ ಏನೇನೂ ಮಾಡಿದ್ದಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ನಾನು ಕ್ವಶನ್ ಮಾಡ್ಕೊಳ್ಳೋದು ಅದು ನಡೆದಿದ್ದೆ ಮೊದಲಿಂದ. ಸೊ ನನ್ನನ್ನು ನಾನು ಏನೋ ಅಂತ ಅಂದ್ಕೊಂಡು ಹೋದರೆ ಅದು ಸಮಸ್ಯೆನೇ ಯಾವತ್ತಿದೆ. ಸೊ ನಾನು ಏನೂ ಆಗಿಲ್ಲ ಅಥವಾ ನಾನು ಏನಾಗಿದ್ದೀನೋ ಅದರ ಕ್ರೆಡಿಟ್ ನಾನು ಏನೂ ತೊಗೊಳೋದು ಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡ್ರೆ, ನನ್ನ ಬಗ್ಗೆ ನನ್ನದೇ ಒಂದು ಮುಂಚೆನೇ ಕಲ್ಪಿತ ಒಂದು ಕಲ್ಪನೆ ಒಂದು ಇದೇ ನಾನು ಅಂತ ನನ್ನ ಪಿಕ್ಚರ್, ನನ್ನ ಇಮೇಜ್ನ ನಾನು ಸೆಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇಟ್ ಶುಡ್ ಬಿ ಈಸಿ. ನನ್ನ ಇಮೇಜ್ಗೆ ನಾನು ಬದ್ಧನಾಗಿರುತ್ತೆ. ಅಗೇನ್ ಡೈನಮಿಕ್ ಆಗಿರೋದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಇವರೆಲ್ಲ ಶರಣರೆಲ್ಲ ಹೇಳಿದ್ದದೇ ಅಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸೊ ಸ್ಥಾವರ ಆಗಿದೆ, ಅದನ್ನೆಲ್ಲ ಹೇಳ್ಕೊಟ್ರೆ ನಮಗೆ ಬಾಟ ಇದ್ದಾಗ ಕರೆಕ್ಟಾಗಿ ಅರ್ಥ ಹೇಳ್ಕೊಡ್ಲಿಲ್ಲ. ಈಗ ಬಂದು 45 ವರ್ಷ 50 ವರ್ಷ ಆದಾಗ ಬಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನೆಲ್ಲ. ಆವಾಗಲೇ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ ಬಸವಣ್ಣವ್ರ ವಚನನೋ ಅಲ್ಲಮ್ಮನ ವಚನನೋ. ನಾವು ವುಡ್ ಹ್ಯಾವ್ ಬಿನ್ ವಂಡರ್ಫುಲ್ ಸಿಟಿಸನ್ಸ್ ಆ್ಯಕ್ಚುಲಿ. ಇವತ್ತಿಗೂ ಹಿಂಗೆ ಹೊಡೆದಾಡಿ ದೇವಸ್ಥಾನಕ್ಕೋಸ್ಕರ ಹೊಡೆದಾಡಿ ಸಾಯುವಂಥ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಾವು 12ನೇ ಶತಮಾನದಲ್ಲಿ ಹೇಳಿದವರು ಸ್ಥಾವರ ಕಳಿವತ್ತು ಜಂಗಮ ಕಳಿವಿಲ್ಲ ಅಂತ. ಈಗ ಕಮಿಂಗ್ ಬ್ಯಾಕ್ ಟು ಜರ್ನಲಿಸಮ್, this is where I want both of you to answer. Film journalism ಅದು ಒಂದು ಲೈಟರ್ ವರ್ಷನ್ ಆಫ್ ಜರ್ನಲಿಸಮ್ ಅಂತ ನೋಡುವ ಪದ್ಧತಿಯು ಉಂಟು. ಬಿಕಾಸ್ ಎನಿವೇ ವಿ ಆರ್ ಕವರಿಂಗ್ ಎಂಟರ್ಟೈನ್ಮೆಂಟ್ ಹಾಗೆ ಇದೆ ಅಂತ. ಸೊ ಫಿಲ್ಮ್ ಜರ್ನಲಿಸಮ್ಗೆ ಇರೋ ರೆಸ್ಪಾನ್ಸಿಬಿಲಿಟಿ ಏನು? ನಾನೇ ಮಾತಾಡ್ತಾ ಇದ್ದೀನಿ. ನೀವೇನಾದ್ರು ಹೇಳಿದ್ರೆ ನಾನು ಯು ಹ್ಯಾವ್ ಯುವರ್ ಓನ್ ಪರ್ಸ್ಪೆಕ್ಟಿವ್. ಯು ಆರ್ ಕ್ವೈಟ್ ವೆಲ್ ಎಕ್ಸ್ಪೀರಿಯನ್ಸ್. ಥಿಯೇಟರ್ ಎಲ್ಲ ಮಾಡಿದ್ದಾರೆ, ನಾನು ಅಷ್ಟು ಮಾಡಿಲ್ಲ ಥಿಯೇಟ್ರಲ್ಲಿ, ನಿಮ್ಮಷ್ಟು. ಸೊ ಅಂದರೆ ನಾವು ಆ್ಯಕ್ಟರ್ಸ್ ಜೀವನಗಳು ಹೇಗೆ ಅನ್ನೋದು ತೋರಿಸೋದೇ ಫಿಲ್ಮ್ ಜರ್ನಲಿಸಮ್ ಇರೋರಲ್ಲ. ಸೊ ಅದರಲ್ಲಿ ನನಗೆ ಪರ್ಸ್ನಲಿ ನಂಗೆ ತುಂಬ ಇಶ್ಯೂಸ್ ಇರೋದಂದರೆ, ಡು ವಿ ಹ್ಯಾವ್ ಟು ಗೆಟ್ ಇನ್ ಟು ಅ ಪರ್ಸ್ನಲ್ ಲೈಫ್ ಆಫ್ ಪರ್ಟಿಕ್ಯುಲರ್ ಆ್ಯಕ್ಟರ್, ಆಮೇಲೆ ಯಾವ ಲೆವೆಲ್ವರೆಗೂ ಎಲ್ಲಿವರೆಗೂ ಹೋಗಬೇಕು, ಎಷ್ಟಿದು ಮಾಡಬೇಕು ಅನ್ನೋದು. ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ಕಾನ್ಸ್ಟೆಂಟ್ಲಿ ಕ್ವೆಶ್ಚನ್. ಇದು ಸರಿನಾ, ಇದು ತಪ್ಪಾ, ಇದ್ರ ಬಗ್ಗೆ ಮಾತಾಡಬೇಕಾ? ಸೊ ಬಿಕಾಸ್ ಕೆಲವು ವಿಷಯಗಳು ಪ್ರಾಬಬ್ಲಿ ಹೊರಗೆ ಬರದೇ ಇದ್ರೆ ಅಥವಾ ಈ ಥರದೊಂದು ಕ್ವೆಶ್ಚನ್ ಅವ್ರು ಮಾಡಲಿಲ್ಲ ಅಂದರೆ ಪ್ರಾಬಬ್ಲಿ ಅದು ಆಗಿ ಹೋಗ್ಬಿಡುತ್ತೆ. ದ ಮೊಮೆಂಟ್ ಇಟ್ ಇಸ್ ಆಸ್ಕ್ಡ್ ಆನ್ ಅ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅನ್ನೆಸೆಸರಿ ಆಗಿ ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಹೋಗ್ತೀವಿ. ಸೊ ಆ ಥರದ್ದು ವಿಷಯಗಳು ಜನರಲಿ ಫಿಲ್ಮಲ್ಲಿ ಐ ವುಡ್ ಪ್ರಿಫರ್ ಇಟ್ ಟು ಬಿ ಸ್ಪೆಸಿಫಿಕ್ ಟು ಫಿಲ್ಮ್ಸ್, ದ ವರ್ಕ್ ದಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ನಾಟ್ ಪರ್ಸ್ನಲ್ ಲೈಫ್ಸ್ ಆಫ್ ದೀಸ್ ಆ್ಯಕ್ಟರ್ಸ್ ಹೂ ಆರ್ ಇನ್ವಾಲ್ವ್ಡ್. ಐ ಥಿಂಕ್ ಅಂದರೆ ಲೈಕ್ we're trying too much to get into their lives. Adu ನನ್ನ ಪ್ರಕಾರ it is unnecessary for me. Sure. But it's something that I'm not very comfortable with. Sure. But also ಫಿಲ್ಮ್ ಅನ್ನೋದು ಒಂದು ಆರ್ಟ್ ಅನ್ನೋ ಚೌಕಟ್ಟಿನಲ್ಲಿ ಬರೋದ್ರಿಂದ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್ ಅಲ್ವಾ? ಸೊ ಈಗ ಫಿಲ್ಮ್ ಜರ್ನಲಿಸ್ಟ್ ಆಗಿ ನಾನು ಯಾರ ಧ್ವನಿ, ನನ್ನ ಧ್ವನಿನೇ ನಾನು ಹಂಗೆ ಹೇಳಿದ್ರೆ ಸಾಕಾ? ಅಥವಾ ಶುಡ್ ಐ ಆಕ್ಚುಲಿ ಶುಡ್ ಅ ಫಿಲ್ಮ್ ಜರ್ನಲಿಸ್ಟ್ ರೆಪ್ರೆಸೆಂಟ್ ಅ ಸೆಟ್ ಆಫ್ ದೇ ಶುಡ್ ಅನ್ಸೋ? ನೀವು ಹೇಳಿದ್ರಲ್ಲ ಆಗಲೇ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಫಿಲ್ಮ್ ಜರ್ನಲಿಸಮ್ ಅನ್ನೋದು ಇಸ್ ಇಟ್ ಅ ಲೈಟರ್ ಫಾರ್ಮ್ ಆಫ್ ಜರ್ನಲಿಸಮ್? ಖಂಡಿತ ಅಲ್ಲ ಅಂತ ನನಗೆ. ಇಟ್ಸ್ ಈಕ್ವಲಿ ರೆಸ್ಪಾನ್ಸಿಬಲ್ ಆ್ಯಂಡ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ಎ ರೆಗ್ಯುಲರ್ ಜರ್ನಲಿಸಮ್, ಪೊಲಿಟಿಕಲ್ ಜರ್ನಲಿಸಮ್ ಅಂತ ಆ ಥರನೇ. ಪೊಲಿಟಿಕಲ್ ಅಂದರೆ ಅಗೇನ್ ಬರೀ ಪೊಲಿಟಿಕಲ್ ನ್ಯೂಸ್ ಕವರ್ ಮಾಡೋದು, ಜನಗಳ ನ್ಯೂಸ್ ಕವರ್ ಮಾಡೋದು, ಜನಗಳ ಇದಾಗಿರೋದು. ಯಾಕೆಂದರೆ ದೇ ಆರ್ ಅಡ್ರೆಸ್ಸಿಂಗ್ ಮೀಡಿಯಮ್ ವಿಚ್ ಇಸ್ ಸೋ ಪವರ್ಫುಲ್. ಇವತ್ತಿಗೂ ಹುಚ್ಚೆತ್ಕೊಂಡಿರ್ತಾರೆ ಜನ. ಇವತ್ತಿಗೂ ಅದರಿಂದ ಎಷ್ಟು ಇಂಪ್ಯಾಕ್ಟ್ ಇದೆ ಅಂತ ನಾವು ಎಂಥದ್ದು ಒಂದು ಸಿನಿಮಾ ಬಂದು ಕಾಶ್ಮೀರ್ ಫೈಲ್ಸ್, ಅದರ ಇಂಪ್ಯಾಕ್ಟ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಅಂತ. ಜನ ಥಿಯೇಟ್ರಲ್ಲಿ ಎದ್ದು ನಿಂತ್ಕೊಂಡು ಮುಸ್ಲಿಂ ಹೆಂಗಸರನ್ನ ರೇಪ್ ಮಾಡಿ ಅಂತ ಕಿರ್ಚೋ ಲೆವೆಲ್ಗೆ ಬಂತು. ಅಷ್ಟು ಇಂಪ್ಯಾಕ್ಟ್ ಇತ್ತು ಒಂದು ಸಿನಿಮಾ. ಸೊ ಅಷ್ಟು ಇಂಪ್ಯಾಕ್ಟ್ ಇರುವಂಥ, ಅಷ್ಟು ಕೆಟ್ಟ ಇಂಪ್ಯಾಕ್ಟ್ ಕೂಡ ಮಾಡಬಲ್ಲಂಥ ಅಷ್ಟು ಪವರ್ಫುಲ್ ಆದ ಒಂದು ಮೀಡಿಯಮ್. ಆ ಮೀಡಿಯಮ್ನ ಯು ಆರ್ ಟ್ರೈಯಿಂಗ್ ಟು ರೈನ್ ಇನ್. ಅಂದರೆ ಅದನ್ನು ಕರೆಕ್ಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗೋ ರೆಸ್ಪಾನ್ಸಿಬಿಲಿಟಿ ಮಾಧ್ಯಮದ ಕೈಯಲ್ಲಿ ಇರುತ್ತೆ. ಮಾಧ್ಯಮ ಅಗೇನ್ ಜಸ್ಟ್ ಲೈಕ್ ದೇ ಆರ್ ವಾಚ್ ಡಾಗ್ಸ್ ಫಾರ್ ದ ಪೊಲಿಟಿಷಿಯನ್ಸ್ ಆ್ಯಂಡ್ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಎಲ್ಲ ಪೂರ್ತಿ ಸಿಸ್ಟಮ್ಗೆ ಅವರು ವಾಚ್ ಡಾಗ್ ಥರ ಕೆಲಸ ಮಾಡ್ತಾ ಇರ್ತಾರೆ, ಜನಗಳ ಪರವಾಗಿ ಕೆಲಸ ಮಾಡ್ತಾರೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ. ದೇ ಆರ್ ಯೂಸಿಂಗ್ ಅನ್ ಈವನ್ ಮೋರ್ ಪವರ್ಫುಲ್ ಟೂಲ್. ಯಾಕಂದರೆ ಇವರಿಗೆ ಸಿನಿಮಾ ಅನ್ನೋದು ಭಯಂಕರ ಪವರ್ಫುಲ್ ಟೂಲ್. ಅದಕ್ಕೆ ತಾನೇ ಇವರೆಲ್ಲ ಈಗ ಅಧಿಕಾರದಲ್ಲಿರೋ ಕುತ್ಕೊಂಡು ಸಿನಿಮಾ ಮಾಡಿಸ್ತಾ ಇದ್ದಾರೆ. ಯಾಕೆ ಪ್ರೊಪಗಂಡ ಸಿನಿಮಾ ಅಂದರೆ ಇದು ಸಖತ್ತಾಗಿ ರೀಚ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ಇದು ಇದ್ರಲ್ಲಿ ಹೊಡೆದ್ರೆ ಹಾಗೆ ಹಾರ್ಟ್ಗೆ ಹೋಗಿ ಕುತ್ಕೊಳ್ಳುತ್ತೆ ಎಲ್ಲ ಮೊಳೆಗಳು ಅಂತ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ಮಾಧ್ಯಮ ನಾನು ಇವು ಕ್ರಿಟಿಕ್ ಮಾಡ್ತಾರೋ, ಯು ಕಾಂಟ್ ಟೇಕ್ ಇಟ್ ಬರೀ ಒಂದು ಸ್ಟಾರ್ನ ಕವರ್ ಮಾಡ್ತೀವಿ ನಾವು, ಅದು ಮಾಡ್ತಾರೆ. ಯಾಕಂದರೆ ಸರ್ವೈವಲ್ಗೆ ಅದನ್ನು ಮಾಡಬೇಕಾಗುತ್ತೆ, ಯಾಕಂದರೆ ಜನಗಳಿಗೆ ಇಷ್ಟ ಆಗೋದನ್ನು ಮಾಡಬೇಕಾಗ್ತದೆ. ಈಗ ಎಲ್ಲೋ ಒಂದು ಕಡೆ ಪ್ಯಾಕೇಜ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ವಿ ಹ್ಯಾವ್ ನಾಟ್ ಬಿಲ್ಟ್ ಅನ್ ಆಡಿಯನ್ಸ್ ವಿಚ್ ಇಸ್ ವೆಲ್ ಅವೇರ್. ಸಿನಿಮಾನ ಆಗಲೇ ಮಾತಾಡ್ತಾರೆ, ಸಿನಿಮಾ ಥರ ತೊಗೊಳ್ಳುವಂಥ ಒಂದು ಆಡಿಯನ್ಸನ್ನ, ಹಿಸ್ಟ್ರಿ ಥರ ತೊಗೊಳ್ಳುವಂಥದ್ದು
ಆ ಡಿಫರೆನ್ಸ್ ಗೊತ್ತಿರೋಂಥ ಆಡಿಯನ್ಸ್ ನಾವು ಮಾಡೇ ಇಲ್ಲ. ಈಗ ಆ್ಯನಿಮಲ್ ಅಂತ ಒಂದು ಸಿನಿಮಾ ಬಂತಾರೆ, ಅದ್ರ ಬಗ್ಗೆ ಸುಮಾರು ಕಮೆಂಟ್ಗಳು ಬಂದಾಗ ಅದೇ ಹೇಳೋದು, ಯಾಕೆ ಆ ಸಿನಿಮಾ ಇಟ್ಸ್ ಆ್ಯಕ್ಚುಲಿ ಡೇಂಜರಸ್ ಥಿಂಗ್ ಈ ಥರದ ಸಿನಿಮಾಗಳು ಅಂತಂದರೆ, ಸಿನಿಮಾ ಆಗಿ ತೊಗೊಳ್ಳುವಂಥ ಆಡಿಯನ್ಸ್ ನಮಗಿಲ್ಲ. They'll just imitate, they'll just follow. So you will never fault the director or the artist. ಅಥವಾ see, ಎಲ್ಲರದ್ದು ತಪ್ಪಿದೆ ಅಲ್ಲಿ, ಎಲ್ಲರದ್ದು ಜವಾಬ್ದಾರಿ. ಅದು ನನ್ನ ಸೋ ಕಾಲ್ಡ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನನ್ನ ಕಲೆಯ ರೂಪದಲ್ಲಿ ನಾನು ಅದನ್ನು ಚಾನಲೈಸ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಇಷ್ಟ ಇದ್ದವ್ರು ನೋಡಿ, ಇಲ್ದಿರ ಬೇಡ. ಅಲ್ಲ, ಅದೆಲ್ಲ ಹೇಳೋದು ಓಕೆ, ಬಟ್ ನಾನದೇ ಹೇಳ್ತಾರೆ, ಈಗ ಜನಗಳ ಮಾಧ್ಯಮ ಅದು, ಜನಗಳಿಗೆ ಹೋಗಿ ತಲುಪೋ ತನಕ ಸಿನಿಮಾ ವೋಂಟ್ ಬಿ ಕಂಪ್ಲೀಟೆಡ್. ಸಿನಿಮಾ ಇಸ್ ನಾಟ್ ಕಂಪ್ಲೀಟ್ ಆಸ್ ಸಿನಿಮಾ, ಅದು ಜನಗಳಿಗೆ ತಲುಪೋ ತನಕ. ಸೊ ಜನಗಳ ಮಾಧ್ಯಮ ಇದು, ಫೈನಲಿ ಅವರೇ ಫಂಡರ್ಸ್ ಅಂತ ನನ್ನ ನಂಬಿಕೆ ಅದು. ಅವರೇ ಫಂಡರ್ಸ್, ಅವರೇ ದುಡ್ಡು ಹಾಕಿ ಮಾಡ್ತಾ ಇರೋ ಸಿನಿಮಾನ. ಸೊ ನಿನ್ನ ಎಂಪ್ಲಾಯರ್ಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ಅವನಿಗೆ, ಅವನ ಮಕ್ಕಳಿಗೆ, ಅವನ ಫ್ಯಾಮಿಲಿಗೆ ಯಾವುದು ಒಳ್ಳೇದೋ ಅದನ್ನು ಕೊಡಬೇಕು. ಈಗ ನಾನು ಒಂದು ಅಂಗಡಿ ಇಟ್ಟಿದ್ದೀನಿ, ಮುಂಚೆ ಎಲ್ಲ ದಿನಸಿ ಅಂಗಡಿಗಳಿರ್ತಾಯಿತ್ತು, ದಿನಸಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾಯಿತ್ತು. ಆಗಿನ ಕಾಲದಲ್ಲಿ ಏನಾದರೂ ಅವ್ರಿಗೆ ಅವೇರ್ನೆಸ್ ಇದ್ದಿದ್ದರೆ, ಆಗಲೇ ಬಂತು ಪೆಸ್ಟಿಸೈಡ್ಸ್ ಎಲ್ಲ, ಗ್ರೀನ್ ರೆವಲ್ಯೂಷನ್ ಆಯಿತು, ಪೆಸ್ಟಿಸೈಡ್ಸ್ ಬಂತು, ಫರ್ಟಿಲೈಸರ್ಸ್ ಬಂತು, ಅದು ಕೆಡ್ಡು ಅಂತ ಗೊತ್ತಿದ್ದೆ. ನಾವು ಒಂದು ಶೆಟ್ರ್ ಅಂಗಡಿ, ಯೂಶಲಾಗಿ ಅವಾಗ ಶೆಟ್ರನ್ನೇ ವ್ಯಾಪಾರ ಮಾಡ್ತಾಯಿದ್ರು, ವೈಶ್ಯ ವ್ಯಾಪಾರ ಮಾಡ್ತಾರೆ. ಒಂದು ಶೆಟ್ರ್ ಅಂಗಡಿಗೆ ಹೋಗ್ತಾಯಿತ್ತು, ಅವ್ರ ಅಂಗಡಿಗೆ ಹೋಗಿ ತಿಂಗಳದ ಸಾಮಾನು ತೊಗೊಳ್ತು, ಇಲ್ಲ ಸಂಬಳಕ್ಕೆ ಮಾಡ್ತಾಯಿದ್ದು ಅವ್ರ ಕೆಲಸ, ಲೆಕ್ಚರ್ ಆಗಿದ್ರು ಅಂತಂದೆ. ಒಂದು ಮೂಟೆ ಬೆಲ್ಲದ ಮೂಟೆ ಎಳೆದು ಬಿಟ್ಬಿಟ್ರು, ಕಡಲೆಕಾಯಿನೋ ಅಥವಾ ಕಡಲೆ ಮೂಟೆ ಎಳೆದ್ಬಿಟ್ಟು ನಮ್ಮ ಮುಂದೆ ಇಟ್ಬಿಟ್ಟು ತಿಂತಾ ಇದ್ದೀನಿ, ನಾನು ಪ್ಯಾಕ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ಪ್ಯಾಕ್ ಮಾಡೋಕ್ಕಾಗೋದು, ನಾವು ತಿಂತಾ ಕೂತಿರ್ಬೋದಾಗಿತ್ತು. ದೆರ್ ವಾಸ್ ಅ ಪರ್ಸನಲ್ ಒಂದು ಬಾಂಡಿಂಗ್ ರಿಲೇಷನ್ಶಿಪ್ ಇರ್ತಾಯಿತ್ತು. ಇನ್ ಕೇಸ್ ಅವ್ರಿಗೆ ಗೊತ್ತಾಗಿದ್ದಿದ್ದರೆ ಖಂಡಿತ ನಮಗೆ ಅವರು ಆ ಥರದನ್ನ ವಿಷ ಇರುವಂಥ ಆಹಾರ ಕೊಡ್ತಾ ಇರಲಿಲ್ಲ. ಇವತ್ತು ಮಾಲ್ಗಳು ಬಂದುಬಿಟ್ಟು ಆ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಸೊ ಹಾಗೆ ನಾನೇನು ಹೇಳಕ್ಕೆ ಬಂದೆ ಅಂತೆ, ಆ ನಮ್ಮ ಎಂಪ್ಲಾಯರ್ ಏನಿದ್ದಾನೆ ಅವನ ಬಗೆಗೆ ನಮ್ಮ ಜವಾಬ್ದಾರಿ ಏನು. ಸೊ ನಮಗೆ ಇದು ಅವನಿಗೆ ಹಾನಿಕರ ಅಂತ ಗೊತ್ತಾದ ಮೇಲೆ ನಾವು ಕೊಡ್ತಾ ಇದ್ದರೆ ವಾಟ್ ಆರ್ ವಿ ಲುಕಿಂಗ್ ಆಟ್, ಅದು ಬರೀ ಬಿಸ್ನೆಸ್ ಆಗಷ್ಟೇ ಟ್ರೀಟ್ ಮಾಡ್ತಾನೆ. ಅವ್ನು ಜಾಬಲ್ಲಿರೋ ಕಾಸು ಮಾತ್ರ ನನಗೆ ಕಾಣಿಸ್ತಾ ಇದೆ, ಅವ್ನು ಕಾಣಿಸ್ತಾ ಇಲ್ಲ, ಅವ್ನು ಮನುಷ್ಯ ಅಂತ ಅನ್ನಿಸ್ತಾನೆ ಇಲ್ಲ. ಅವ್ನು ಮನುಷ್ಯ ಅಂತ ಅನ್ನಿಸ್ಬಿಟ್ರೆ ಅವನು ನನ್ನ ಎಂಪ್ಲಾಯರು, ನನಗೆ ಸಂಬಂಧ ಇರುವುದು. ಯಾಕೆ ಆಡಿಯನ್ಸ್ ಅಥವಾ ಪ್ರೇಕ್ಷಕರು ರಾಜ್ಕುಮಾರ್ ಅವ್ರನ್ನ ಅಣ್ಣ ಅಂತ ಕರೆದ್ರು? ಅಣ್ಣ ಅಂತ ಕರೆಯೋದ್ರ ಹಿಂದೆ ಬರೀ ಗೌರವ ಮಾತ್ರ ಅಲ್ಲ, ಪ್ರೀತಿ ಇದೆ. ನಿಜವಾಗ್ಲೂ ನನ್ನ ಅಣ್ಣ ಇವನು ಅಂತ ಅನ್ನೋ ನಂಬಿಕೆನೇ ಇದೆ. ಅಷ್ಟು ನಂಬಿದ ಮೇಲೆ ರಾಜ್ಕುಮಾರ್ ಕುಂಟ್ ಬಿ ಸೆಪ್ರೇಟ್ ಫ್ರಮ್ ದೆಮ್. ಅವರ ಡಿಸಿಷನ್ಗಳು ಎಲ್ಲದರಲ್ಲೂ, ಅವ್ರ ಸಿನಿಮಾಗಳು ಎಲ್ಲದರಲ್ಲೂ ನಿಮಗೆ ಅದರ ರಿಫ್ಲೆಕ್ಷನ್ ಕಾಣುತ್ತೆ. ನನ್ನ ಅಣ್ಣ ಅಂತ, ನನ್ನ ಅಣ್ಣ ಅಂದ್ಕೊಂಡು ನಿಜವಾಗ್ಲೂ ಅಣ್ಣ ಅಂದ್ಕೊಂಡಿದ್ದಾರೆ. ಅದರಲ್ಲೇ ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ನೋಡ್ತಾ ಇದ್ರು ಆಡಿಯನ್ಸ್. ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಅಟ್ ಸಮ್. ಸೊ ಕಿಶೋರ್ ಅವರು ಹೇಳೋದು, ಒಬ್ಬ ಆರ್ಟಿಸ್ಟ್ಗೆ ತಮ್ಮ ಎಂಪ್ಲಾಯರ್ಸ್ ವಿಚ್ ಇಸ್ ಜನರ ಪರವಾಗಿ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು. ಖಂಡಿತ ಇರಬೇಕಾಗತ್ತೆ. ಅದೇ ನಿಯತ್ತು ಅಂತೀವಲ್ಲ ನಾವು. ಓಕೆ, ನಮ್ಮ ಇದುವರೆಗೂ ನಮ್ಮ ಅದೇ ಏನದು ಕೋಡ್ ಆಫ್ ಕಂಡಕ್ಟ್, ನಮ್ಮ ಮಾರಲ್ ಕಂಡಕ್ಟ್ ಏನಿದೆ ಅದನ್ನೇ ಹೇಳುತ್ತೆ. ಅವಾಗ ನಿಯತ್ತು, ದುಡ್ಡು ಇಸ್ಕೊಂಡವ್ರಿಗೆ ನಿಯತ್ತಾಗಿರು, ನೀನು ಯಾರು ಕೆಲಸ ಕೊಡ್ತಾರೋ ಅವ್ರಿಗೆ ನಿಯತ್ತಾಗಿರು, ನಿಮ್ಮ ತಂದೆ ತಾಯಿಗೆ ನಿಯತ್ತಾಗಿರು, ಎಲ್ರಿಗೂ ನಿಯತ್ತಾಗಿರು ಅಂತ ಹೇಳ್ತಾರೆ. ಸೊ ನಿಯತ್ತು, ಅದ್ರ ಮೂಲಕ ನಾವು ರೆಸ್ಪಾನ್ಸಿಬಿಲಿಟಿ ಮೂಲಕನೇ ತೋರಿಸೋಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ. ಜೊತೆಗೆ ಇದಷ್ಟೊಂದು ಪವರ್ಫುಲ್ ಮೀಡಿಯಮ್ ಬೇರೆ. ಕರೆಕ್ಟ್, ಯು ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ಸುಮ್ಮನೆ ನಾವು ಯಾವುದೋ ಕೆಲಸ ಮಾಡ್ತಾನೆ, ನಾನೊಬ್ಬ ಕೆಲಸ ಮಾಡ್ತಾನೆ, ಇನ್ನೊಬ್ಬರ ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಅವ್ರು ನಾನು ನಿಯತ್ತಾಗಿರ್ತೀನಿ, ಇದು ಇಟ್ಸ್ ವೆರಿ ಪರ್ಸನಲ್. ಇದಷ್ಟೇ ಅಲ್ಲ, ನಾವು ಪೂರ್ತಿ ಸಮಾಜನ ಇಂಪ್ಯಾಕ್ಟ್ ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದಿರೋ ಕಡೆ ಎಲ್ಲ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ನಾವು ಒಂದು ಸಿನಿಮಾ ಮಾಡಿದ್ವಿ ವೀರಪ್ಪನ ಬಗ್ಗೆ, ಅಟ್ಟಹಾಸ ಅಂತ. ಅದರಲ್ಲಿ ಏನು ಮಾಡಿದ್ವಿ, ನಾವು ಕಥೆ ಮಾಡ್ತಾನೆ, ಒಂದು ಕಥೆ ಅಂತ ಬೆಳಿಬೇಕು ಅಂದರೆ ನೀವು ಆ್ಯಕ್ಷನ್ ರಿಯಾಕ್ಷನ್ ಇರಬೇಕು. ಆವಾಗಲೇ ಕಥೆ ಮುಂದುವರಿತಾ ಹೋಗುತ್ತೆ, ಒಂದು ಸ್ಟೆಪ್ ಇವರೊಬ್ಬರು ನೋಡಿತಾರೆ, ಇವನೊಬ್ಬರು ನೋಡಿತಾನೆ, ಇವರು ಪೊಲೀಸ್ ಒಬ್ಬರು ನೋಡ್ತಾರೆ, ವೀರಪ್ಪನೊಬ್ಬರು ನೋಡಿತಾನೆ. ಆ ಲಿಂಕಲ್ಲಿ ಆ್ಯಕ್ಚುಲಾಗಿ ಸಂಬಂಧ ಇಲ್ಲದಿದ್ರು ಗುರುನಾಥನ್ ಮರ್ಡರ್ಗೆ ರಿಟ್ಯಾಲಿಯೇಷನ್ ಆಗಿ ಇವನು ಹರಿಕೃಷ್ಣ ಶಕೀಲ್ನ ಕೊಂದ ಅಂತ ಮಾಡಿಬಿಟ್ವಿ. ಹರಿಕೃಷ್ಣ ಶಕೀಲ್ ಕರ್ನಾಟಕದ ಸೇಫ್ನಲ್ಲಿ ಇದ್ದ ಬೆಸ್ಟ್ ಆಫೀಸರ್. ಹೆಚ್ಚು ಕಡಿಮೆ ಸುಮಾರು ಸಲ ಅವರು ಹತ್ತಿರಕ್ಕೆ ಇನ್ನೇನು ಹಿಡಿಯೋವಂಥ ಟೈಮ್ಗೆ ಹೋಗಿ ಸುಮಾರು ಬೇರೆ ಬೇರೆ ಕಾರಣಗಳಿಂದ ಮಿಸ್ ಆಗೋದು ಅವನ ವೀರಪ್ಪ. ಅವನಿಗೆ ಹಾಗಾಗಿ ಅವ್ರನ್ನ ಹೊಡಿಲೇಬೇಕಾಗಿತ್ತು, ಸಿಕ್ಕಾಪಟ್ಟೆ ಡೇಂಜರಸ್ ಆಗೋಗ್ಬಿಟ್ಟಿದ್ರು ಅವರಿಬ್ಬರು ಅವನಿಗೆ. ಸೊ ಅವನು ಹೊಡೆದ ಅಂತ ಮಾಡಿದ್ವಿ. ಇದಕ್ಕೆ ರಿಟ್ಯಾಲಿಯೇಷನ್ಗೆ ಹೊಡೆದ ಅಂತ ಮಾಡಿಬಿಟ್ವಿ. ಅಲ್ಲಿ ಏನಾಗಿತ್ತು, ಗುರುನಾಥನ್ಗೊಬ್ಬಳು ಲಂಬಾಣಿ ಲವರ್ ಇದ್ಲು, ಅವಳನ್ನ ಇಟ್ಕೊಂಡು ಅವಳನ್ನ ಯೂಸ್ ಮಾಡ್ಕೊಂಡು ಇವ್ರನ್ನ ಟ್ರ್ಯಾಪ್ ಮಾಡಿ ಗುರುನಾಥನ್ ಹೊಡೆದಾಕಿದ್ರು. ದಟ್ ವಾಸ್ ವೆರಿ ಫೇರ್ ಅವರ ಪ್ರಕಾರ, ಪೊಲೀಸ್ನ ಪ್ರಕಾರ. ಸೊ ರಿಟ್ಯಾಲಿಯೇಷನ್ ಅಂತ ಮಾಡಿದ್ರಿಂದ ಹರಿಕೃಷ್ಣ ಶಕೀಲ್ ಸತ್ತ ತಕ್ಷಣ ಜನ ವಿಜಿಲ್ ಹೊಡೆದ್ಬಿಟ್ರು. ಸೊ ಅದರ ಇಂಪ್ಯಾಕ್ಟ್ ನಮಗೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟೊಂದು ಶಾಕಿಂಗ್, ನನಗೆ ಶಾಕಿಂಗ್. ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ಬಿಡ್ತೀನಿ, ಗಿಲ್ಟು. ಸೊ ಅಷ್ಟೊಂದು ಪವರ್ಫುಲ್ ಆಗಿರ್ಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್, ಜಾಸ್ತಿ ಆಗಿರಬೇಕಾಗತ್ತೆ. ಜೊತೆಗೆ ಯು ಆರ್ ಬಿಲ್ಡಿಂಗ್ ಅನ್ ಆಡಿಯನ್ಸ್, ಯು ಆರ್ ಮೇಕಿಂಗ್ ಅನ್ ಆಡಿಯನ್ಸ್ ಅವೇರ್ ಆಫ್ ಲಾಟ್ ಆಫ್ ಥಿಂಗ್ಸ್. ಸೊ ಸುಮಾರು ಒಂದೊಂದಾಗಿ ಫೀಡ್ ಮಾಡ್ತಾನೆ ಆಡಿಯನ್ಸ್ ಬೆಳೀತಾರೆ. ನಮ್ಮ ಆಡಿಯನ್ಸ್ ಹೆಂಗೇ ಬೆಳೆದಿದ್ದು ಆಗಿನ ಕಾಲದಲ್ಲಿ ಎಲ್ಲ ಕಡೆನೂ ಇಂಟರ್ವ್ಯೂಲ್ ಅದನ್ನು ಹೇಳ್ತೀನಿ. ಮಣಿರತ್ನಮ್ ಅವ್ರು ಏನು ಹೇಳಿದ್ರು ನನಗೆ ಅಂತ, ಅವ್ರು ಹೇಳಿದ್ದು ನಾನು ಫಸ್ಟ್ ಸಿನಿಮಾ ಯಾಕೆ ಮಾಡಿದೆ ಇಲ್ಲಿ ಅಂದರೆ, ಕನ್ನಡ ಆಡಿಯನ್ಸ್ ಅಷ್ಟು ಮೆಚ್ಯೂರ್ಡ್ ಆಡಿಯನ್ಸ್ ಅವರು, ಅಷ್ಟು ಪ್ರಬುದ್ಧ ಆಡಿಯನ್ಸು. ಅವ್ರನ್ನ ಒಪ್ಪಿಸ್ಬಿಟ್ರೆ ನಾನು ಎಲ್ಲಿ ಬೇಕಾದ್ರೂ ಒಪ್ಪಿಸ್ಬೋದು ಸಿನಿಮಾ ಮಾಡಿ ಅಂತ. ಸೊ ಆ ಥರದ ಆಡಿಯನ್ಸ್ ಇದ್ದವ್ರು ನಾವು, ವಿ ಶುಡ್ ಲಿವ್ ಅಪ್ ಟು ದಟ್ ಇದೆಲ್ಲ. ಲಾಸ್ಟ್ ಕ್ವೆಶ್ಚನ್ ಆನ್ ದಿಸ್. ಸೊ ಹೀಗೆ
ನೀನೊಬ್ಬ ಕಲಾವಿದ, ನಿನಗೊಂದು ಜವಾಬ್ದಾರಿ ಇದೆ ಅಂತ ಹೇಳೋದ್ರ ಮೂಲಕ ಐ ಆಮ್ ಜಸ್ಟ್ ಪ್ಲೇಯಿಂಗ್ ದಿ ಡೆವಿಲ್ಸ್ ಅಡ್ವೊಕೇಟ್, ಆಲ್ಸೋ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಅದು ಒಬ್ಬ ಕಲಾವಿದನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನ ಕರ್ಟೇಲ್ ಮಾಡಿದಾಗಲ್ವಾ? ನೀವು ಎಷ್ಟು ಬೇಕಾದ್ರೆ ಫ್ರೀಡಮ್ ಇಟ್ಕೊ, ರೆಸ್ಪಾನ್ಸಿಬಿಲಿಟಿ, ಫ್ರೀಡಮ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಈಗ ಫ್ರೀಡಮ್ ನಾವು ಕೊಟ್ಬಿಡ್ಬೋದು, ಫ್ರೀಡಮ್ ಅಂತ ಅಂದ್ಬಿಟ್ಟು ಅನ್ಕಂಟ್ರೋಲ್ಡ್ ಫ್ರೀಡಮ್ ನನಗೆ ಎಲ್ಲನೂ ಬೇಕು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು CBFC ಇದೆ, ಅವ್ರು ಸರ್ಟಿಫೈ ಮಾಡ್ತಾರೆ ಅಂತ ಹೇಳ್ಬೋದಲ್ಲ. CBFC ಅಗೇನ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಷ್ಟೇ. ಅವ್ರು ಏನನ್ನು ಮಾಡ್ತಾರೆ, ಈಗೆಲ್ಲ ಅಂತೂ ತೀರಾ ಕೆಟ್ಟದಾಗೆ ಆಗಿದೆ. ಅವರು ಕೆಲವು ಅವ್ರದ್ದೇ ಒಂದು ಅಜೆಂಡಾ ಇಟ್ಕೊಡ್ತಾರೆ, ಅಜೆಂಡಾಗ ಇರೋದು ಮಾತ್ರ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ಒಂದು ಲೆವೆಲ್ ಫ್ರೀಡಮ್ ಇರಬೇಕಾಗತ್ತೆ, ಆಡಿಯನ್ಸ್ಗೂ ಬಿಡಬೇಕಾಗತ್ತೆ, ಆಡಿಯನ್ಸ್ಗೆ ಸೆನ್ಸಾರ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಬಟ್ ನಾವು ಆ ಥರದ ಆಡಿಯನ್ಸ್ನ ಬಿಲ್ಡ್ ಮಾಡಬೇಕಾಗತ್ತೆ. ದಟ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಸೆನ್ಸರಿಂಗ್. ಆ್ಯಕ್ಚುಲಾಗಿ ಹೆಂಗೆ ನೋಡೋಕೆ ಹೋದರೆ ಸೆಲ್ಫ್ ಸೆನ್ಸರಿಂಗ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಸೆನ್ಸರಿಂಗ್. ಬಟ್ ನೀವು ಅಗೇನ್ ಆಡಿಯನ್ಸ್ ನೀವು ಮೆಚ್ಯೂರ್ಡ್ ಆಗಿದ್ದಾಗ ನೀವು ಅದನ್ನೆಲ್ಲ ಮಾಡ್ಬೋದು. ನಾವು ಆ ಥರದ ಆಡಿಯನ್ಸ್ ಕ್ರಿಯೇಟೇ ಮಾಡಲ್ವೇ? ನಮ್ಮ ಪೂರ್ತಿ ಸಿಸ್ಟಮ್, ಸಿನಿಮಾ ಸಿಸ್ಟಮ್, ಸ್ಟಾರ್ ಸಿಸ್ಟಮ್ ಎಲ್ಲವೂ ಅಷ್ಟೇ. ನಮ್ಮ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಸ್ಟಾರ್ಗಳು ಎಲ್ಲರೂ ಯಾವ ಥರದ ಆಡಿಯನ್ಸ್ನ ಬಿಲ್ಡ್ ಮಾಡಿದ್ದಾರೆ ಅಂದರೆ, ಇವ್ರು ಏನು ಕೊಡ್ತಾರೋ ಅಥವಾ ಅವ್ರಿಗೆ ಏನು ಬೇಕು ಅಂತ ಇವ್ರು ಅಂದ್ಕೊಂಡಿದ್ದಾರೋ ಅದನ್ನ ಕೊಟ್ಟ ತಕ್ಷಣ ಅವ್ರು ರೆಸ್ಪಾಂಡ್ ಮಾಡಬೇಕು. ಹುಚ್ಚುಚ್ಚಾಗಿ ಬಂದು ಇವರ ಮೇಲೆ ಬೀಳಬೇಕು, ಇವ್ರಿಗೆ ಹಾಲಿನ ಅಭಿಷೇಕ ಮಾಡಬೇಕು, ಇವ್ರಿಗೆ ಕಾಲಲ್ಲಿ ಬಿದ್ದು ಸಾಯಬೇಕು. ಸೊ ಆ ಥರದ ಆಡಿಯನ್ಸ್ ಬೇಕು ಇವ್ರಿಗೆ. ಯಾಕಂದರೆ ಇಸ್ ಅ ಡಂಬ್ ಆಡಿಯನ್ಸ್ ಇಸ್ ವಾಟ್ ದೇ ವಾಂಟ್. ಆ ಆಡಿಯನ್ಸ್ ಕ್ವೆಶ್ಚನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಇವ್ರಿಗೆ ಉತ್ತರ ಕೊಡೋದು ಗೊತ್ತಿಲ್ಲ. ಇವ್ರಿಗೆ ಗೊತ್ತಿದ್ದಿದ್ರೆ ಆ್ಯಕ್ಚುಲಾಗಿ ದಟ್ ವುಡ್ ಬಿ ವೆರಿ ನೈಸ್. ಇವರಲ್ಲಿ ಇವ್ರು 3 ಜನದಲ್ಲಿ ಒಬ್ರಿಗೆ ಗೊತ್ತಿದ್ರು, ಪ್ರೊಡ್ಯೂಸರೋ, ಡೈರೆಕ್ಟರೋ, ಸ್ಟಾರ್ಗೋ ಒಬ್ಬ ಸೆನ್ಸಿಬಲ್ ಆಗಿದ್ರು, ಈ ಕ್ಯಾನ್ ಮೇಕ್ ಅ ವೆರಿ ಬಿಗ್ ಡಿಫ್ರೆನ್ಸ್ ವಿತ್ ಆಡಿಯನ್ಸ್ನ ಸಿಕ್ಕಾಪಟ್ಟೆ ಎಜುಕೇಟ್ ಮಾಡ್ಬಿಡ್ಬೋದು. ಆದರೆ ಅವ್ನಿಗೆ ಬೇಕಾಗಿಲ್ಲ. ಪೊಲಿಟಿಷಿಯನ್ಸ್ಗೆ ಹೆಂಗೆ ದಡ್ಡ ಪ್ರಜೆಗಳು ಬೇಕೋ ಹಾಗೆ ಒಬ್ಬ ಸ್ಟಾರ್ಗೆ ದಡ್ಡ ಆಡಿಯನ್ಸ್ ಬೇಕಾಗಿದೆ. ಈಗ ಒಬ್ಬ ಸ್ಟಾರ್ ಸ್ವಲ್ಪ ಸೆನ್ಸಿಬಲ್ ಆಗಿಬಿಟ್ರೆ, ಅವ್ನು ಬುದ್ಧಿವಂತ ಆದರೆ, ಅವನು ಬುದ್ಧಿವಂತ ಆಡಿಯನ್ಸ್ನ ಕ್ರಿಯೇಟ್ ಮಾಡಿದ್ರೆ ಅವ್ರು ಕ್ವೆಶ್ಚನ್ ಮಾಡಿ ಆ್ಯಕ್ಚುಲಾಗಿ ಅವನೊಬ್ಬನೇ ಉಳ್ಕೋಬೋದು. ಯಾಕಂದರೆ ಈ ಕ್ಯಾನ್ ಡಾಮಿನೇಟ್ ದ ಹೋಲ್ ವರ್ಲ್ಡಲ್ಲಿ. ಒಬ್ಬನೇ ಅವನಾದ್ರು ಸೆನ್ಸಿಬಲ್ ಆಗಿಬಿಟ್ರೆ, ಯಾಕಂದರೆ ಮಿಕ್ಕಿ ಸ್ಟಾರ್ಗಳನ್ನೂ ಕ್ವೆಶ್ಚನ್ ಮಾಡ್ತಾರೆ ಇದೇ ಆಡಿಯನ್ಸ್. ಒಂದು ಆ್ಯಕ್ಚುಲಿ ತಮಿಳ್ ಸಿನಿಮಾ ಕಲ್ಚರ್ ನನಗೆ ಯಾಕೆ ಖುಷಿ ಅನಿಸುತ್ತೆ ಅಂದರೆ, ಅಲ್ಲೂ ಭಯಂಕರ ಹೀರೋ ವರ್ಷಿಪ್ ಎಲ್ಲ ಇದೆ. ಇವಾಗಲೂ ಸ್ಟಾರ್ಗಳಂದರೆ ಅಂತ ಬಿದ್ದುಬಿಡ್ತೀನಿ. ಇವತ್ತು ನಾನು ಹೇಳ್ತಲ್ಲ, ಹಾಲಿನ ಅಭಿಷೇಕ, ಹೋಗಿ ಎಲ್ಲನೂ ಆಗುತ್ತೆ. ಅದರಲ್ಲೂ ಒಂದು ಲೆವೆಲ್ಗೆ ಎಲ್ಲಿದೆ ಅವರಿಗೆ ವಾಯ್ಸ್ ಅಂತಂದರೆ, ಯಾಕಂದರೆ ದೇ ಆರ್ ವೆರಿ ರೂಟೆಡ್. ದ್ರವಿಡಿಯನ್ ಮೂಮೆಂಟು ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ. ಒಂದು ಸಿನಿಮಾ, ವಿಜಯ್ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿದೆ, ಯಾವುದೊಂದು ಸೂರ ಅಂತ ಒಂದು ಸಿನಿಮಾ, ಅದು ಅವಾಗ ದಟ್ ವಾಸ್ ಅ ಬ್ಯಾಡ್ ಟೈಮ್ ಫಾರ್ ಹಿಮ್. ಸುಮಾರು ಕಂಟಿನ್ಯೂಸ್ ಆಗಿ ಫ್ಲಾಪ್ಸ್ ಆಗ್ತಾಯಿತ್ತು. ಅದ್ರಲ್ಲಿ ಏನೋ ಕ್ವೆಶನ್ ಕೇಳ್ತಾರೆ, ಅದಕ್ಕೇನು ಆನ್ಸರ್ ಹೇಳು ಅಂತ ಅಂದ್ಬಿಟ್ಟು ಒಬ್ಬ ಆಡಿಯನ್ಸ್ ಸೆಂಟ್ರಲ್ಲಿ ನಿಂತ್ಕೊಂಡು ಹೇಳ್ದ, ತಲೆವಾ ಇದನ್ನು ಮಾತ್ರ ಕೇಳೋ, ನೀನು ಕತೆ ಕೇಳಬೇಡ. ಸೊ ಆಡಿಯನ್ಸ್ ಹಂಗಿರ್ಬೇಕು. ಆಡಿಯನ್ಸ್ ಸ್ಟಾರ್ನ ಕ್ವೆಶನ್ ಮಾಡಬೇಕು, ಯಾಕೆ ಈ ಸಿನಿಮಾ ಮಾಡಿದೆ ಅಂತ ಫ್ಲಾಪ್ ಮಾಡಿಸ್ಬೇಕು ಸ್ಟಾರ್ ಸಿನಿಮಾನ. ಆವಾಗ ಇವ್ರಿಗೂ ಜವಾಬ್ದಾರಿ ಬರುತ್ತೆ. ನಾನು ಸುಮ್ಮನೆ ಏನೇನೋ ಕೊಟ್ಟರೆಲ್ಲ ಇದು ಮಾಡೋಲ್ಲ. ಇವ್ರು ನನಗೆ ಅರ್ಥ ಆಗೋಗ್ಬಿಟ್ಟಿದ್ದಾರೆ, ಇವ್ರಿಗೆ ಏನು ಇಷ್ಟ ಆಗುತ್ತೆ, ಒಂದು ಐಟಮ್ ಸಾಂಗು, ಒಂದಷ್ಟು ಫೈಟು, ಒಂದು ಒಳ್ಳೆ ಡ್ಯಾನ್ಸು, ಒಂದು ಸಾಂಗ್ ಹಾಕ್ಬಿಟ್ಟು ಇವ್ರು ಹಿಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಮಾಡಿದ್ರೆ ಆಗಲ್ಲ. ಅವನು ತಲೆಗೆ ಕೇಳ್ತಾನೆ, ಫಾಡರ್ ಕೇಳ್ತಾನೆ ಬ್ರೈನಿಗೆ ಅಂತ ಗೊತ್ತಾದರೆ, ಯು ವಿಲ್ ಬಿ ಆ್ಯಕ್ಚುಲಿ ಕಾಂಟ್ರಿಬ್ಯೂಟಿಂಗ್ ಅ ಲಾಟ್ ಇನ್ ರಿಟರ್ನ್. ಆ್ಯಂಡ್ ಅದೇ ಐ ಹ್ಯಾಡ್ ಅ ಕ್ವಶನ್ ಅಬೌಟ್ ದಟ್. ಇನ್ನೊಂದು ಸೆಗ್ಮೆಂಟ್ ಹೇಳಿದ್ನಲ್ಲ, ಅಲ್ಲಿ ಕೇಳ್ತೀನಿ. ಅಫ್ಕೋರ್ಸ್ ಐ ಆಮ್ ವೆರಿ ಬ್ಯಾಡ್ ಅಟ್ ಸ್ಟಿಕ್ಕಿಂಗ್ ಟು ದಿ ಸಬ್ಜೆಕ್ಟ್. ಬೇರೆ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ಬೇಡಿ, ಯಾಕಂದ್ರೆ ಐ ಹ್ಯಾವ್ ದಟ್ ರೆಪ್ಯುಟೇಷನ್. ಒಳ್ಳೆದಾಗಂತ ಗೊತ್ತಿಲ್ಲ, ನೀವು ತುಂಬಾ ಬೇರೆ ಬೇರೆ ಟಾಪಿಕ್ ಮಾತಾಡ್ತೀರ, ಫಿಲ್ಮ್ ಬಗ್ಗೆ ಮಾತಾಡಲ್ಲ ಅಂತ. ಬಟ್ ನನಗೆ ಖುಷಿ ಕೊಡೋದೇ ಅದು. ಸೊ ಆ ಒಂದು ಟಾಪಿಕ್ನ ನಾನು ಬಟ್ ಅದೇ ಟು ಕ್ಲೋಸ್ ದಿಸ್, ನೀವು ಹೇಳ್ತಿರೋದು ಏನು ಅಂದ್ರೆ ಚೆನ್ನಾಗಿದೆ. ಆಡಿಯನ್ಸ್ ಆಲ್ಸೋ ವಾಚ್ ಡಾಗ್ ಆಗಿರ್ಬೇಕು, ಅಲ್ಲಿ ಏನು ಫಿಲ್ಮ್ಸ್ ಬರ್ತಾ ಇದೆ ಅಂತ. ಅದೇ ನಾವು ಇವಾಗ ಹೋಗಿ ಎಲ್ಲರೂ ಕೇಳ್ತಾ ಇದೀವಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ. ಯಾಕೆ ಕೇಳಬೇಕು? ಅವ್ರ ಕರ್ತವ್ಯ ಅದು, ಅವ್ರ ಮಾಧ್ಯಮ ಅದು. ಇವತ್ತು ನೀವು ಜಸ್ಟ್ ಲೈಕ್ ಫಾರ್ಮಿಂಗ್ಲೂ ಅದೇ ಹೇಳ್ತೀನಿ, ನೀವು ನಿಮ್ಗೆ ಜನಗಳಿಗೆ ಅವೇರ್ನೆಸ್ ಇಲ್ಲ, ಯು ಆರ್ ದ ಎಂಡ್ ಯೂಸರ್ಸ್ ಅದರದ್ದು. ನಿಮಗೆ ಅದರ ಅವೇರ್ನೆಸ್ ಇಲ್ಲ ಅಂತಂದರೆ ನೀವು ಹೆಂಗೆ ಅಲ್ಲಿ ರೈತ ಏನು ಮಾಡಬೇಕು ಅಂತ ಹೇಳ್ತೀರಾ? ಫಸ್ಟ್ ನಿಮಗೆ ಗೊತ್ತಿರಬೇಕು, ನಿಮಗೆ ಎಜುಕೇಷನ್ ಇರಬೇಕು, ಯಾವುದು ವಿಷ, ಯಾವುದು ಒಳ್ಳೆಯದು ಅಂತ ಅಂದ್ಬಿಟ್ಟು. ನನ್ನ ಮಕ್ಳಿಗೆ ನಾನೇನು ಕೊಡಬೇಕು ಅಂತ ಗೊತ್ತಿರಬೇಕು. ಸೇಮ್ ವಿತ್ ಸಿನಿಮಾ, ವಿಚ್ ಇಸ್ ಗುಡ್ ಸಿನಿಮಾ, ವಿಚ್ ಇಸ್ ಬ್ಯಾಡ್ ಸಿನಿಮಾ. ಯಾವ ಸಿನಿಮಾ ನಾನು ನನ್ನ ಮಕ್ಳಿಗೆ ತೋರಿಸ್ಬೇಕು, ನಾಳೆ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಬೇಕು ಅಂತಂದರೆ ಅವ್ರು ಆಗಬಾರ್ದು. ಫ್ರೀಡಮಿಗೆ ಆರ್ಟಿಸ್ಟಿಕ್ ಫ್ರೀಡಮ್ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿದ್ರೆ ಪರವಾಗಿಲ್ಲ. ಬಟ್ ಅದಿಲ್ಲ, ನನಗೆ ಜವಾಬ್ದಾರಿನೂ ಇರಬೇಕು. ಅವ್ರು ಫ್ರೀಡಮ್ ಕೊಡ್ತೀನಿ ನಾನು, ಬಟ್ ಜವಾಬ್ದಾರಿನೂ ಇರಬೇಕು. ವಿಚ್ ಶುಡ್ ಕಮ್ ಫ್ರಮ್ ದೇರ್ ಓನ್, ಫ್ರಮ್ ವಿದಿನ್ ದೆಮ್ ಅಂತ ಅಂದರೆ ನಾವು ವಿ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್ ಟು ಎವ್ರಿಥಿಂಗ್. ಸೊ ಅಲ್ಲಿ ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನು ಬರುತ್ತೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅದೇ ನಾನು ಈಗ ಇನ್ನೊಂದೆಲ್ಲ ಒಂದು ಕಡೆ ಎಕ್ಸಾಂಪಲ್ ಕೊಡ್ತಾರೆ. ಈಗ ಯಾವುದೋ ಗಾಂಜಾನೋ ಅಥವಾ ಕೋಕೋ ಏನೋ ಡ್ರಗ್ಸ್ ತೊಗೊತಾ ಇದ್ದಾರೆ, ಡ್ರಗ್ಸ್ ತೊಗೊಳೋದ್ರ ಬಗ್ಗೆ ನಾವು ಸಿನಿಮಾ ಮಾಡಿ ತೋರಿಸ್ತೀವಿ. ಬಟ್ ಫೈನಲ್ ಇಂಪ್ಯಾಕ್ಟ್ ಏನಿರಬೇಕು? ನನಗಲ್ಲಿ ರಾಮ್ ಗೋಪಾಲ್ ವರ್ಮ ಸತ್ಯ ಜ್ಞಾಪಕ ಬರುತ್ತೆ. ಸತ್ಯ ವಾಸ್ ಸೋ ಡಿಸ್ಟರ್ಬಿಂಗ್. ನೀವು ಪೂರ್ತಿ ಸಿನಿಮಾ ಪೂರ್ತಿ ಗ್ಲೋರಿಫಿಕೇಶನ್ ಆಫ್ ರೌಡಿಸಮ್ಮೇನೆ. ಎಲ್ಲರೂ ಬಂದವರೆಲ್ಲ ಅದು ನಾನು ಹಂಗೆ ಆಗಬೇಕು ಅಂತೆಲ್ಲ ಅನಿಸುತ್ತೆ. ಕೊನೆಯಲ್ಲಿ ಅವ್ನಿಗೆ ಆಗೋದು ಇಟ್ ಡಿಸ್ಟರ್ಬ್ ಯು ಸೋ ಮಚ್, ಯು ವಿಲ್ ನೆವರ್ ವಾಂಟ್ ಟು ಬಿಕಮ್ ಅ ಗ್ಯಾಂಗ್ಸ್ಟರ್. ಅದು ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಅಂತ ನಾನು.
ಸೊ ನೀವು ಅದ್ರ ಬಗ್ಗೆನೇ ಸಿನಿಮಾ ಮಾಡಿ ಪರವಾಗಿಲ್ಲ, ದಾಟ್ಸ್ ಯುವರ್ ಎಕ್ಸ್ಪ್ರೆಷನ್, ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಬಟ್ ಇಂಪ್ಯಾಕ್ಟ್ ಏನಿದೆ ಅದರ ಅವೇರ್ನೆಸ್ ಅವ್ರಿಗಿದ್ರೆ ಕ್ಯಾನ್ ಮೇಕ್ ಗುಡ್ ಫಿಲ್ಮ್. ಸೊ ಫೈನಲಿ ದೀಸ್ ಆರ್ ದ ಎಂಡ್ ಯೂಸರ್ಸ್, ಅವ್ರದ್ದೇ ಸಿನಿಮಾ ಈಸ್ ಡ್ಯಾಸ್, ಅವರೇ ದುಡ್ಡು ಹಾಕ್ತಾಗಿರೋ ಸಿನಿಮಾ ನನ್ನ ಪ್ರಕಾರ. ಸೊ ಅವ್ರದ್ದೇ ಸಿನಿಮಾನ ಹೆಂಗಿರಬೇಕು ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ನಾವ್ಯಾಕೆ ಹೋಗಿ ಕೇಳ್ಬೇಕು? ನಿನಗೆ ಒಳ್ಳೆ ಸಿನಿಮಾ ಉಳಿಸ್ಕೋಬೇಕು ಅನ್ನೋ ಇದಿದ್ರೆ, ನಿನ್ನ ಮಕ್ಕಳು ಒಳ್ಳೆ ಸಿನಿಮಾ ತೋರಿಸ್ಬೇಕು ಅಂತ ಏನಾದ್ರು ಆಲೋಚನೆ ನಿನಗಿದ್ರೆ ನೀನು ಉಳಿಸ್ಕೋಬೇಕು ಒಳ್ಳೆ ಸಿನಿಮಾ. ಚಿಕ್ಕ ಸಿನಿಮಾಗಳನ್ನ ಯಾಕೆ ಸಪೋರ್ಟ್ ಮಾಡಬೇಕು ಅಂದರೆ, ಇವತ್ತು ಡಿಸೆಂಟಾಗಿ ಒಬ್ಬ ಹೊಸ ಫಿಲ್ಮ್ ಮೇಕರ್ ಮಾಡಿರ್ಬೋದು, ಅವ್ನಲ್ಲಿ ಫ್ಲಾಸು ಇರುತ್ತೆ, ಪರವಾಗಿಲ್ಲ, ನೋಡ್ಬಿಟ್ಟು ಕಂಡೆಮ್ ಮಾಡಿ ಪರವಾಗಿಲ್ಲ, ಇದು ತಪ್ಪಿದೆ ಅಂತ ಹೇಳು, ಪ್ರೆಸ್ಸಲ್ಲಿ ಬರೀಲಿ, ಅವ್ನು ನೆಕ್ಸ್ಟ್ ಇದ್ಕೊತಾನೆ, ಮತ್ತೆ ಸಿನಿಮಾ ಮಾಡೋಕ್ಕೆ ಅವಕಾಶ ಇರುತ್ತೆ. ಈ ಸಿನಿಮಾನೇ ಸಾಯಿಸ್ಬಿಟ್ರೆ ನಾವು ಒಂದು ಅವಕಾಶನೇ ಇರಲ್ಲ ಮುಂದಕ್ಕೆ. ಅವ್ನ ಜೊತೆ ಇದ್ದ ಪೂರ್ತಿ ಟೀಮ್ ಸತ್ತೋಗುತ್ತೆ, ಅವ್ನು ಪ್ರೊಡ್ಯೂಸರ್ ಸತ್ತೋಗ್ತಾನೆ, ಎಲ್ಲರೂ ಓಟೋಗ್ಬಿಡ್ತಾರೆ. ಸೊ ಒಂದು ಪವರ್ಫುಲ್ ಮೀಡಿಯಮ್ ಟು ಕಮ್ಯುನಿಕೇಟ್ ಟು ಯುವರ್ ಚಿಲ್ಡ್ರನ್ ಅಬೌಟ್ ಯುವರ್ ಲೈಫ್, ಯುವರ್ ಆನ್ಸೆಸ್ಟರ್ಸ್, ಯುವರ್ ಹಿಸ್ಟ್ರಿ, ಫ್ಯೂಚರ್, ಎವ್ರಿಥಿಂಗ್. ಒಂದು ರಿಫ್ಲೆಕ್ಷನ್, ಇಟ್ಸ್ ಅನ್ ಆರ್ಟಿಸ್ಟಿಕ್ ಆರ್ಟ್ ಫಾರ್ಮ್. ಅದು ಎಷ್ಟು ಎಫೆಕ್ಟಿವ್ ಆಗಿ ಹೇಳುತ್ತೆ, ಎಷ್ಟು ಟೂಲ್ಸ್ ಯೂಸ್ ಮಾಡ್ತೀವಿ ನಾವು. ಸಿನಿಮಾ ಒಂದು ಸೀನ್ ಬರಿತೀವಿ, ಮ್ಯೂಸಿಕ್ ಹಾಕ್ತೀವಿ, ಸೌಂಡ್ ಹಾಕ್ತೀವಿ, ಸಾಂಗ್ಸ್ ಹಾಕ್ತೀವಿ, ಎಲ್ಲದ್ರ ಮೂಲಕ ಇಟ್ಸ್ ಅನ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಲ್ಲ. ಯಾವುದೋ ಈ ಥರದ ಮೀಡಿಯಮ್ ಇಲ್ಲ, ಇಷ್ಟೊಂದು ಇಮರ್ಸಿವ್ ಮೀಡಿಯಮ್. ಈ ಥರದ ಒಂದು ಮೀಡಿಯಮ್ನ ಅವ್ರು ಉಳಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ. ನಾವ್ಯಾಕೆ ಹೋಗಿ ಕೇಳ್ಬೇಕು ಅವ್ರ ಹತ್ರ? ಅವ್ರದ್ದೇ ಸಿನಿಮಾನ ಅವ್ರು ಸಾಯಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಪವರ್ನ ಶಿಫ್ಟ್ ಮಾಡಿದ್ರು ಅಂದ್ರೆ ಇಲ್ಲಿವರೆಗೂ. ಬ್ಲೇಮ್ ಶಿಫ್ಟ್ ನೋಡಲಿಲ್ಲ ಅಂದರೆ ನಾನು ಕಾರಣ ಅಲ್ಲ, ನೀವೇ ಕಾರಣ. ಆಸ್ ಐ ವಾಸ್ ಪ್ರಿಪೇರಿಂಗ್, ಇವತ್ತು ನನಗೆ ಗೊತ್ತಾಯ್ತು. ಅಫ್ಕೋರ್ಸ್ ಈ ಚಿತ್ರ ಟೈಟಲ್ ಗೊತ್ತಿತ್ತು, ಬಟ್ ಇವತ್ತು ಪ್ರಿಪೇರ್ ಮಾಡಬೇಕಾದ್ರೆ ಇವ್ರದ್ದು ಐ ಥಿಂಕ್ ಸಾಗರ್ ಅವ್ರದ್ದು ಇಂಟರ್ವ್ಯೂ ನೋಡ್ತಾರೆ, ಫ್ರಂಟ್ ಇಂಟರ್ವ್ಯೂ, ಅದ್ರಲ್ಲಿ ಗೊತ್ತಾಯ್ತು ಅಶೋಕ್ ಕುಮಾರ್ ಅಂತ ಯಾಕೆ ಇಡ್ತಾರೆ. ಎಸ್ ಗೊತ್ತಿತ್ತಾ? ಎಸ್ 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 ನನಗೆ ಗೊತ್ತಿರಲಿಲ್ಲ, ಸಾಗರ್ ಗೊತ್ತಾಗಿತ್ತು. ಬಿಕಾಸ್ ತುಂಬಾ ಜನ ಅದೇ ಕೇಳೋರು, ಅನಾಮಧೇಯ ಅಂತೂ ಇಟ್ಟಿದ್ದೀರಾ, ಅಶೋಕ್ ಕುಮಾರ್ ಅಂತೂ ಇದೆ, ಯಾಕೆ ಅಂತ. ಅದಕ್ಕೊಂದು ಕಾರಣ ಇದೆ, ನೀವು ಬನ್ನಿ ನೋಡಿ, ಸಿನಿಮಾ ನೋಡಿ ಅಂತ ಜನರಿಗೆ ಬಿಕಮ್ಸ್ ಇಂಟ್ರೆಸ್ಟಿಂಗ್. ಅಲ್ಲ, ಅನಾಮಧೇಯ ಅಂತ ನೋಡಿದ್ರೆ ಒಂದು ಹೆಸರು ಇಟ್ಟಿರ್ತೀವಿ, ಹೆಂಗೆ ಅಶೋಕ್ ಕುಮಾರ್ ಅಂದಿಲ್ಲ ಅನಾಮಧೇಯ ಒಂದು ಸ್ವಲ್ಪ. ಅದೇ ಐ ಥಿಂಕ್ ವಾಟ್ ಸಾಗರ್ ದ ಡೈರೆಕ್ಟರ್ ಆಫ್ ದ ಸಿನಿಮಾ ಸೆಟ್, ಅದೇ ನಮ್ಮ ಈಗ ಜಾನ್ ಡೋ ಈಕ್ವಿವೆಲೆಂಟ್. ಎಸ್ ಎಸ್. ಹಾಗೆ ಇದು ನಮ್ಮ ಇಂಡಿಯನ್ ಲೀಗಲ್ ರೆಕಾರ್ಡ್ಸ್ ಅಲ್ಲಿ ವೆನೆವರ್ ದೇರ್ ಇಸ್ ಯಾರಾದರೂ ಅನಾನಿಮಸ್ ಅಂತ ನಾವು ಹೇಳಬೇಕು ಅಂದ್ರೆ ಐ ಥಿಂಕ್ ಅಶೋಕ್ ಕುಮಾರ್ ಯೂಸ್ ದಟ್. ಬಟ್ ಆರ್ ಯು ಸೇಯಿಂಗ್ ಆ ಎರಡಕ್ಕೂ ಬೇರೆ ಬೇರೆ ಒಂದು ಅರ್ಥ ಇದೆ ಚಿತ್ರದಲ್ಲಿ? ಅಂದ್ರೆ ಅನಾಮಧೇಯಕ್ಕೂ ಒಂದು ಸಿಗ್ನಿಫಿಕೆನ್ಸ್ ಇದೆ, ಅಶೋಕ್ ಕುಮಾರ್ಗೂ ಒಂದು ಸಿಗ್ನಿಫಿಕೆನ್ಸ್ ಇದೆ. ನೋ ಇಟ್ಸ್ ಅಬೌಟ್ ಒನ್ ಅಶೋಕ್ ಕುಮಾರ್ ಹೂಸ್ ಅನ್ ಅನಾಮಧೇಯ. ಬಟ್ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ನೋಡಿದವ್ರಿಗೆಲ್ರಿಗೂ ಬೇರೆ ಬೇರೆ ಪರ್ಸ್ಪೆಕ್ಟಿವ್. ಈಗ ಅನಾಮಧೇಯ, ಅಶೋಕ್ ಕುಮಾರ್ ಅಂತ ಹೆಸರಿದ ಮೇಲೆ ಹಂಗೆ ಅವನು ಅನಾಮಧೇಯ ಆದ ಅಂತ ಒಂದು ಕ್ವೆಶ್ಚನ್ ಜನರಲ್ ಆಗಿ ಬರುತ್ತೆ. ಪೊಲೀಸ್ ಇದರಿಂದ ಇರ್ಬೋದು, ಪೊಲೀಸಲ್ಲೂ ಅಶೋಕ್ ಕುಮಾರ್ ಅಂದಮೇಲೆ ಅನಾಮಧೇಯ ಯಾಕೆ ಹಾಕ್ಬೇಕು? ಸೊ ಅನಾಮಧೇಯ ನನಗನ್ಸುತ್ತೆ ಅದು ನಾಮ ಅಂತಂದರೆ ಹೆಸರಿಂದ ಐಡೆಂಟಿಫೈ ಮಾಡದೇ ಇರೋನೊಬ್ಬ. ಅಂದರೆ ಹೆಸರಿಲ್ಲ ಅಂತಂದರೆ ವಿ ಆಲ್ ಆರ್ ಸೇಮ್, ವಿ ಆಲ್ ಆರ್ ಈಕ್ವಲ್ಸ್. ಸೊ ಎಲ್ಲರನ್ನೂ ಒಂದು ಮಟ್ಟಕ್ಕೆ ತೊಗೊಂಬಂದು ಕೂರಿಸ್ಬಿಡುತ್ತೆ ಅದು ಅಂತ ಅನ್ಸುತ್ತೆ ಟೈಟಲ್. ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಟೈಟ್ಲ್. ನೈಸ್. ಹೆಸರಿಂದ ತಾನೇ ನಾವು ಐಡೆಂಟಿಟಿ ಇವಾಗ ಮಾಡೋದು, ಹೆಸರಿಂದಾನೇ ಜಾತಿ, ಹೆಸರಿಂದಾನೇ ಧರ್ಮ ಐಡೆಂಟಿಫೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಯು ಕಾಂಟ್ ಡಿಫ್ರೆನ್ಷಿಯೇಟ್ ವಿತ್ ನೋ ನೇಮ್. ಸರ್, ನಾನು ನಿಮ್ಮ ಶೂಸಲ್ಲಿ ನಿಂತು ಇದನ್ನು ಯೋಚನೆ ಮಾಡ್ತೀನಿ. ಬಟ್ ಸ್ವಲ್ಪ ಸಾಗರ್ ಅವ್ರನ್ನು ಕೂಡ ಜಡ್ಜ್ ಮಾಡಿಬಿಟ್ಟೆ ಹಾಗೆ ಯೋಚನೆ ಮಾಡ್ಬೇಕಾದ್ರೆ, ವಿಚ್ ಇಸ್ ಕಿಶೋರ್ ಅವರು ಹೇಗೆ ಒಂದು ಚಿತ್ರವನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಬಟ್ ಐ ವಾಸ್ ಥಿಂಕಿಂಗ್ ಇಸ್ ಅವರಿಗೆ ಈ ಚಿತ್ರ ಎಷ್ಟು ಅನಿವಾರ್ಯ ವರ್ಸಸ್ ಸಾಗರ್ಗೆ ಕಿಶೋರ್ ಅನ್ನೋ ಥರದ್ದು ಎಷ್ಟು ಅನಿವಾರ್ಯ ಅಂತ ನನ್ನ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಜಾಸ್ತಿ. ಸಾಗರ್ ಅವ್ರಿಗೆ ಕಿಶೋರ್ ಇಲ್ಲಿ ಬರೋದು ಅನಿವಾರ್ಯ ಅಂತ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಇದರಲ್ಲಿ ಕಿಶೋರ್ ಅವ್ರಿಗೆ ಏನು ಇನ್ಸೆಂಟಿವ್ ಇದೆ ಇದರಲ್ಲಿ. ಅಫ್ಕೋರ್ಸ್ ಕನ್ನಡದಲ್ಲಿ ಮತ್ತೊಂದು ಚಿತ್ರ, ಒಂದೊಳ್ಳೆ ಕಥೆ ಅಂತ ಅವ್ರಿಗೆ ಅನ್ಸಿರ್ಬೋದು, ವಾಟ್ ಎವರ್. ಆ್ಯಂಡ್ ಸೊ ವಾಟ್ ಆರ್ ದಿ ರೀಸನ್ಸ್ ಟು ಚೂಸ್ ದಿಸ್ ವೈಲ್ಸ್ ಯು ಕ್ಯಾನ್ ಡೂ ಎನಿಥಿಂಗ್ ಎಲ್ಸ್ ದಟ್ ಇಸ್ ಆಫರ್ಡ್ ಟು ಯು. ಆಲ್ಸೋ ಇದರಲ್ಲಿ ಅಂದರೆ ಇದನ್ನ ಅಂದರೆ ಸ್ವಲ್ಪ ಅಫೆನ್ಸಿವ್ ಕ್ವೆಶ್ಚನ್ ಇದು, ಬಟ್ ಹಾಗಲ್ಲ ನನ್ನ ಅರ್ಥ. ಇದರಲ್ಲಿ ನೀವು ಲೀಡ್ ಆಕ್ಟರ್ ಆಗಿರೋದು ಕೂಡ ಒನ್ ಆಫ್ ದಿ ಇನ್ಸೆಂಟಿವ್ಸ್ ಇರುತ್ತಾ ನೀವು ನಿಮ್ಮ ಡಿಸಿಷನ್ ಮೇಕಿಂಗ್ ಇರ್ಬೋದು ಅನ್ಸುತ್ತೆ. ಒಂದೊಂದು ಸಲ ಒಂದೊಂದು ಥರ ಕೆಲಸ ಆಗುತ್ತೆ. ಕೆಲವು ಸಲ ಕೆಲಸನೇ ಇಲ್ಲದೆ ಕೂತಿದ್ದಾಗ ಯಾವುದೊಂದು ಒಪ್ಕೊಬಿಡೋಣ ಅಂತ ಆಗುತ್ತೆ. ಬಟ್ ಈ ಕಳೆದ 20 ವರ್ಷಗಳಲ್ಲಿ ಈ ಕೋವಿಡ್ ಅನ್ನ ಬಿಟ್ರೆ ಬೇಕಾದಷ್ಟು ಸಲ ಆಗಿದೆ ರಿಯಲಿ. ಬಿಕಾಸ್ ನಾನು ನಿಮ್ಗೆ ನೋಡ್ತಾ ಇದ್ದೆ, ಅಂಡ್ ದಟ್ ಇಸ್ ಅದರ್ ಆಸ್ಪೆಕ್ಟ್ ವಿಚ್ ಇಸ್ ವೆರಿ ಯುನೀಕ್ ಫಾರ್ ಯು. ಅಂದರೆ ವಿತ್ ಯು ಏನು ಅಂದರೆ 2004 ಇಂದ ಪೊಲ್ಲಾ 2007 ಅಂತ ಅನ್ಸುತ್ತೆ. ಅಫ್ಕೋರ್ಸ್ 2004 to 2007 ಕನ್ನಡದಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರಿ. ಬಟ್ ದೆನ್ ವಾಟ್ ಹ್ಯಾಪನ್ ವಿತ್ ಪೊಲ್ಲಾದವನ್ ಅಂಡ್ ಲೇಟರ್ ಆನ್ ಅನ್ ಆವರೇಜ್ ಎವ್ರಿ ಇಯರ್ ಯು ಬೀನ್ ಸೀನ್ ಇನ್ ಅಟ್ ಲೀಸ್ಟ್ 4-5 ಫಿಲ್ಮ್ಸ್. ಸೊ
ಅಂಡ್ ಅದಿದ್ದು ಕೂಡ ನಿಮಗೆ ಖಾಲಿ ಅದು ಸ್ವಲ್ಪ ದಿವಸ ಕೂತ್ರೆ ಸಾಕು, ಭಯ ಶುರುವಾಗುತ್ತೆ. ಗ್ಯಾರಂಟಿ ಯಾವುದೂ ಇಲ್ವಲ್ಲ. ಏನ್ ನಿಮ್ಮ ಥ್ರೆಶೋಲ್ಡ್ ಎಷ್ಟು ದಿನ ಗೊತ್ತಿಲ್ಲ. ಅದು ದುಡ್ಡು ಖಾಲಿ ಆಗೋ ತನಕ, ಕೈಯಲ್ಲಿರೋ ದುಡ್ಡು ಖಾಲಿ ಆಗೋ ತನಕ, ಅಥವಾ ನಮ್ಮ ಆಡಿಯನ್ಸ್ ಇದಾರಲ್ಲ ಅಭಿಮಾನಿ ದೇವರುಗಳು, ಅವ್ರು ಬರ್ತಾರೆ, ಯಾರೋ ಒಬ್ರು ಬಂದು ಕ್ವೆಶನ್ ಕೇಳ್ತಾರೆ ದಿಗ್ಗಿದಂಗೆ ಸಡನ್ ಆಗಿ, ಏನು ಸರ್ ಯಾವ ಪಿಕ್ಚರ್ಲು ಇಲ್ಲ ಅಂತ ಅಂದ್ಬಿಟ್ಟು ಸಡನ್ ಆಗಿ ಭಯ ಮಾಡ್ಬಿಡ, ಅಯ್ಯೋ ನಿಜವಾಗ್ಲೂ ಸಿನಿಮಾ ಇಲ್ಲ, ಯಾವ ಸಿನಿಮಾನೂ ಇಲ್ವಾ ಅಂತ ಕೇಳ್ಬಿಡ್ತಾರೆ. ಸೊ ಇದೆಲ್ಲನೂ ಹೇಳ್ತಾರಲ್ಲ ಇಂಟ್ರಾಸ್ಪೆಕ್ಷನ್, ವಾಚ್ ಡಾಗ್ನ ಇಂಟ್ರಾಸ್ಪೆಕ್ಷನ್, ಇವೆಲ್ಲ ದೇ ಆಲ್ ನೀಡ್ ಟು ಇಂಟ್ರಾಸ್ಪೆಕ್ಷನ್ ಒಂದು. ಜೊತೆಗೆ ವೆನ್ ಐ ಮೀಟ್ ಇಂಟರ್ವ್ಯೂಸ್ ಲೈಕ್ ಯು, ಸೊ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಅಸ್ ಇಂಟ್ರಾಸ್ಪೆಕ್ಟ್ ಆಲ್ಸೋ. ಸುಮ್ಮನೆ ನಾವು ಹೇಳಿದ್ರೆ ಕೇಳಿಸ್ಕೊಂಡ್ರೆ ಬಾಯ್ಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತೀವಿ. ಸೊ ಕ್ವೆಶನ್ ಬೇಕಲ್ಲ, ವಿ ಆಲ್ಸೋ ನೀಡ್ ಬಿ ಕ್ವೆಶನ್. ಸೊ ಬೇರೆ ಬೇರೆ ಥರ ಒಂದೊಂದು ಕಡೆ ಒಂದೊಂದು ಥರದ ಇದಾಗುತ್ತೆ. ಯಾ ಡೆಫಿನೆಟ್ಲಿ ದಟ್ ಆಲ್ಸೋ ಮೈಟ್ ಹ್ಯಾವ್ ವರ್ಕ್. ಮೇನ್ ರೋಲ್ ಇದರಲ್ಲಿ ಅನ್ನೋದೊಂದು, I won't say it's a lead role because there are two main characters in this film. But main ರೋಲ್ಗಳಿರುವಾಗ ನಿಜವಾಗ್ಲೂ ಅದೊಂದು ಇದಿರುತ್ತೆ. ಯಾಕಂದರೆ ಕಥೆಯನ್ನು ಹೇಳೋದು ಆ ಪಾತ್ರದ ಮೂಲಕ ಹೇಳ್ತಾರೆ. ಸೊ ಆ ಪಾತ್ರದ ಮೂಲಕ ಹೇಳ್ತಾರೆ, ಜೊತೆಗೆ ನಾನು ನಂಬಿರೋದನ್ನು ಏನನ್ನೋ ಒಂದು ಹೇಳೋದಕ್ಕೆ ಈ ಪಾತ್ರ ಪ್ರಯತ್ನ ಪಡ್ತಾ ಇದೆ ಅಂದಾಗ ಇಟ್ಲಿ ಸುಮಾರು ಅಂದರೆ ಒಂದೊಂದು ಸಿನಿಮಾಗಳು ಲೀಡ್ ರೋಲ್ಗಳೆಲ್ಲ ಬಂತು. ಬಟ್ ನಾನು ಆಲೋಚನೆ ಮಾಡೋದಕ್ಕೂ ಅದಕ್ಕೆ ಸಂಬಂಧವೇ ಇರಲಿಲ್ಲ. ಅದರ ಸಿನಿಮಾ ಮಾಡಿನೋ ಪ್ರಯೋಜನ ಅಂತ ಕೆಲವು ಸಲ ಅನ್ಸೋಕ್ಕಿರುವ ಅಂಥವನ್ನೆಲ್ಲ ಕೆಲವು ತಳ್ಳಿಬಿಡ್ಬೇಡಿ, ಹಂಗೆ ಮೆತ್ತಿಗೆ ಈಗ ಪೋಸ್ಟ್ಪೋನ್ ಮಾಡಿಬಿಡ್ತೀನಿ, ತಪ್ಪಿಸ್ಕೊಂಡ್ಬಿಡ್ತೀನಿ, ಏನೋ ಒಂದಾಗಿರುತ್ತೆ. ಸೊ ಒಂದು ಲೆವೆಲ್ಗೆ ಸಾಧ್ಯತೆಗಳಿರುವಂಥ ಪ್ರಾಜೆಕ್ಟ್ನಲ್ಲಿ ಡೆಫಿನೆಟ್ಲಿ ದಟ್ ಆಲ್ಸೋ ವುಡ್ ಹ್ಯಾವ್ ಹ್ಯಾಡ್ ಮೇನ್ ರೋಲ್ ಆಗ್ತಾ ಇದೆ ಅನ್ನೋದು. ಯಾಕಂದರೆ ಅಗೇನ್ ಸೈಟ್ ರೋಲ್. ಇನ್ನೊಂದೇನೆಂದರೆ ಯಾಕಂದರೆ ನಾನು ಹೇಳ್ತಾನೆ ಇದ್ರ ಮೂಲಕ ಬೇರೆಯವ್ರನ್ನ ಹೇಳ್ತೇನೆ. ಯಾಕಂದರೆ ನಮ್ಮಲ್ಲಿ ಸಿನಿಮಾ ಅಂತಂದ್ರೇ ಒಂದು ಕಥಾನಾಯಕನ ಮೂಲಕ ಕಥೆನಾಯಕನ್ನೇ ಸುತ್ತಕೊಂಡು ಮಾಡುವಂಥ ಕಥೆಗಳನ್ನ ನಾವು ಹೆಚ್ಚಿಗೆ ಮಾಡ್ತೀವಿ. ತುಂಬ ಜಾಸ್ತಿ ಪವರ್ಫುಲ್ ಕ್ಯಾರೆಕ್ಟರ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ನಮ್ಮಲ್ಲಿ ಅದೇನೋ ಅಂತ ಗೊತ್ತಿಲ್ಲ, ಭಯವೋ ಅಥವಾ ಅಂದರೆ ಜನಗಳ ಆಡಿಯನ್ಸ್ ಡಿಸ್ಟರ್ಬ್ ಆಗ್ಬಿಡ್ತಾರೆ ಅಂತ ಅನ್ನೋದು, ಡಿಸ್ಟ್ರಾಕ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ. ಸೊ ಒಂದು ಕ್ಯಾರೆಕ್ಟರ್ಗೆ ಸಿಂಪಲ್ ರೂಲ್ ಅದನ್ನು ಇಟ್ಕೊಂಡು ಅದ್ರ ಮೂಲಕನೇ ಆಗ್ತಾ ಇರೋದ್ರಿಂದ ಸೊ ಅಗೇನ್ ಅದು ಫೋಕಸ್ ಅಂತೂ ಸಿಗುತ್ತೆ. ಅದನ್ನು ಒಂದಷ್ಟು ಮೈಲೇಜು ಸಿಗುತ್ತೆ, ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಒಂದಷ್ಟು ಅವಕಾಶನೂ ಆಗುತ್ತೆ, ಇವೆಲ್ಲವೂ ಇರುತ್ತೆ. ಅದಾದ ನಂತರ ಸಿನಿಮಾ ಏನನ್ನು ಹೇಳೋಕ್ಕೆ ಹೊರಟಿದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಲೆವೆಲ್ ಎಲ್ಲೋ ಒಂದು ಕಡೆ ನಾನು ನಂಬಿರೋವಂಥ ಹೊಸತನಗಳಿಂದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಇದೆಲ್ಲ ಒಂದಷ್ಟು ಕಾಣಿಸಿದ್ರೆ ಓಕೆ ಇದನ್ನು ಮಾಡ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಹೊಸಬರು ಬಂದಾಗ ಹೊಸಬರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಒಂದು ಇದೆ. ಅದು ನನ್ನ ಕಡೆಯಿಂದನೇ ಅವಶ್ಯಕತೆ ಇದೆ ಅನ್ಸುತ್ತೆ. ಯಾಕೆಂದರೆ ಆ್ಯಸ್ ಯು ಏಜ್ ಎನರ್ಜಿ ಎಲ್ಲೂ ಕಡಿಮೆ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಏನೋ ಒಂದು ಪುಷ್ ಬೇಕಾಗುತ್ತೆ. ಆ ಪುಷು ಯಂಗರ್ ಜನ್ರೇಷನ್ಗೆ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದು ನಾವು ಯಂಗರ್ ವೆನ್ ವಿ ವರ್ ಯಂಗರ್ ನಾವು ಏನಿಲ್ಲ ಅಂದ್ರೆ ನಾನು ಕೈಯಲ್ಲಿ ಕಾಸಿಲ್ದೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ. ಸೊ ಅದರಿಂದ ಬೇಕಾದ ಸಮಸ್ಯೆಗಳಾಯಿತು, ಅದೆಲ್ಲ ಸೆಕೆಂಡ್ರಿ. ಬಟ್ ವಿ ಹ್ಯಾಡ್ ದಟ್ ಎನರ್ಜಿ. ಈಗ ಎನರ್ಜಿ ಆ ರಿಸ್ಕ್ ತೊಗೊಳ್ಳೋ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಾನೇ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಎರಡು ವರ್ಷ ಆಯ್ತಾಗಲೇ ಮಾಡ್ತಾನೇ ಇದ್ದೀನಿ ಇನ್ನು. ಸೊ ಇದೆಲ್ಲದಕ್ಕೂ ಎಲ್ಲನೂ ಡಿಸಿಷನ್ ಮೇಕಿಂಗಲ್ಲಿ ಆಲ್ ದೀಸ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್. ಈಗ ಹರ್ಷಲ್ ಇಸ್ ಮೈ ಫ್ರೆಂಡ್, ಹಾಗಾಗಿ ಸ್ವಲ್ಪ ಲಿಬರ್ಟೀಸ್ ತೊಗೊಳ್ತೀನಿ. ಹರ್ಷಲ್ ಥಾಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಾನು ಎಷ್ಟು ವಿಸಿಬಲ್ ಆಗಿದ್ದೀನಿ, ಎಷ್ಟು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದು ಹರ್ಷಲ್ನ ಈ ಫೇಸ್ ಆಫ್ ಹಿಸ್ ಕೆರಿಯರ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ಹೇಳಿದ್ದು ನನಗೆ ಒಂದು, ಈಗ ಕನ್ನಡ ಪ್ರೇಕ್ಷಕರು ಯಾರಾದರೂ ಬಂದು ಎಲ್ಲೋ ಸಿಕ್ಕಾಗ ಸರಿ ಏನು ಸರ್ ಕನ್ನಡ ಚಿತ್ರವೇ ಮಾಡ್ತಾ ಇಲ್ವಲ್ಲ ಅಂತ ಅಂದಾಗ ಅದು ಕಿಶೋರ್ ಅವ್ರಿಗೂ ಬಾದರ್ ಮಾಡೋದುಂಟಾ? ಅಂದರೆ ಬಾದರ್ ಅಂದರೆ ಓ ಹೌದಾ ನಿಜವಾಗ ನಾನು ಕಾಣಿಸ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಹುಟ್ಟೋದುಂಟಾ? ಸರಿ ಕಾಣಿಸ್ಲಿಲ್ಲ, ಕನ್ನಡ ಸಿನಿಮಾ ಅಂತಲ್ಲ, ಸಿನಿಮಾ ಅಂತಾನೆ ಹೇಳ್ತಾರೆ. ಸರಿ ಸರ್ ಯಾವ ಸಿನಿಮಾನು ಬರ್ತಾ ಇಲ್ಲ ಈಗ ಅಂತ, ಯಾವುದು ಇಲ್ವಾ, ಅದು ಹಿಂಗೆ ಹೇಳ್ತಾರೆ, ಯಾವುದು ಇಲ್ವಾ ಸಿನಿಮಾ, ಎಲ್ಲೂ ನೋಡಲಿಲ್ಲ ಅಂತಾರೆ. ಅವರೇ ಹೇಳ್ಬಿಡ್ತಾರೆ ಸಿನಿಮಾ ಇಲ್ಲ ನನಗೆ ಅಂತ. ಭಯ ಶುರುವಾಗುತ್ತೆ ಅವಾಗ. ಯಾಕೆ ಭಯ ಶುರುವಾಗುತ್ತೆ ಗೊತ್ತಿಲ್ಲ. ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತಲ್ಲ, ಒಂದಷ್ಟು ಸಂಪಾದನೆ ಮಾಡೋ ಅನಿವಾರ್ಯತೆಯೂ ಇದೆಯಲ್ಲ, ಅದೊಂದು. ಅದು ಮುಗಿಯೋದೇ ಇಲ್ಲ. ಅದು ಮುಗಿಬೋದು, ಬೇಕಂದರೆ ಸೆಕೆಂಡ್ ಸಬ್ಜೆಕ್ಟಿವ್ ಅಂತ ಹೇಳ್ಬೋದು ನಾವು. ಅಂದರೆ ಒಂದೊಂದು ಕಡೆ ನಮ್ಮ ಅವಶ್ಯಕತೆ ನಾವೇ ಇದರದು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಅದನ್ನ ಅವಶ್ಯಕತೆ ಅವೆಲ್ಲ ಅಲ್ಲವೇ ಇಲ್ಲ. ಸ್ಟ್ರೆಚ್ ಮಾಡ್ಕೊಂಡು ಹೋಗಿ ನಾವೇ ಅವಶ್ಯಕತೆಗಳನ್ನ ಮೈ ಮೇಲೆ ಹಾಕೊಂಡಿರ್ತೀವಿ. ಸಂಪಾದನೆ ಮಾತ್ರ ಅಂದರೆ ಕೆಲಸ ಮೇಯ್ನಾಗಿ. ಸೊ ಆಕ್ಯುಪೈಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನನಗೂ ಈ ಮೆಂಟಲ್ ಹೆಲ್ತು ಅವೆಲ್ಲ ನಾನು ನಂಬ್ತಾ ಇರಲಿಲ್ಲ, ನಾನೇ ಆಡ್ಕೊತಾ ಇದ್ದೆ. ಏನು ಮೆಂಟಲ್ ಹೆಲ್ತ್, ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿರೋದಕ್ಕೆ ಇವೆಲ್ಲ ಮೆಂಟಲ್ ಹೆಲ್ತ್ ಅಂತಾರೆ. ಇವೆಲ್ಲ ಯಾವ ಕಾಲದಲ್ಲಿ ಇತ್ತು, ಎಲ್ಲರೂ ಇಲ್ವಾ ಇದನ್ನೆಲ್ಲ ಫೇಸ್ ಮಾಡಿ. ಅಂದರೆ ನನಗೂ ಅದೇ ಒಂದು ಥಾಟ್ ಪ್ರಾಸೆಸ್ ಇತ್ತು. ಐ ಆಮ್ ಹ್ಯಾಪಿ ದಟ್ ಐ ಇವಾಲ್ವ್. ಏನಂದರೆ ಇದೆಲ್ಲ ಹೊಟ್ಟೆ ತುಂಬ ಪ್ರಾಬ್ಲಮ್ಮು ಅಂತ ಮಾತಾಡ್ಕೊಳ್ತಾ ಇದ್ವಿ. ಡಿಪ್ರೆಷನ್ ಅದು ಎಲ್ಲ ಕೆಲವು ವರ್ಷಗಳು ಮುಂಚೆ. ಹೌದು. ಸೊ ಅದನ್ನ ನಾನೇ ಅನುಭವಿಸಿದ್ಮೇಲೆ ನನಗೆ ಗೊತ್ತಾಯ್ತು ಈ ಥರದ್ದು ನಿಜವಾಗ್ಲೂ ಸಮಸ್ಯೆ ಇದೆ. ಹೇಗೆ ಗೊತ್ತಾಗುತ್ತೆ? ಸಿಂಪ್ಟಮ್ಸ್ ಸುಮಾರಾಗುತ್ತೆ. ಯು ಸ್ಟಾರ್ಟ್ ಫೀಲಿಂಗ್ ಡಿಪ್ರೆಸ್ಡ್ ಬೇಸಿಕಲಿ. ಏನು ಕಾರಣ ಅಂತಿರೋದಿಲ್ಲ, ನಾನೇನು ಮಾಡ್ತಾಯಿದ್ದೀನಿ,
ನೀವು ಮಾಡ್ತಾರೆ ಮೀನಿಂಗ್ಫುಲ್ ಆಗಿ ಏನೂ ಆಗ್ತಾ ಇಲ್ಲ, ನೆಕ್ಸ್ಟ್ ದಿವಸ ಆಗುತ್ತೆ, ಇವೆಲ್ಲ ಶುರು ಆಗುತ್ತೆ. ಸೊ ಆ್ಯಸ್ ಯು ಏಜ್, ದ ಏಜ್ ಆಲ್ಸೋ ಆ್ಯಕ್ಚುಲಿ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್, ಯು ಆರ್ ಏಜಿಂಗ್, ಸೊ ಯುವರ್ ಆಪರ್ಚುನಿಟೀಸ್ ವಿಲ್ ಕಮ್ ಡೌನ್. ನಮ್ಮ ಬೇರೆ ಕೆಲಸಗಳ ಥರ ಅನುಭವದ ಜೊತೆಗೆ ನಿಮಗೆ ಪ್ರಮೋಷನ್ ಸಿಕ್ಕಲ್ಲ, ಇಲ್ಲಿ ಡಿಮೋಷನ್ ಆ್ಯಕ್ಟಿಂಗಲ್ಲಿ. ಬೇರೆ ಎಲ್ಲದರಲ್ಲೂ ಸಿಗುತ್ತೆ, ಇಲ್ಲೇ ಟೆಕ್ನಿಕಲ್ ಫೀಲ್ಡಲ್ಲಿ ಪ್ರಮೋಷನ್ ಇದೆ. ಸಿನಿಮಾಟೋಗ್ರಾಫರು, ಎಡಿಟರು ಆದರೆ ನಿಮ್ಗೆ ಪ್ರಮೋಷನ್ ಸಿಗ್ತಾನೆ ಇರುತ್ತೆ. ಆದರೆ ಆ್ಯಕ್ಟರ್ಸ್ ದೇ ಗೆಟ್ ಡಿಮೋಟೆಡ್ ಆ್ಯಸ್ ಯು ಗ್ರೋ ಓಲ್ಡರ್. ಸೊ ಅದೊಂದು ಭಯನೂ ಇರುತ್ತೆ. ಸೊ ಅಷ್ಟರೊಳಗಡೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೇಕು ಅದೊಂದೇ. ಸೊ ಆ ಪ್ರೆಷರ್ ಇರುತ್ತೆ. ಸೊ ಇರೋದು ತುಂಬ ಕಡಿಮೆ ಟೈಮ್. ಆ್ಯಕ್ಚುಲಿ ವಿ ಆರ್ ಮೆನ್ ಆ್ಯಕ್ಟರ್ಸ್ ಆರ್ ಆ್ಯಕ್ಚುಲಿ ಲಕ್ಕಿ ಇನ್ ದಿಸ್ ವರ್ಲ್ಡ್. ಫಿಮೇಲ್ ಆ್ಯಕ್ಟರ್ಸ್ಗೆ ಒಂದು 5 ವರ್ಷ ಅಷ್ಟೇ. ಇವತ್ತಿಗೆ 10 ವರ್ಷ ಎಲ್ಲ ಆ್ಯಕ್ಟ್ ಮಾಡಿ ಜೀವಂತವಾಗಿರೋ ಲೆಜೆಂಡ್ಸ್ ಅವರಲ್ಲ ಸಿನಿಮಾದಲ್ಲಿ. ಇಲ್ಲಿ ಒತ್ತಡ ಎಷ್ಟಿದೆ ಅಂತಂದರೆ, ನಮಗಾದ್ರು ಗಂಡಸರಿಗೆ ಬರೀ ಕೆಲಸದ ಒತ್ತಡ, ಅವ್ರಿಗೆ ಇಲ್ಲದ ಒತ್ತಡಗಳನ್ನ ನಾವು ತೊಗೊಂಬರ್ತೀವಿ. ಗಂಡಸರ ಜಗತ್ತು ಜೊತೆಗೆ ಹಣ, ಅಧಿಕಾರ ಎಲ್ಲ ಇರುವಂಥ ಜಗತ್ತು. ಇಲ್ಲಿ ನಿಮಗೆ ಮೊನ್ನೆ ಹೇಳಿದ್ರಲ್ಲ, ಇಲ್ಲಿ ಆ ಕಮಿಟಿ ಮಾಡಬೇಕು ಅಂತಂದಾಗ ಇಲ್ಲಿ ಕನ್ನಡ ಇಂಡಸ್ಟ್ರಿಲಿ ಆ ಥರದ್ದು ಇಲ್ಲವೇ ಇಲ್ಲ ಅಂತ. ಆ ಥರ ಬೂಟಾಟಿಗೆ ಮಾತಾಡೋಕ್ಕಾಗಲ್ಲ. ಎಲ್ಲೆಲ್ಲ ಅಧಿಕಾರ ಇದೆಯೋ, ಎಲ್ಲೆಲ್ಲ ಹಣ ಇದೆಯೋ, ಅಲ್ಲೆಲ್ಲ ಶೋಷಣೆ ಇದ್ದೇ ಇರುತ್ತೆ. ಮಾತಾಡೋಕೆ ಅದ್ರ ಬಗ್ಗೆ ಭಯ ಪಡ್ತಾರೆ, ಯಾಕಂದರೆ ಕೆಲಸ ಕಳ್ಕೊಬೇಕಾಗುತ್ತೆ ಇಲ್ಲಿ ಮಾತಾಡಿದವರೆಲ್ಲ. ಸೊ ಹಾಗಾಗಿ ಭಯ ಪಡ್ತಾರೆ. ಸೊ ಹಾಗೆ ನೋಡೋಕೆ ಹೋದರೆ ಹೆಣ್ಮಕ್ಳಿಗೆ ಇಟ್ಸ್ ಪ್ಯಾಥೆಟಿಕ್ ಇಂಡಸ್ಟ್ರಿ. ಹಂಗೆ ನೋಡೋಕೆ ಹೋದರೆ ಅವ್ರನ್ನ ವಿ ಹ್ಯಾವ್ ನಾಟ್ ಬೀನ್ ಕೈಂಡ್ ಟು ದೆಮ್. ಸೊ ಹರ್ಷದ್, ನನಗೆ ನೀವು ಸುಮಾರು ಚಿತ್ರಗಳಿಗೆ ಏನಂತ ಹೇಳೋದು, ನೀವೇ ತಂಡವನ್ನು ಕರ್ಕೊಂಡ್ಬಂದು ಅಥವಾ ನಿರ್ದೇಶಕರನ್ನು ಐಡೆಂಟಿಫೈ ಮಾಡಿ ಅವ್ರ ಜೊತೆ ಬರವಣಿಗೆಯಲ್ಲಿ ಕೂತು ಪ್ರೊಡ್ಯೂಸರ್ಸ್ನ ಹಂಟ್ ಮಾಡೋದ್ರ ಏನೋ ಕಾರ್ಯಾಚರಣೆ ಮಾಡಿ ಇದೆಲ್ಲವನ್ನು ಎಷ್ಟೋ ಚಿತ್ರಗಳಿಗೆ ಮಾಡಿದ್ದೀರಿ. ಕೆಲವು ಮೆಟೀರಿಯಲೈಸ್ ಆಗಿದೆ, ಕೆಲವು ಮೆಟೀರಿಯಲೈಸ್ ಆಗಿಲ್ಲ ಅನ್ನೋದು. ಈ ಚಿತ್ರಕ್ಕೆ ಬಂದಾಗ ಅದೇ ಕೆಪಾಸಿಟಿಯಲ್ಲಿ ವರ್ಕ್ ಮಾಡಿದ್ರೆ ಅಥವಾ ಇಲ್ಲ ನನ್ನನ್ನು ಆ್ಯಕ್ಟರ್ ಆಗಿ ಕರೆದ್ರು, ನಾನು ಆ್ಯಕ್ಟರ್ ಆಗಿ ಹೋಗಿ ಕೆಲಸ ಮಾಡಿ ಬಂದೆ? ಸೊ ಸಾಗರ್, ಶಿವ ಹೂ ಆರ್ ಪಾರ್ಟ್ ಆಫ್ ದ ಡೈರೆಕ್ಷನ್. ಸಾಗರ್ ಇಸ್ ದ ಡೈರೆಕ್ಟರ್ ಅಂಡ್ ಶಿವ ಕೋಡರ್, ಇವರೆಲ್ಲ ನನ್ನ ಫ್ರೆಂಡ್ಸು ತುಂಬ ವರ್ಷಗಳಿಂದ. ಸೊ ಕಾಸ್ಟಿಂಗ್ ಆಗಿದ್ದು ಇನಿಷಿಯಲಿ ಅವ್ರು ಸಪೋಸ್ ಟು ಪ್ಲೇ ಡಿಫ್ರೆಂಟ್ ರೋಲ್ ಇನ್ ದ ಫಿಲ್ಮ್. ಸೊ ಆಮೇಲೆ ಲಕ್ಕಿಲಿ ಫೈನಲ್ ಇನ್ನೇನು ಅವ್ರು ಶೂಟಿಗೆ ಹೋಗಬೇಕಾದ್ರೆ ದಿ ಫೈನಲೈಸ್ಡ್ ಆನ್ ಮೀ. ಇನಿಷಿಯಲಿ ಅಫ್ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಆಸ್ ಅನ್ ಆ್ಯಕ್ಟರ್, ಬಟ್ ಈಗ ಹೇಗಾಗಿದೆ ಅಂದರೆ ಲೈಕ್ ಬೈ ದಿ ಎಂಡ್ ಆಫ್ ಇಟ್ ಎಲ್ಲೆಲ್ಲಿ ಸಾಧ್ಯ, ಎಲ್ಲೆಲ್ಲಿ ನಾವು ಪ್ರಮೋಷನ್ಗೆ ಎಲ್ಲಿ ಹೋಗಿ ಮಾಡ್ಬೋದು, ಆ ಥರದ್ದು ಲೀಡ್ಸ್ಗಳಾಗಲಿ, ಅಥವಾ ಬಿಸ್ನೆಸ್ ಮಾಡೋದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಲೀಡ್ಸ್ ತರ್ಬೋದು, ಯಾರಿಗೆ ಸಿನಿಮಾನ ತೋರಿಸ್ಬೋದು, ಸೊ ಆ ಥರದ್ರಲ್ಲೂ ಇನ್ವಾಲ್ವ್ ಆಗಬೇಕಾಗಿ ಬಂತು. ಆ್ಯಂಡ್ ನನ್ನ ಪ್ರಕಾರ ಆಸ್ ಎನ್ ಆ್ಯಕ್ಟರ್ ಆಗಿ ನಾನು ಮಾಡಬೇಕು, ನನ್ನ ಕರ್ತವ್ಯ ಅಂತ ನಾನು ನೋಡ್ತೀನಿ ಅದನ್ನು. ಬಿಕಾಸ್ ನಾನು ಸಿನಿಮಾ ಎಷ್ಟು ಜನ ನೋಡ್ತಾರೋ, ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅದರಿಂದ ಒಳ್ಳೆದಾಗ ನನಗೇನೆ. ಸೊ ನಾನು ಆ್ಯಕ್ಟ್ ಮಾಡಿದೆ, ನನ್ನ ಕೆಲಸ ಮುಗೀತು ಅಂತ ನೋಡಿದೆ. ಐ ಟುಕ್ ಇಟ್ ಅಪ್ ಆಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಅಲಾಂಗ್ ವಿತ್ ದ ಟೀಮ್. ಸೊ ಸರ್, ದಿಸ್ ಇಸ್ ದಿ ಅದರ್ ಥಿಂಗ್ ದಟ್ ಐ ಸಿ. ಮುಂಚೆನೂ ಹೀಗೆ ಇದ್ದಿರ್ಬೋದೇನೋ ನಮಗೀಗ, ಅಥವಾ ನಾನು ಹೆಚ್ಚೆಚ್ಚು ಈ ರೀತಿಯ ತಂಡಗಳ ಜೊತೆ ಮಾತಾಡ್ತೀನಿ ಅಂತ ಈಗ ಗೊತ್ತಾಗ್ತಿದೆ, ಗೊತ್ತಿಲ್ಲ. ಒಬ್ಬ ಹೀರೋ ಎಂಥ ದೊಡ್ಡ ಸ್ಟಾರನ್ನೇ ತಗೊಂಡ್ರು ಕೂಡ, ಅಥವಾ ನನ್ನ ಗೆಳೆಯ ಹರ್ಷಲ್ ಅಂತವ್ರನ್ನ ತಗೊಂಡ್ರು ಕೂಡ, ಎಲ್ಲವೂ ಅವರೇ ಮಾಡಬೇಕು. ನಾನೊಬ್ಬ ಆಕ್ಟರ್ ಆಗಿರ್ತೀನಿ ಅನ್ನೋ ಒಂದು ಪ್ರಿವಿಲೇಜೇ ಇಲ್ಲ ಈಗ. ದೊಡ್ಡ ದೊಡ್ಡ ನಟರು ಅವ್ರದ್ದೊಂದು ಸೆಟ್ ಆಫ್ ರೈಟರ್ಸ್ ಇರುತ್ತೆ, ಕೂತು ಬರೆಸ್ತಾರೆ. ಅಂಡ್ ಅಲ್ಲಿ ನನಗೆ ಪ್ರಾಯಶಃ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ನಿಮ್ಗೆ ಇಷ್ಟವಾಗುತ್ತೆ ಗೊತ್ತಿಲ್ಲಪ್ಪ, ಬಟ್ ವಾಟ್ ಎವರ್, ನಿಮ್ಮ ಝೋನ್ ಆಫ್ ಆಕ್ಟರ್ಸ್ಗೆ ಐ ಥಿಂಕ್ ಯು ಆರ್ ಬೆಟರ್ ಪ್ಲೇಸ್ ಅಂತ ಅನ್ಸುತ್ತೆ. ನಿಮಗೆ ಪಾತ್ರವನ್ನು ಕೊಡ್ತಾರೆ, ಹೋಗಿ ಮಾಡಿ ಬಂದರೆ ಬಹುಪಾಲು ದಟ್ ಸಫೈಸಸ್. ಈ ಹೀರೋ ಆಗಬೇಕು ಅಂತ ಯಾರಿದಾರೋ, ಅಥವಾ ಹೀರೋ ಆಗಿ ಯಾರು ಬೆಳೆದು ಬಿಟ್ಟಿದಾರೋ, ಅವರು ಹೇಗೆ ಮುಂದಕ್ಕೆ ತಗೊಂಡೋಗ್ಬೇಕು ಅಂತಿದಾರೋ, ಅವ್ರಿಗೆ ಬರೀ ನಟನೆ ಅನ್ನೋದು ಐ ಥಿಂಕ್ ಇಟ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಅ ಬಿಗರ್ ಸ್ಕೀಮ್ ಆಫ್ ಥಿಂಗ್ಸ್. ಅದು ಎಲ್ರಿಗೂ ಆಗುತ್ತೆ ಅನ್ಸುತ್ತೆ. ಇಫ್ ಯು ಟೇಕ್ ಯುವರ್ ವರ್ಕ್ ಸೀರಿಯಸ್ಲಿ, ನೀವು ಇನ್ವಾಲ್ವ್ ಆಗಲೇಬೇಕಾಗ್ತದೆ. ಒಂದು ಹಂತದಲ್ಲಿ, ಎಲ್ಲೋ ಒಂದು ಹಂತದಲ್ಲಿ ಇನ್ವಾಲ್ವ್ ಆಗಬೇಕಾಗ್ತದೆ. ಈಗ ನನಗೆ ಐ ಫೇಸ್ ದಟ್ ಪ್ರಾಬ್ಲಮ್. ನನಗೆ ಕೆಲವು ಸ್ಕ್ರಿಪ್ಟ್ಗಳು ಬರ್ತವೆ, ಅಂದರೆ ನನಗೆ ಇಷ್ಟ ಆಗಿ ಸ್ಕ್ರಿಪ್ಟ್ ಬಂದರೆ ಮಾಡ್ತೀನಿ, ಮಿಕ್ಕಿದ್ದು ಮಾಡಲ್ಲ ಅಂತ ಬಿಟ್ಟರೆ ಎಲ್ಲನೂ ಬಿಡ್ಬೇಕಾಗ್ತದೆ. ನನಗೆ ಯಾವುದು ಇಷ್ಟ ಆಗಲ್ಲ. ಇರೋದ್ರಲ್ಲಿ ಒಂದು ಸ್ವಲ್ಪ ಇಷ್ಟ ಆಗಿದೆ, ಯಾವುದು ಇದ್ರಲ್ಲಿ ಪಾಸಿಬಿಲಿಟಿ ಇದೆ, ಅದರಲ್ಲಿ ಏನಾದ್ರು ಸಾಧ್ಯತೆ ಇದೆ ಅಂದರೆ ನಾನು ಹೇಳ್ತೀನಿ ಅವ್ರ ಮುಂಚೆ, ಓಪನ್ ಆಗಿರೋಕ್ಕೆ ಸಾಧ್ಯನೇ ನಿಮಗೆ, ನನ್ನ ಜೊತೆ ಕೂತ್ಕೊಂಡು ರೈಟಿಂಗ್ ಮಾಡೋಕ್ಕೆ ಸಾಧ್ಯ, ಕೂತ್ಕೊಂಡು ಮಾಡೋಕ್ಕೆ ಸಾಧ್ಯ ಆದರೆ ನಾನು ಇದರಲ್ಲಿ ಐ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಇಟ್. ಸೊ ಜೊತೆಗೆ ಕೆಲವರು ಯೂಶ್ವಲಿ ಸಣ್ಣ ಸಣ್ಣ ತಂಡಗಳು ದುಡ್ಡಿರಲ್ಲ. ಈಗಂದ್ರೆ ದುಡ್ಡೆಲ್ಲ ಬರೀ ದೊಡ್ಡವರೇ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದುಡ್ಡಿದ್ದವರೇ ದೊಡ್ಡಪ್ಪ, ಇರೋ ಬರೋ ದುಡ್ಡು ಹೊಡ್ಕೊಂಡವರೇ ಹೋಗ್ತಾ ಇದ್ದಾರೆ ಬೇರೆಯವ್ರ ಹತ್ರ. ಸೊ ಎಲ್ಲೂ ದುಡ್ಡಿಲ್ಲ, ಚಿಕ್ಕ ಸಿನಿಮಾಗಳಿಗೆ ಎಲ್ಲೂ ದುಡ್ಡಿಲ್ಲ. ಅದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಈಗ ನನಗೆ ಯಾರೋ ಒಬ್ಬರು ನಮ್ಮ ಸಿನಿಮಾ ಒಂದು ಪುಟ್ಟ ಸಿನಿಮಾ ಮಾಡಿದ್ವಿ, ಮಾರೋದಕ್ಕೆ ಅಂತ ಹೋದಾಗ ಹೇಳ್ತಾರೆ, ಚಿಕ್ಕ ಸಿನಿಮಾಗಳಿಗೆ ಬಡ್ಜೆಟ್ ಇಲ್ಲ, OTT ಹತ್ರ. ಈಗ ಮುಂಚೆ OTT ಒಂದು ದಾರಿ ಇತ್ತು ನಮಗೆ. ಇದು ಕೊರೋನಾ ಬಂದಮೇಲೆ ದೊಡ್ಡ ಸಿನಿಮಾಗಳು ಅಲ್ಲಿಗೆ ಹೋಗ್ಬಿಟ್ಟು, ಮುಂಚೆ ದೂರ ಇಟ್ಟಿದ್ರು. ಟಿ ವಿ ಥರ ಸ್ಮಾಲ್ ಸ್ಕ್ರೀನ್, ನಮ್ಮ ಘನತೆಗಲ್ಲ ಅದು ಅಂತ ಅಂದ್ಬಿಟ್ಟು ಅವ್ರನ್ನಲ್ಲೇ ಕೆಳಗಡೆ ಇಟ್ಟಿದ್ರು.
ಈ ಕೊರೋನಾ ಬಂದ ತಕ್ಷಣ ಥಿಯೇಟ್ರ್ ಮುಚ್ಕೊಂಡು ಹೋಯ್ತಲ್ಲ, ಇವರು ಉಳ್ಕೊಳ್ಳೋಕ್ಕೆ ಮತ್ತೆ ಹೋಗಿ OTT ಬಾಗಿಲು ತಟ್ಟಿ ಈಗೇನು ಮಾಡಿಬಿಟ್ಟಿದ್ದಾರೆ, OTTಗೂ ಏನಾಗಿದೆ, ಇಟ್ಸ್ ರೆಡಿ ಮಾರ್ಕೆಟ್. ಇವ್ರು ಮಾರ್ಕೆಟಿಂಗ್ ಮಾಡಿ ಓಡುತ್ತೋ ಇಲ್ವೋ ಲಾಸ್ ಮಾಡ್ಕೊಂಡೆಲ್ಲ ನೋಡೋದೇ ಬೇಕಾಗಿಲ್ಲ. ದೊಡ್ಡ ಸ್ಟಾರ್ ಅಂತಂದರೆ ಒಂದು ಸಿನಿಮಾ ಹೆಂಗಿದ್ರು ಓಡುತ್ತೆ. ಸೊ ತೊಗೊಂಡು ಏನಂದರೆ ಅವ್ರ ಗಲಾಟಾಗಿರೋ ದುಡ್ಡಲ್ಲಿ ಅಷ್ಟಲ್ಲೂ ತೊಗೊಂಡ್ಬಿಡ್ತಾರೆ. ಚಿಕ್ಕ ಸಿನಿಮಾಗಳು ಇಲ್ಲಿರ್ತದೆ, ಇರಲ್ಲ. ಸೊ ಕಾರ್ಪೊರೇಟ್ಸ್ ಅವ್ರಿಗೊಂದು ಬಜೆಟ್ ಅಂತ ಕೊಟ್ಟಿರ್ತಾರೆ. ಆ ಬಜೆಟೆಲ್ಲ ಒಂದು ಸಿನಿಮಾ 2 ಸಿನಿಮಾಗೆ ಮುಗಿದೋಗ್ಬಿಟ್ರೆ ಎಲ್ಲಿರುತ್ತೆ. ಸೊ ಇಂಡೈರೆಕ್ಟ್ಲಿ ಈ ದೊಡ್ಡ ಸಿನಿಮಾಗಳು ಸಣ್ಣ ಸಿನಿಮಾಗಳು ಕೊಳ್ತಾ ಇದ್ದಾರೆ. ಅವ್ರ ಮಾರ್ಕೆಟ್ ಶೇರ್ ಒಳಗೆ ನುಗ್ಗಿ ತಿಂತಾ ಇದ್ದಾರೆ. ಆಯಿತು, ಕೊರೋನಾ ಮುಗಿದೋಯ್ತು, ಥಿಯೇಟ್ರ್ ಮತ್ತೆ ಓಪನ್ ಆಯಿತು. ಇವ್ರು ಥಿಯೇಟ್ರಲ್ಲಿ ಹೋಗಿರ್ಬೋದಾಗಿತ್ತಾನೆ, ಯಾಕೆ OTTಗೆ ಹೋಗ್ತಾ ಇದ್ದಾರೆ ಮತ್ತೆ ಮೂವ್. ಯಾಕಂದರೆ ಬಡ್ಜೆಟ್ ಅಷ್ಟು ದೊಡ್ಡದಾಗಿರುತ್ತೆ. ಅದು ನೆಸೆಸರಿ ಬಡ್ಜೆಟ್ ಆದರೆ ಪರವಾಗಿಲ್ಲ. ನೆಸೆಸರಿ ಬಡ್ಜೆಟ್ ಆದರೆ ನಾನು ಬೆಳಗ್ಗೆನೂ ಹೇಳ್ತಾ ಇದ್ದೆ, ಅವತಾರ ಮಾಡಿದ್ರೆ ಪರವಾಗಿಲ್ಲ. ನಾವು ಅವತಾರಕ್ಕೆ ಅವಶ್ಯಕತೆ ಇದೆ, ಅಷ್ಟೊಂದು CG ವರ್ಕ್ ಇದೆ, ಅಷ್ಟೊಂದು ಅವಶ್ಯಕತೆ. ಸುಮ್ಮನೆ ನಾವೇನೋ ಮಾಡ್ಬಿಟ್ಟು ಕರೆಕ್ಟ್ ಹೇಳಿದ್ದು. ನಾವು ಏನೋ ಅವತಾರ ಮಾಡಿ ಅದಕ್ಕೂ ನಾವು 500-600 ಕೋಟಿ ಮಾಡ್ತೀವಿ ಅಂದರೆ ನನ್ನದು ಅರ್ಥನೇ ಆಗಲಿ, ಏನಕ್ಕೆ ಖರ್ಚು ಮಾಡ್ತಾರೆ ಇಷ್ಟೊಂದು ಅಂತ. ಸೊ ದೇ ಆರ್ ಈಟಿಂಗ್ ಇನ್ ಟು ದ ಬಡ್ಜೆಟ್. ಆ್ಯಕ್ಚುಲಿ ಚಿಕ್ಕ ಸಿನಿಮಾಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅವ್ರಿಗೊಂದು ಸ್ವಲ್ಪ ಅವೇರ್ನೆಸ್ ಅದೇನಾದ್ರು ಬಂದರೆ ಅವ್ರ ಬಡ್ಜೆಟ್ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಅಥವಾ OTTಗೆ ನಾವು ಹೋಗಲ್ಲ ಅಂಟಿಸಿ, ಅವ್ರು ಚಿಕ್ಕ ಸ್ಕ್ರೀನ್ ಯಾಕೆ ಬೇಕು ನಿಮಗೆ, ದೊಡ್ಡ ಸ್ಕ್ರೀನ್ ಇದೆ, ಸ್ಟಾರ್ಗಳೆಲ್ಲ ದೊಡ್ಡ ಸ್ಕ್ರೀನ್ ಇದೆ. ಇದು ಬಿಟ್ಟರೆ ಒಳ್ಳೊಳ್ಳೆ ಸಿನಿಮಾಗಳು, ಚಿಕ್ಕ ಸಿನಿಮಾಗಳು, ಹೊಸಬರು ಸಿನಿಮಾಗಳು ಇಲ್ಲಿಗೆ ಬರ್ತಾರೆ. ಅವರು ಬಂದು ಯಾರಿಗೆ ಮಾಡ್ತಾರೆ, ಕೊನೆಗೆ ಸಿನಿಮಾ ಸ್ಟಾರ್ಗಳಿಗೆ ತಾನೇ ಮಾಡ್ತಾರೆ. ಒಂದು ಹಂತವಾಗಿ ಫೈನಲಾಗಿ ಹೋಗಿ ದೊಡ್ಡ ಸ್ಟಾರೇ ಕರ್ಕೊತಾರೆ. ಸಖತ್ತಾಗಿ ಸಿನಿಮಾ ಮಾಡ್ತಾರೆ, ಚಿಕ್ಕ ಹುಡುಗ ಯಾರೋ ಕರ್ಕೊಳಪ್ಪ ಮಾಡಪ್ಪ ಅಂತ ಸಿನಿಮಾ ಮಾಡ್ತಾರೆ ಅಂತ ಅವರೇ ಮಾಡ್ತಾರೆ. ಈಗ ಇಲ್ಲಿ ಅವ್ರನ್ನೇ ಸಾಯಿಸ್ಬಿಟ್ಟು ಇನ್ಯಾರ ಕೈಲಿ ಸಿನಿಮಾ ಮಾಡಿಸ್ತಾರೆ, ಅವಾಗ ಎಲ್ಲನೂ ಅವರೇ ಮಾಡ್ಬೇಕಾಗಿ ಕೂತ್ಕೊಂಡು. ಸರ್, ಇದನ್ನ ರಾಮ್ ಗೋಪಾಲ್ ವರ್ಮಾ ಅವರು ಇದನ್ನ ಹೇಳೋದು, ಇಂಡಸ್ಟ್ರಿ ಅಂತ ಏನೂ ಇಲ್ಲ ಅಂತ. ನೋ ಎಂಟಿಟಿ ಕಾಲ್ಡ್ ಇಂಡಸ್ಟ್ರಿ ಆಸ್ ಸಚ್. ಇಲ್ಲಿ ಇಂಡಿವಿಜುವಲ್ ಪ್ಲೇಯರ್ಸ್ ಇದ್ದಾರೆ, ಅವರವರ ನೀಡ್ಸ್ ಅಂಡ್ ಗ್ರೀಡ್ಸ್ಗೆ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಸಮಸ್ಯೆಗೆ ನಾನು ಅಫ್ಕೋರ್ಸ್ ಇನ್ ಆಲ್ ದೀಸ್ ಇಂಟ್ರಾಕ್ಷನ್ಸ್ ಕಲ್ತಿರೋದು ಏನು ಅಂದರೆ, ಈ ನ್ಯೂ ಕಮರ್ಸ್ ಅಥವಾ ಇನ್ನೂ ಹೊಸ ತಂಡಗಳು ಏನಿರ್ತಾರೋ ಅವರು ದೇ ಹ್ಯಾವ್ ಟು ಡೂ ಸಮಥಿಂಗ್ ಅಮಾಂಗ್ಸ್ ದೆಮ್ಸೆಲ್ಸ್. ಆ ಇಕೋಸಿಸ್ಟಮ್ ಕ್ರಿಯೇಟ್ ಆಗಬೇಕು ಹೊರತು ಈ ಗ್ಯಾಪನ್ನು ಬ್ರಿಡ್ಜ್ ಮಾಡೋಕ್ಕಾಗಲ್ಲ. ಅದೇ, ಯಾಕೆಂದರೆ ಅವರೆಲ್ಲ ಪೂರ್ತಿ ಸೆಲ್ಫ್ ಸೆಂಟ್ರೇಡ್ ಅಲ್ಲ. ಈಗ ಸ್ಟಾರ್ ಲೆವೆಲಲ್ಲಿ ಯಾರಿದ್ದಾರೋ ಅವರೆಲ್ಲರೂ ದೇ ಆರ್ ವರಿಡ್ ಅಬೌಟ್ ದೇರ್ ಓನ್ ಸ್ಟಾರ್ಡಮ್. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಸ್ಟಾರ್ಗಳಾಗಿರ್ಬೋದು, ಎಲ್ಲರೂ ಅಷ್ಟೇ. ದೇರ್ ವರಿಡ್ ಓನ್ಲಿ ಅಬೌಟ್ ದೆಮ್ಸೆಲ್ಸ್. ಅವರ ಸರ್ವೈವಲ್ನೇ ಮುಖ್ಯ ಆಗ್ತದೆ. ಅದು ಅನಿವಾರ್ಯ ಕೂಡ ಅವರಿಗೆ. ಯಾಕಂದರೆ ಆ ಲೆವೆಲ್ಗೆ ಹೋದ್ಮೇಲೆ ಸ್ಟಾರ್ಡಮ್ ಮುಗಿಸ್ಕೊಡೋದೇ ಒಂದು ದೊಡ್ಡ ಚಾಲೆಂಜ್. ಸೊ ಆ ಚಾಲೆಂಜಿಗೆ ಟು ಮೀಟ್ ಅಪ್ ಟು ದಟ್ ಚಾಲೆಂಜ್ ಅವ್ರು ಅದೇ ಥರ ಸಿನಿಮಾ ಮಾಡೋದು, ಬೇರೆ ದಾರಿನೇ ಇಲ್ಲ. ಹಂಗಾಗ್ಬೇಕು. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತು ಅಂದ್ರೆ ಭಯ, ಫೇಲ್ಯೂರ್ನ ಭಯ. ಒಂದ್ಸಲ ಫೇಲ್ಯೂರ್ ಆದರೆ ಮತ್ತೆ ಹತ್ತಕ್ಕಾಗತ್ತಾ, ಸಕ್ಸಸ್ನ ಹೇಳಿನ ಗೊತ್ತಿಲ್ಲ ಅವ್ರಿಗೆ. ನಿಜವಾಗ್ಲೂ ಎಬಿಲಿಟಿ ಇದ್ದರೆ ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ರಿಸ್ಕ್. ಇವಾಗ ರಿಷಬ್ ದಟ್ ಎಕ್ಸಾಂಪಲ್, ಹಿ ವಾಸ್ ಅ ಡೈರೆಕ್ಟರ್, ಎಸ್ ಸೀನ್ ಎವ್ರಿಥಿಂಗ್. ಸಣ್ಣ ಸಿನಿಮಾಗಳು ಮಾಡ್ಕೊಂಡು ಬಂದವರು. ಸೊ ಹಿ ಕ್ಯಾನ್ ಡೆಫಿನೆಟ್ಲಿ ಟೇಕ್ ರಿಸ್ಕ್ಸ್ ಇಫ್ ಹಿ ವಾಂಟ್ಸ್ ಟು. ಹಿ ಕ್ಯಾನ್ ಟೇಕ್ ರಿಸ್ಕ್, ಎಕ್ಸ್ಪೆರಿಮೆಂಟ್, ಫೇಲ್, ದೆನ್ ಹಿ ಹ್ಯಾಸ್ ಎವ್ರಿಥಿಂಗ್. ಹಿ ನೋಸ್ ದ ಲ್ಯಾಂಗ್ವೇಜ್ ಎಲ್ಲ. ಈ ಭಾಷೆಲಿ ಆರಾಮಾಗಿ ಮಾತಾಡ್ಬೋದು. ಮತ್ತೆ ಅದು ಗೊತ್ತಿಲ್ಲದೆ ಇರೋರಿಗೆ ಇಟ್ಸ್ ಅ ಬಿಗ್ ಚಾಲೆಂಜ್. ಜೊತೆಗೆ ಹರ್ಷಿಲ್ ಮಾಡ್ತಾ ಇರೋದೆಲ್ಲ ಇಟ್ ಈಸ್ ನೆಸೆಸರಿ ಡೆಫಿನೆಟ್ಲಿ. ಒಂದೇನಂದರೆ ಫಿಲ್ಮ್ ಮೇಕರ್ಸ್ ಹೊಸದಾಗಿ ಬರ್ತಾರೋ ಫಿಲ್ಮ್ ಮೇಕರ್ಸ್ ಅಥವಾ ಸಿನಿಮಾದಲ್ಲಿ ಯಾರು ಇದ್ದರೂ ಎಲ್ಲರಿಗೂ ಪೂರ್ತಿ ಬಿಸ್ನೆಸ್ನ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಕಾಲದಲ್ಲಿ ಸರ್ವೈವ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಟ್ರೋಟ್ ಇವಾಗಂತೂ. ನಾನು ಹೇಳೋದಲ್ಲ, OTTಲೂ ಜಾಗ ಇಲ್ಲ, ಅಲ್ಲೂ ಜಾಗ ಇಲ್ಲ. ಫೈನಲಾಗಿ ಕೊಡೋದು ಆಡಿಯನ್ಸ್ ಓನ್ಲಿ. ಬಟ್ ಸ್ಟಿಲ್ ಹೆಂಗಾಗಿದೆ ಈಗ ಅಂದರೆ ಎಲ್ಲ ಕಡೆನೂ ದುಡ್ಡು ತೆಗಿಬೇಕು ಅಂತ ಹೇಳ್ತಾರೆ. OTTಲಿ ಒಂಚೂರು ಬರುತ್ತೆ ನಿಮಗೆ, ಅಲ್ಲೂ ಪೇಪರ್ ವ್ಯೂ ಅಂತಲೇ ಕೊಡ್ತಾರೆ ಈಗ ಚಿಕ್ಕ ಸಿನಿಮಾಗಳಿಗೆ. ಸೊ ಅಲ್ಲಿ ಸ್ವಲ್ಪ ಬರುತ್ತೆ, ಅಲ್ಲಿ ಸ್ವಲ್ಪ ಬರುತ್ತೆ, TV ಒಂದು ಸ್ವಲ್ಪ ಬರುತ್ತೆ, ಆಡಿಯೋ ಒಂದು ಸ್ವಲ್ಪ ಬರುತ್ತೆ, ಓವರ್ಸೀಸ್ ಒಂದು ಸ್ವಲ್ಪ ಬರುತ್ತೆ. ಅಲ್ಲಿ ಎಲ್ಲೋ ಕೊಡ್ಬೋದು ಚಿಕ್ಕ ಚಾನಲ್ಗಳು. ಎಲ್ಲೆಲ್ಲಿ ಅಂತಂದರೆ ಈ ಕೇಬಲ್ ಆಪ್ರೇಟರ್ಸ್ ಇರ್ತಾರಲ್ಲ, ಅಲ್ಲಿ ತನಕ ಹೋಗಿ ನೀವು ದುಡ್ಡು ತೆಗಿಬೇಕು. ಸೊ ನೀವು ಸಿನಿಮಾ ಮಾಡಬೇಕು, ನೀವು ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ ಅಂದರೆ ಯು ಶುಡ್ ಲರ್ನ್ ದ ಹೋಲ್ ಬಿಸ್ನೆಸ್ ಟು ಆ್ಯಕ್ಚುಲಿ ಸ್ಟಾರ್ಟ್ ಸಮಥಿಂಗ್. ಇಲ್ಲ ಅಂದರೆ ಫಸ್ಟ್ ಅಟೆಂಪ್ಟೇ ನೀವು ದುಡ್ಡೆಲ್ಲ ಕಳ್ಕೊಂಡ್ಬಿಟ್ರು ಅಂದರೆ ಯು ವಿಲ್ ಹ್ಯಾವ್ ಅ ಬ್ಯಾಡ್ ನೇಮ್. ಹೊರಗಡೆ ಹೋಗಿ ಇನ್ಯಾರನ್ನ ಬೇರೆಯವ್ರನ್ನ ಹೆಂಗೆ ಇನ್ವೆಸ್ಟ್ ಮಾಡಿ ಅಂತ ಕೇಳಲಿಕ್ಕೆ. ಸೊ ವಿಚ್ ಇಸ್ ವೆರಿ ನೆಸೆಸರಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಸುಮ್ಮನೆ ನಾನು ಆ್ಯಕ್ಟ್ರು, ನನಗೆ ಅವಕಾಶಗಳು ಬರುತ್ತೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಆಗಲ್ಲ. ಹೌದು, ನಮ್ಮ ಕಾಲದಲ್ಲಿ ಆಗ್ತಾಯಿತ್ತು. ಯಾಕೆಂದರೆ ದೇರ್ ವರ್ ಗುಡ್ ಬಿಸ್ನೆಸ್ ಮ್ಯಾನ್ ಆಗ, ಎಲ್ಲ ಥರದಲ್ಲೂ ಇದ್ದರು. ಗುಡ್ ಟೆಕ್ನಿಷಿಯನ್ಸ್ ಹೂ ನ್ಯೂ ದೇ ಜಾಬ್ ದ್ಯಾಟ್. ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡೋರು, ಅಲ್ಲಿಂದ ಪಾಸ್ ಆನ್ ಮಾಡೋರು. ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ನೀಟಾಗಿ ಡಿವಿಷನ್ ಆಫ್ ಲೇಬರ್ ತುಂಬ ನೀಟಾಗಿ ಆಗಿತ್ತು. ಒಂದು ವ್ಯವಸ್ಥೆ ಚೆನ್ನಾಗಿತ್ತು. ಅದು ಮಧ್ಯದಲ್ಲಿ ಹಾಳಾಗ್ತಾ ಬಂತು. ನಾವುಗಳೇ ಹಾಳು ಮಾಡ್ಕೊಂಡಿದ್ದೆಲ್ಲ. ಕನ್ಸಿಸ್ಟೆಂಟಾಗಿ ಕ್ರಿಯೇಟಿವ್ ಆಗಿರೋ ಸಿನಿಮಾಗಳನ್ನ, ಕ್ರಿಯೇಟಿವ್ ಆಗಿರೋ ಆಡಿಯನ್ಸ್ ಬಿಲ್ಡ್ ಮಾಡ್ಕೊಂಡು ಕ್ರಿಯೇಟಿವ್ ಸಿನಿಮಾಗಳನ್ನ ಕೊಟ್ಟಿದ್ದಿದ್ರೆ ನಾವು ಇವತ್ತು ಮಲಯಾಳಂ ಸಿನಿಮಾ ಥರ ಇರ್ತಿದ್ವಿ. ಅವರಷ್ಟೇ ಲಿಟರರಿ ವೆಲ್ತ್ ಇದೆ ನಮ್ಮಲ್ಲಿ, ಬಟ್ ಕಷ್ಟಪಡ್ತಾ ಇದ್ವಿ. ಸೊ ಈಗ ಅನಾಮಧೇಯ ಅಶೋಕ್ ಕುಮಾರ್ ಅಲ್ಲಿ ಡಿಡ್ ಯು ಕಮ್ ಇನ್ ಜಸ್ಟ್ ಆಸ್ ಅನ್ ಆಕ್ಟರ್ ಆರ್ ಸಾಗರ್ ಅವ್ರು ಹೇಳಿ ನನ್ನ ಜೊತೆ ಬರೆಯೋ ಕೂರ್ತೀರಾ ಅಂತ? ಇಲ್ಲ, ಇದ್ರಲ್ಲಿ ನಾನು ಅಷ್ಟೇನು ಬರೆಯೋ ಕೂರಲಿಲ್ಲ. ಸಾಗರೇ ಬರ್ಕೊಂಡಿದ್ದು. ಬಟ್ ಅದೇ ಕೆಲವು ವಿಷಯಗಳನ್ನ ನಾನು ಹೇಳಿದೆ, ಹಿಂಗಾಗಿದೆ, ಹಿಂಗಿರುತ್ತೆ, ಹಿಂಗಾದ್ರೆ ಹಿಂಗಿರುತ್ತೆ ಅಂತ ಹೇಳಿದೆ ಅಷ್ಟೇ.
ಬಟ್ ಇದರಲ್ಲಿ ಕೋ ಪ್ರೊಡ್ಯೂಸರ್ ಅಂತ ನನಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ನಾನು ಹೇಳಿದ್ರೆ ಬಂಡವಾಳ ಇಲ್ದಿರೋ ಪ್ರೊಡ್ಯೂಸರ್ ನಾನು ಇದರಲ್ಲಿ ಶೂನ್ಯ ಬಂಡವಾಳದ ಪ್ರೊಡ್ಯೂಸರ್ ಅಂತ. ನನ್ನ ಪ್ರೊಡಕ್ಷನಲ್ಲಿ ನಾನು ಹಂಗೆ ಕೆಲಸ ಮಾಡ್ತೀನಿ. ನನ್ನ ಕೈಲಿ ನನ್ನ ಹತ್ರ ಅಷ್ಟೊಂದು ದುಡ್ಡಿರಲ್ಲ ಒಂದು ಸಿನಿಮಾ ಮಾಡಬೇಕು. ತುಂಬ ಒಂದು ಕಂಟ್ರೋಲ್ ಬಡ್ಜೆಟ್, ಸಿನಿಮಾ ಎಕ್ಸ್ಪೆನ್ಸಸ್ ಏನಿರುತ್ತೋ ಡೈಲಿ ವೇಜಸ್ಗೆ ಏನು ಕೊಡಬೇಕು ಅಷ್ಟು ಮಾತ್ರ ಇಟ್ಕೊಂಡು ಸ್ವಲ್ಪ ಎಕ್ಸ್ಪೆನ್ಸಸ್ ಇಟ್ಕೊಂಡು ಬಂದವರಿಗೆ ಒಂಚೂರು ಮೇಂಟೆನೆನ್ಸ್ಗೆ ಅಂತ ಒಂಚೂರು ಕೊಡ್ತೀನಿ. ಮಿಕ್ಕಿದ್ದೆಲ್ಲ ನಿಮ್ಮ ಇದು ಶೇರ್ ಆಗಿರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ದೇ ಆಲ್ ಬಿಕಮ್ ಕೋ ಪ್ರೊಡ್ಯೂಸರ್ಸ್ ಇನ್ ಮೈ ಪ್ರಾಜೆಕ್ಟ್. ಐ ಕಾಲ್ ಇಟ್ ಶೇರ್ ಆಫ್ ರಿಸ್ಕ್. ಸೊ ಅದು ಪ್ರಾಫಿಟ್ ಅಂತ ಕರೆಯಲ್ಲ ನಾನು. ದೇ ಟೇಕ್ ರಿಸ್ಕ್ ಬಿಲೀವಿಂಗ್ ದಿ ಸ್ಕ್ರಿಪ್ಟ್. ನನ್ನ ಎಬಿಲಿಟಿಯಲ್ಲಿ ನಂಬಿ ಅವ್ರು ಬರ್ತಾರೆ ಅಂತಂದರೆ ಅವ್ರು ರಿಸ್ಕ್ ತೊಗೊಂಡು ಬಂದಿದ್ದಾರೆ. ಅವ್ರ ರಿಸ್ಕಿಗೆ ಐ ವಿಲ್ ಕಾಂಪನ್ಸೇಟ್ ವೆನೆವರ್ ಐ ಸೆಲೆಕ್ಟ್ ಇಫ್ ಪಾಸಿಬಲ್. ಸೊ ನನ್ನ ಮಿತಿ ಮೀರಿ ನನ್ನ ಎಷ್ಟು ಎಬಿಲಿಟಿಜೋ ಅಷ್ಟನ್ನು ಮೀರಿ ಶ್ರಮಪಟ್ಟು ಅದನ್ನು ವಾಪಸ್ ತೊಗೊಂಬರಕ್ಕೆ ಟ್ರೈ ಮಾಡ್ತೀನಿ. ಸೊ ಇಫ್ ದಟ್ ವರ್ಕ್ಸ್ ಇಟ್ಸ್ ಅ ಫೇರ್ ಶೇರ್ ಮಾಡೆಲ್ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಅದೇ ಜಾಗ ಇರೋದು ಅನ್ಸುತ್ತೆ, ಅದೇ ದಾರಿ ಇರೋದು ಅನ್ಸುತ್ತೆ. ಬಟ್ ಇಟ್ಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ನಿಮಗೆ ಕರೆಂಟ್ ಸಿನಾರಿಯೋ ಗೊತ್ತು. ಸಣ್ಣ ಚಿತ್ರಗಳಿಗೆ ಲೈಕ್ ಯು ಸೆಡ್ 2 ಪಾಕೆಟ್ ಅಲ್ಲ, ಒಂದು 20 ಪಾಕೆಟಿಂದ ನಾವು ದುಡ್ಡು ತೆಗಿಬೇಕಾಗುತ್ತೆ ವಾಪಸ್, ರೈಟ್? ಸೊ ಇಟ್ ಈಸ್ ಅ ರಿಸ್ಕ್ ಆ್ಯಂಡ್ ನಿಮ್ಮನ್ನ ಹೀರೋ ಮಾಡ್ಲಿಕ್ಕಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಇಫ್ ಯು ಆರ್ ಕೋ ಪ್ರೊಡ್ಯೂಸರ್ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ಪರ್ಹ್ಯಾಪ್ಸ್ ಅಪ್ ಫ್ರಂಟ್ ನೀವು ಪೇಮೆಂಟ್ ತೊಗೊಳಿಲ್ವ ವಾಟ್ ಎವರ್, ಐ ಡೋಂಟ್ ನೋ, ರೈಟ್? ಸೊ 20 ಪಾಕೆಟಿಂದ ನಾನು ದುಡ್ಡು ತೆಗೆಯೋದೇ ಕಷ್ಟ, ತೆಗಿತೀನೋ ಇಲ್ವೋ ಕೂಡ ಗೊತ್ತಿಲ್ಲ. ಅಂಥದ್ರಲ್ಲಿ ಕೋ ಪ್ರೊಡ್ಯೂಸರ್ ಅಂದರೆ ಐ ಆಮ್ ಹ್ಯಾಪಿ ಟು ಲೆಟ್ ಗೋ ಆಫ್ ಸಮ್ ಮನಿ ಅನ್ನೋದೇ ಇದೆ. ಅದಕ್ಕೆ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ. ಯು ಶೇರ್ ದ ರಿಸ್ಕ್, ಯು ಶೇರ್ ದ ಲಾಸ್ ಆಲ್ಸೋ, ನಾಟ್ ಓನ್ಲಿ ಪ್ರಾಫಿಟ್, ಯು ಶೇರ್ ದ ಲಾಸ್ ಆಲ್ಸೋ. ಬಟ್ ಅದನ್ನ ಎಲ್ಲೋ ಒಂದು ಕಡೆ ಮಾಡಲೇಬೇಕಾಗುತ್ತೆ ಅನ್ಸುತ್ತೆ. ಇಲ್ದರೆ ಕೆಲಸ ಮಾಡದೆ ಕೂತ್ಕೋಬೋದು ಆರಾಮಾಗಿ. ಸೊ ಕೆಲಸ ಮಾಡದೆ ಕೂತ್ಕೊಳ್ಳೋದಕ್ಕಿಂತ ಕೆಲಸ ಮಾಡಿ ಸಂಪಾದನೆ ಮಾಡದೇ ಇರೋದು ಬೆಟರ್ ಅಲ್ವಾ? ಇಲ್ಲಿ ಶ್ರಮನೇ ಬಂಡವಾಳ. ಸೊ ಯಾವಾಗಲೂ ಲೇಬರ್ ಅಂತ ಹೇಳಿದೆ ನಾವು. ಲೇಬರ್ ಡೇ ದಿವಸ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಕ್ಚುಲಿ ಶ್ರಮಕ್ಕೆ ಬೆಲೆ ಅದು ಸುಮಾರು ಜನಕ್ಕೆ ಅರ್ಥವಾಗಲ್ಲ. ಈಗ ಅಷ್ಟೇ ಒಂದು ಸಿನಿಮಾ ಹಂಗಾಯಿತು. ದುಡ್ಡಿಲ್ಲದೆ ಇರ್ಬೇಕಾದ್ರೆ ಬಂದಿದ್ರು ಅವರು. ನಾನು ಏನೂ ದುಡ್ಡು ಕೊಡಬೇಡಿ, ಕೂತ್ಕೊಂಡು ಮಾತಾಡೋಣ, ಡಿಸ್ಕಸ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ. ಅದಾದಮೇಲೆ ಯಾರೋ ಇನ್ವೆಸ್ಟರ್ ಬಂದುಬಿಟ್ಟು ಅವ್ರಿಗೆ ಸೇಮ್ ಮಾಡಲ್, ಸೇಮ್ ಅಗ್ರಿಮೆಂಟ್ ನಾನು ತೋರಿಸ್ದೆ. ಇಷ್ಟಪ್ಪ ನಾನು ಹೊರಗಡೆ ಇಷ್ಟು ತೊಗೋತೀನಿ, ನಾನು ಯಾರಿಗೂ ನನ್ನ ಸಿನಿಮಾದಲ್ಲಿ ಯಾರಿಗೂ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಕಡಿಮೆ ಮಾಡಿ ಅಂತ ಕೇಳೋದೇ ಇಲ್ಲ. ಅವ್ರ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದನ್ನು ನಾನು ಕಡಿಮೆ ಮಾಡಿಸಿದ್ರೆ ಅವ್ರ ಬೆಲೆಯನ್ನು ನಾನು ಕಡಿಮೆ ಮಾಡ್ದಂಗೆ, ಅವ್ರು ಕಡಿಮೆ ಮರ್ಯಾದೆ ಕೊಟ್ಟಂಗೆ. ನಾನು ಇದು ಯಾವಾಗಲೂ ಬರೋ ದುಡ್ಡು ತಾನೆ. ದುಡ್ಡು ಬಂದಾಗ ಹಂಚ್ಕೊಡೋದ್ರಲ್ಲಿ ನನಗೇನಿದೆ? ಸೊ ನಾನು ಕೊಡ್ತೀನಿ. ಅವ್ರು ಎಷ್ಟಿದ್ರು ಅವ್ರು 5 ಕೋಟಿ ತೊಗೊತಾ ಇದ್ರು 5 ಕೋಟಿನೂ ಶೇರ್ ಆಗಿರುತ್ತೆ. ನಾನು ದುಡ್ಡು ಸಿನಿಮಾ ಮಾಡಿದಾಗ ನಾನು 6 ಕೋಟಿಗೆ ಮಾರೋದು 5 ಕೋಟಿ ಅವ್ರು ಕೊಟ್ಬಿಟ್ಟು 1 ಕೋಟಿನ ತೊಗೊಳೋದು. ಅಥವಾ 5 ಕೋಟಿನೇ ಬಂತು ಅಂದರೆ 5 ಕೋಟಿ ಅವ್ರ ಶೇರ್ ಏನಂತ ಶೇರ್ ಪರ್ಸೆಂಟೇಜ್ ಅಷ್ಟು. ಆದರೆ ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಹೋಗುತ್ತೋ ಅಷ್ಟು ಹೋಗುತ್ತೆ. ಬಟ್ ಅವ್ರುಗಳಿಗೆ ಅರ್ಥನೇ ಆಗಲಿಲ್ಲ ಇಂಟ್ರೆಸ್ಟ್. ಅದು ಹೆಂಗೆ ಅಷ್ಟು ಕೊಡೋಕ್ಕೆ ಸಾಧ್ಯ? ನಾವು ಇಷ್ಟು ಕೊಡ್ತೀವಿ ಅಂತ. ನಾನು ಹೇಳಿದ್ದೀನಿ, ನನ್ನ ಶ್ರಮಕ್ಕೆ ನೀನು ಬೆಲೆ ಕಟ್ಟೋದಿಲ್ಲ, ನಾನು ಬೆಲೆ ಕಟ್ತೀನಿ ನನ್ನ ಶ್ರಮಕ್ಕೆ. ನನ್ನ ಬೆಲೆ ಒಂದು ನಿರ್ಧಾರ ಆಗಿದೆ ಆಗಲಿ ನನ್ನ ಶ್ರಮಕ್ಕೆ. ಅದನ್ನು ಕಡಿಮೆ ಮಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆಯೂ ಇಲ್ಲ, ಪ್ಲೀಸ್ ಹೋಗು ಅಂತ ಕಳಿಸ್ಬಿಟ್ಟಿದ್ದೆ. ವೆರಿ ಗುಡ್ ಪ್ರಾಜೆಕ್ಟ್. ನಮಗೆಲ್ಲ ಆ್ಯಕ್ಟರ್ಗಳಿಗೆ ಹೆಂಗೆ ಅಂದರೆ ಒಂದು ಸಲ ಒಂದು ಕ್ಯಾರೆಕ್ಟರ್ ಬಂದು ಹೇಳ್ಬಿಟ್ರೆ ಫುಲ್ಲು ತಲೆ ಒಳಗಡೆ ಹೋಗ್ಬಿಟ್ಟಿರ್ತದೆ. ಅದು ಹಂಗಿರುತ್ತೆ ಹಿಂಗೆ ಮಾಡ್ಬೋದು ಎಲ್ಲ ಓಡ್ತಾ ಇರುತ್ತೆ. ಆ್ಯಕ್ಚುಲಿ ವಿಲ್ ಬಿ ಲಿವಿಂಗ್ ವಿತ್ ದೋಸ್ ಕ್ಯಾರೆಕ್ಟರ್, ವಿಲ್ ಬಿ ಸ್ಲೀಪಿಂಗ್ ವಿತ್ ದೋಸ್ ಕ್ಯಾರೆಕ್ಟರ್ಸ್. ಅದೊಂಥರ ಲೈಫ್ ಪಾರ್ಟ್ನರ್ ಥರ ಇರುತ್ತೆ ಅದು. ನಾನು ಎಲ್ಲರೂ ಹೇಳ್ತೀನಿ, ಒಂದು ಗರ್ಲ್ ಫ್ರೆಂಡ್ ಥರ ಇರುತ್ತೆ ಕ್ಯಾರೆಕ್ಟರ್ ಜೊತೆಗೆ ಅಂತ. ಅದನ್ನು ಮಾಡಬಾರ್ದು ಅನ್ನುವಾಗ, ಮಾಡೋಕ್ಕಾಗಲ್ಲ ಅನ್ನುವಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ಸುಮಾರು ದಿವಸ ಆಗುತ್ತೆ ಅದು ಹೋಗೋದಕ್ಕೆ. ಯಾವಾಗಲೂ ಹಾಕೋರು ಈಗ ಹೇಳ್ಬೇಕಾದ್ರೂ ಅದು ಇರುತ್ತೆ ಹೊರಗಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಅರ್ಥ ಆಗಲ್ಲ. ಫೇರ್ ಶೇರ್ ಅನ್ನೋದು ಇಲ್ಲ, ನಮ್ಮಲ್ಲಿ ಅಷ್ಟು ನಿಯತ್ತಿಲ್ಲ ಜನಗಳಿಗೆ. ಬಂದಾಗ ಹಣವನ್ನು ಹಂಚ್ಕೊಳ್ಳೋದು ಅಥವಾ ಬಂದಾಗ ಕ್ರೆಡಿಟನ್ನು ಹಂಚ್ಕೊಳ್ಳೋದು ಇವೆಲ್ಲ ಇದೆಲ್ಲ ತುಂಬ ಜುಗ್ತನ ಮಾಡ್ತೀವಿ. ಇದು ಸರ್ ಹೀಗೆ ಮಾಡೋದು ನಮ್ಮಂಥ ಟೀಮ್ಗಳಿಗೆ ಅಂದರೆ ಹೊಸ ತಂಡಗಳಿಗೆ ಎಷ್ಟು ದೊಡ್ಡ ವ್ಯಾಲಿಡೇಷನ್ ಅಂದರೆ ಏನಂದ್ರೆ ರೈಟ್ ಪಾತ್, ನಾವು ಕರೆಕ್ಟಾಗಿರೋ ಒಂದು ಸಿನಿಮಾ ಮಾಡ್ತಿದ್ದೀವಿ, ಒಂದು ರೆಸ್ಪಾನ್ಸಿಬಲ್ ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ವ್ಯಾಲಿಡೇಷನ್ ಸಿಗೋದು ವೆನ್ ಕಿಶೋರ್ ಸರ್ ಅಂಥವ್ರು ಬಂದು ನಾನು ಮಾಡ್ತೀನಿ, ಐ ಕಮ್ ಇನ್ ಆಸ್ ಅ ಪಾರ್ಟ್ನರ್ ಫಾರ್ ದ ಫಿಲ್ಮ್ ಅನ್ನೋದು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ ನಮಗೆ ಅಂದ್ರು. ಸೊ ಐ ಥಿಂಕ್ ದಟ್ ವಿಲ್ ಆಲ್ಸೋ ಶೋ ಇನ್ ದ ಫಿಲ್ಮ್ ಬೈ ದಿ ಎಂಡ್ ಆಫ್ ದಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ನಾನು ಹೆಂಗೆ ನೋಡ್ತೀನಿ ಅಂದರೆ ಕರೆಕ್ಟ್, ಅದು ಡೌಟೇ ಇಲ್ಲ. ಇನ್ನೊಂದು ಏನಂದರೆ this is also an opportunity for Kishore to put his stance into action. Of course. ಅಂದ್ರೆ ನೀವೇನು ನಿಮ್ಮ ಧ್ವನಿ ಏನಿದೆಯೋ ಅದನ್ನ ಕಾರ್ಯರೂಪಕ್ಕೆ ತರೋ ಒಂದು ಅವಕಾಶ. It's an opportunity for me. I should be thankful to them also for giving me an opportunity to work. ಒಂದು ಜೊತೆಗೆ to work according to my own beliefs, my own rules, ಇವೆಲ್ಲವನ್ನು ಇಟ್ಕೊಂಡು again there is a fairness in it. ನನಗೆ ನಂಬಿಕೆ ಇದೆ, ಅದರಲ್ಲಿ ಒಂದು ಫೇರ್ನೆಸ್ ಇದೆ. ಯಾರಿಗೂ ಒಂದು ಮೋಸ ಮಾಡ್ತಾಯಿಲ್ಲ, ಅವರು ನನಗೆ ಮೋಸ ಮಾಡ್ತಾಯಿಲ್ಲ. ಲಾಸ್ ಆದರೆ ಲಾಸು ಹಂಚ್ಕೊಳ್ಳೋಣ, ಜೊತೆಗಿದ್ದೀನಿ ಅಂತ. ಅವ್ರು ಮಾತ್ರ ಕಳ್ಕೋಬೇಕು, ನಂಗೆ ದುಡ್ಡು ಬಂದುಬಿಟ್ರೆ ಸಾಕು ಅಂತ ಹೇಳೋದು ಎಷ್ಟು ಸರಿ ಅಂತ ನನಗೆ ಅನ್ಸುತ್ತೆ. ಹಂಗಾಗಿ ನಾನು ಮಾಡ್ತೀನಿ. ಸರ್, ಇದು ನೀವು ನಿಮ್ಮನ್ನೇ ಲೇಸಿ ಆಕ್ಟರ್ ಅಂತ ಕರ್ಕೊತೀರಿ. ಐ ಆಮ್. ಬಟ್ ಅಟ್ ದಿ ಸೇಮ್ ಟೈಮ್ ಗೋಯಿಂಗ್ ಬ್ಯಾಕ್ ಟು ವಾಟ್ ಯು ಸೆಡ್, ಒಂದು
ಯಾವುದಾದ್ರು ಒಳ್ಳೆ ಪಾತ್ರವನ್ನು ನಿಮ್ಮ ಹತ್ರ ಬಂದು ತಂದು ಯಾರೊಬ್ಬ ನಿರ್ದೇಶಕ ಹೇಳ್ದ ಅಂದರೆ ಅದು ಇಟ್ ಎಂಟರ್ಸ್ ಯುವರ್ ಬ್ರೈನ್ ಲೈಕ್ ಅ ಬಾಂಬ್ ಅಲ್ವಾ. ಈ ಚಿತ್ರದ ವಿಚಾರದಲ್ಲಾಗಲಿ ಅಥವಾ ಜನರಲಿ ಕೂಡ ಆಗಲಿ ನನಗೆ ಏನು ಈ ಸೋಕಾಲ್ಡ್ ಪ್ರಿಪ್ರೇಷನ್ ಅಂತ ಏನಾದರೂ ಮಾಡೋದು ಉಂಟಾ, ಅಥವಾ ಮಾಡೋದೇ ಆದರೆ ಏನು ಪ್ರಿಪ್ರೇಷನ್ ಮಾಡಿ? ನಾನು ಅದು ಲೇಸಿ, ನಾನು ಮಾಡಲ್ಲ ಪ್ರಿಪ್ರೇಷನ್. ಅದು ಒಳಗಡೆ ಅದು ತಾನಾಗೆ ಆಗ್ತಾ ಇರ್ತದೆ, ಅದು ಒಳಗಡೆ ಇರುತ್ತೆ. ಯಾವಾಗಲೂ ಒಂದ್ಸಲ ಮಲಗಿರ್ತೀವಿ, ಟಾಯ್ಲೆಟಲ್ಲಿ ಕೂತಿರ್ತೀವಿ, ಅಯ್ಯೋ ಅಲ್ಲೇ ತಾನೇ ಜಾಸ್ತಿ ಇದ್ದೇಲಿರ್ತೀವಿ, ಸಡನ್ನಾಗಿ ಬರುತ್ತೆ, ಬರೆದು ನೋಟ್ಸ್ ಮಾಡ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಸೊ ಸ್ಕ್ರಿಪ್ಟ್ ಡಿಸ್ಕಷನಲ್ಲಿದ್ದಾಗ ಆ ಥರದ್ದೆಲ್ಲ ಆಗುತ್ತೆ, ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದಾಗ. ಸೊ ಎಲ್ಲೋ ಐಡಿಯಾ ಬರುತ್ತೆ, ಎಲ್ಲೆಲ್ಲೋ ಓಡೋದು ಬರೀಬೇಕು, ಬರ್ಕೋಬೇಕು, ಇಲ್ಲ ತಲೆ ನೋಡ್ತಾ ಇರ್ತವೆ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತಲ್ಲ ಈ ಕ್ಯಾರೆಕ್ಟರ್, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಅನ್ನಿಸ್ತಾರೆ. ಪ್ರಿಪರೇಷನ್ ಅಂತ ಏನೂ ಎಫರ್ಟ್ ಹಾಕಿ ಮಾಡೋದಿಲ್ಲ, ರೂಮ್ ಒಳಗಡೆ ಬಾಗಿಲ ಕೂತ್ಕೊಂಡು ಅವೆಲ್ಲ ಏನೂ ಮಾಡಲ್ಲ. ಆ ಥರದ ಮೆಥಡ್ಸ್ ಇಲ್ಲ. ವೆನ್ ಡಿಡ್ ಯು ಗೇನ್ ದಿ ಕಾನ್ಫಿಡೆನ್ಸ್ ದಟ್ ಪ್ರಿಪ್ರೇಷನ್ ಬೇಡ ಹಾಗೆ ನಂಗೆ ಮಾಡಕ್ಕೆ ಬರುತ್ತೆ, ಅಥವಾ ನನಗೆ ಬರೋದಿಷ್ಟು ಅದು ವರ್ಕ್ ಆಗ್ತಾ ಇದೆ ಅಂತ ವಾಟ್ ಎವರ್? ಅದೇ ಅದು ಸೆಕೆಂಡ್ ಹೇಳಿದ್ದೆ ನೀವು. ನನಗೆ ಬರೋದಿಷ್ಟು ವರ್ಕ್ ಆಗ್ತದೆ. ನಾನು ಯಾವುದೋ ಒಂದು ಅನ್ಸುತ್ತೆ ಶಿ ಇಂಟರ್ವ್ಯೂಲಿ ಇವರೆಲ್ಲ ಕೂತಿದ್ರು, ಹೊಸ ಆ್ಯಕ್ಟರ್ಸ್, ಎಲ್ಲರೂ ಹೊಸ ಆ್ಯಕ್ಟರ್ಸ್ ಅಂದರೆ ನನಗೆ ಹೊಸದು ಅಂತಿಲ್ಲ. ಸೊ ಅಲ್ಲೆಲ್ಲ ಥಿಯೇಟ್ರಲ್ಲಿ ಸುಮಾರು ಇನ್ವೆಸ್ಟ್ ಮಾಡುವಂಥ ಆ್ಯಕ್ಟರ್ಸ್ಗಳು, ಅವ್ರುಗಳನ್ನೆಲ್ಲ ಕೇಳ್ತಾ ಇದ್ರು ಕ್ವೆಶನ್, ವಾಟ್ಸ್ ಯುವರ್ ಮೆಥಡ್ ಅಂತ. ಇವರೆಲ್ಲ ಹೇಳ್ತಾ ಇದ್ರು. ನಂದು ಲಾಸ್ಟ್ ಟರ್ನು, ನಾನು ಎಷ್ಟೆಲ್ಲ ಯೋಚನೆ ಮಾಡಿದೆ, ಬಡ್ಡಿ ಮಗದು ಏನೂ ಇಲ್ಲ, ನನ್ನ ಆಫ್ ದ ಎಬೋವೆ, ಬಟ್ ಹೆಂಗೆ ಹೇಳೋದು, ದಡ್ಡ ಆಗ್ಬಿಡ್ತೀನಲ್ಲ ಅಲ್ಲಿ ಹೋಗ್ಬಿಟ್ಟು. ಅದನ್ನೂ ಹೇಳಿಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ಆನ್ಸರ್ ಕಂಡುಕೊಂಡೆ. ನಾನು ನ್ಯಾಚುರಲ್ ಫಾರ್ಮರು, ನಾನೇನು ಮಾಡ್ತೀನಿ ನ್ಯಾಚುರಲ್ ಫಾರ್ಮಲ್ಲಿ, ಐ ಡೋಂಟ್ ಡೂ ಎನಿಥಿಂಗ್. ನಾನು ಅಲ್ಲಿ ಹೋಗ್ತೀನಿ, ಕೂತ್ಕೋತೀನಿ, ಅಬ್ಸರ್ವ್ ಮಾಡ್ತೀನಿ, ಎಲ್ಲನೂ ಅಬ್ಸರ್ವ್, ಐ ಜಸ್ಟ್ ಬಿ ಅ ಪಾರ್ಟ್ ಆಫ್ ಇಟ್. ಅಲ್ಲಿ ಎಷ್ಟು ಇಂಟರ್ವೆನ್ಷನ್ ಬೇಕೋ ಅಷ್ಟು ಮಾತ್ರ ಮಾಡ್ಬಿಟ್ಟು ವಾಪಸ್ ಹೋಗ್ತೀನಿ. ಐ ಡೂ ಸೇಮ್ ವಿತ್ ಆ್ಯಕ್ಟಿಂಗ್. ಅದನ್ನು ಯೋಚನೆ ಮಾಡಿದ್ಮೇಲೆ ನನಗೆ ಅನಿಸ್ತಾ, ಹೌದು ನಾನು ಹಂಗೆ ಮಾಡೋದು, ಅಷ್ಟೇ ಮಾಡೋದು, ನನ್ನ ಕೈಲಾಗೋದಷ್ಟೇ. ಕಾಂಟ್ರಿಬ್ಯೂಟ್ ಮಾಡೋರೆಲ್ಲ ಬೇರೆ ಥರ, ಅದು ಬೇರೆ, ಅದು ತಪ್ಪು ಅಂತೆಲ್ಲ ಹೇಳೋಕ್ಕಾಗಲ್ಲ, ನಾನು ಅದು ಮೆಥಡ್ ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ದೇರ್ ಲಾಟ್ ಆಫ್ ಆ್ಯಕ್ಟರ್ಸ್ ಐ ಹ್ಯಾವ್ ಸೀನ್ ಹೂ ಕಾಂಟ್ರಿಬ್ಯೂಟ್ ಅ ಲಾಟ್. ಒಂದು ಕ್ಯಾರೆಕ್ಟರ್ ಹಿಂಗೆ ಅಂತ ಬರ್ಕೊಂಬಂದಿದ್ದೀರಿ ನೀವು, ಅದನ್ನು ಬೇರೆ ಏನೋ ಮಾಡ್ತಾರೆ, ಅದನ್ನು ಇನ್ನೂ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ನನಗೆ ಅಷ್ಟೆಲ್ಲ ಎಬಿಲಿಟಿ ಇಲ್ಲ, ನಾನು ಆ ಲೆವೆಲಲ್ಲಿ ಇಡೋಕ್ಕೆ ಸಾಧ್ಯ ಅಷ್ಟೇ. ನೀನು ನನಗೇನು ಹೇಳಿರ್ತೀವಿ ಅದನ್ನ ಹೊರಗಡೆ ತೊಗೊಂಡು ಆ ಲೆವೆಲ್ಗೆ ಅಟ್ಲೀಸ್ಟ್ ಬರೋದಕ್ಕೆ ಸಾಧ್ಯ ಅಷ್ಟೇ. ಬಟ್ ಐ ನೋ ಹರ್ಷಲ್, ನೀವು ಏನೋ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿರ್ತೀವಿ. ಆ್ಯಂಡ್ ಆಲ್ಸೋ ಕಾನ್ಸ್ಟೆಂಟ್ಲಿ ಶೇರಿಂಗ್ ಸ್ಕ್ರೀನ್ ಸ್ಪೇಸ್ ಒಂದು, ಅದು ಆಬ್ವಿಯಸ್ಲಿ ಅದೊಂದು ಪ್ರೆಷರ್ ಆಗಿದ್ದೇ ಇರುತ್ತೆ, ಇವನ್ ಇಫ್ ಯು ಸೇ ನೋ ಐ ವಾಂಟ್ ಟೇಕ್ ಇಟ್. ಬಟ್ ಏನ್ ಪ್ರಿಪ್ರೇಷನ್ ಆಗಿತ್ತು? ಸೊ ನಾವು ಒಂದು ಕಾನ್ವರ್ಸೇಷನ್ ಮಾಡಿದ್ವಿ ಇದ್ರ ಬಗ್ಗೆ, ಕಿಶೋರ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ಯಾ, ಹೇಗಿದೆ. ಸೊ ಪ್ರಾಬಬ್ಲಿ ನನಗೆ ಅವಾಗ ಅನಿಸ್ತು, ಮೇ ಬಿ ಸರ್ ಹೇಳ್ದಂಗೆ ಕಾನ್ಷಿಯಸ್ಲಿ ತುಂಬ ಪ್ರಿಪೇರ್ ಮಾಡೋದು ಪರ್ಫಾರ್ಮೆನ್ಸನ್ನು ಹ್ಯಾಂಪರ್ ಮಾಡುತ್ತೆ ಅಂತ ಅನಿಸುತ್ತೆ ಕೆಲವು ಸಲ. ಬಿಕಾಸ್ ತುಂಬ ಸಿಂಪಲ್ಲಾಗಿ ಹೇಳೋವಂಥ ವಿಷಯನ ನಾವು ಎಕ್ಸ್ಟ್ರಾ ಏನೋ ಮೂಮೆಂಟ್ಗಳು ಮಾಡೋ ಅಥವಾ ತುಂಬ ಓವರಾಗಿ ಏನೋ ಎಮೋಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಒಂದು, ಬಿಕಾಸ್ ನಾನು ಪೊಲೀಸ್ ಪಾತ್ರ ಮಾಡ್ತಿರೋದ್ರಿಂದ ನನ್ನ ಗೆಳೆಯ ಇದ್ದ, ನನ್ನ ಫ್ರೆಂಡ್ ಇದ್ದ ಸತೀಶ್ ಅಂತ, ಹೂಸ್ ಕೋರ್ಮಂಗ್ಲಲ್ಲಿ CI ಆಗಿದೆ. ಸೊ ಅವನ ಜೊತೆ ಮಾತಾಡಿ ಜನರಲಿ ಹೇಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ. ಸೊ ಬಿಕಾಸ್ ನನಗೆ ಬೇಕಾಗಿದ್ದಿದ್ದು ಆ ಲೈಫ್ ಸ್ಟೈಲಿನ ಐಡಿಯಾ. ಪೊಲೀಸ್ ಪಾತ್ರ ಅಂದ ತಕ್ಷಣ ನಾನು ಏನು ಸಿನಿಮಾದಲ್ಲಿ ನೋಡಿದ್ದೀನಿ ಇಲ್ಲಿವರೆಗೂ, ನಾನು ಅದನ್ನು ಮಾಡಬಾರ್ದು ಅನ್ನೋದಿತ್ತು ನನಗೆ. ಸ್ಕ್ರಿಪ್ಟ್ ವೈಸ್ ಕೂಡ ಆಗಿದೆ, ದಿಸ್ ನೋ ಗ್ಲೋರಿಫಿಕೇಶನ್ ಆಫ್ ಬೀಯಿಂಗ್ ಅ ಪೊಲೀಸ್. ಸೊ ಕ್ಯಾನ್ ಐ ಬ್ರಿಂಗ್ ದಿ ಹ್ಯೂಮನ್ ಸೈಡ್ ಆಫ್ ಇಟ್? ಬಿಕಾಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅತಿರಥ್ ಅನ್ನೋ ಕ್ಯಾರೆಕ್ಟರ್ಗೆ ಅವನು ತುಂಬ ಲೈಕ್ ಹಿ ಸ್ಟ್ರಗ್ಲಿಂಗ್. ಅವನು ಹಿ ವಾಂಟ್ಸ್ ಟು ಬ್ಯಾಲೆನ್ಸ್ ಹಿಸ್ ಫ್ಯಾಮಿಲಿ ಲೈಫ್. ಇಲ್ಲಿ ಪ್ರೆಷರ್ ಇದೆ, ಇದನ್ನು ಇಮಿಡಿಯೇಟಾಗಿ ಒಂದು ನೈಟಲ್ಲಿ ಆಗುವಂಥ ಕಥೆ ಇದೆ. ಇದು ಇಮಿಡಿಯೇಟಾಗಿ ಈ ಪರ್ಟಿಕ್ಯುಲರ್ ಕೇಸ್ನ ಸಾಲ್ವ್ ಮಾಡಬೇಕು ಅನ್ನೋದು ಇದೆ, ಮನೆಗೆ ಹೋಗಬೇಕು ಅನ್ನೋದು ಇದೆ. ಸೊ ದಿಸ್ ಇಸ್ ಅ ವೆರಿ ಯೂನಿವರ್ಸಲ್ ಬೇಸಿಕ್ ಎಮೋಷನ್ ಅಲ್ಲ, ದ ಫೈಟ್ ಆಫ್ ದಿಸ್. ಸೊ ನನ್ನ ವರ್ಕ್ ಇದ್ದಿದ್ದು ಮೋಸ್ಟ್ಲಿ ಆನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಅ ಲೈಫ್ ಸ್ಟೈಲ್ ಇಸ್, ವಾಟ್ ಸಾರ್ಟ್ ಆಫ್ ಪ್ರೆಷರ್ಸ್ ಈ ಪೊಲೀಸಲ್ಲಿರೋರು ಹೇಗಿರುತ್ತೆ, ಹೌ ಡು ದೇ ಟ್ರೈ ಟು ಮ್ಯಾನೇಜ್ ಬೋತ್. ಸೊ ಆ ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಅವರು ಜನರಲಿ ಬಾಡಿ ಲ್ಯಾಂಗ್ವೇಜ್, ಇವಾಗ ಸೆಲ್ಯೂಟ್ ಮಾಡಿದಾಗ ಹೇಗಿರ್ತಾರೆ, ಆ ಪರ್ಟಿಕ್ಯುಲರ್ ಆ ಥರದ್ದು ಒಂದಷ್ಟು ಥ್ರೂ ಔಟ್ ದ ಶೂಟ್ ನಾನು ಅವನಿಗೆ ಈ ಥರದ್ದು ಏನಾದ್ರು ಸೀನ್ ನೆಕ್ಸ್ಟ್ ಡೇ ಇದೆ ಅಂತಿದ್ದಾಗ ಸಂಜೆ ಫೋನ್ ಮಾಡಿಬಿಟ್ಟು ಐ ಯೂಸ್ ಟು ಆಸ್ಕ್ ಹಿಮ್, ಹಿಂಗೆ ಇದನ್ನು ಹೆಂಗೆ ಮಾಡ್ಬೋದು, ಹೆಂಗಿರುತ್ತೆ, ಲೈಕ್ ಸೆಲ್ಯೂಟ್ ಮಾಡಿದಾಗ ಹೇಗೆ ಮಾಡ್ತಾರೆ ಅಂತ. ಅವ್ನು ವೀಡಿಯೋ ಮಾಡಿ ಕಳಿಸೋನು, ಅಥವಾ ವೀಡಿಯೋ ಕಾಲ್ಗೆ ಹೋಗಿ ವುಡ್ ಶೋ ಬ್ಯಾಡ್ಜ್ ಕರೆಕ್ಟ್ ಆಗಿದೆಯಾ ಅಥವಾ ಇದು ಸರಿ ಇದೆಯಾ. ಸೊ ಅಂದರೆ ನನ್ನ ಕಡೆಯಿಂದ ನಾನು ಏನೇನು ಪಾಸಿಬಿಲಿಟಿ ಇದೆ ಅದನ್ನು ಮಾಡ್ತಾ ಹೋದೆ. ಬಟ್ ಅದೇ ನಾನು ಸರನ್ನು ನೋಡ್ತಿರ್ಬೇಕಾದ್ರೆ ಒಂದು ವಿಷಯನ ಎಷ್ಟು ಸಿಂಪಲ್ ಆಗಿ, ಏನೂ ಎಫರ್ಟ್ಲೆಸ್ ಆಗಿ ಎಷ್ಟು ಈಸಿಯಾಗಿ ಅವ್ರು ಕಮ್ಯುನಿಕೇಟ್ ಮಾಡ್ತಿದಾರಲ್ಲ ಅಂತ ಅನಿಸ್ತು. ಸೊ ವೆನ್ ಈ ಸೇಸ್ ಐ ಆಮ್ ಅ ಲೇಸಿ ಆ್ಯಕ್ಟರ್, ಮೇ ಬಿ ನಾನು ಲೇಸಿ ಆ್ಯಕ್ಟರ್ ಆದರೆ ಒಳ್ಳೇದೇನೋ ಅನ್ಸುತ್ತೆ ಕೆಲವು ಸಲ. ಇಟ್ ವರ್ಕ್ ಫಾರ್ ಮೀ, ಹಾಗಾಗಿ ಎಲ್ರಿಗೂ ವರ್ಕ್ ಆಗಬೇಕು ಅಂತ ನನಗೆ. ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರ್ಸ್ ದಟ್ ಆರ್ ಗಿವನ್ ಟು ಯು. ಉದಾಹರಣೆ ಕೊಡ್ಬೋದಾ? ವೇರ್ ಯು ಹ್ಯಾಡ್ ಟು, ಕೆಲವು ಈಗ ವೀರಪ್ಪನ್, ನಾನು ಎಫರ್ಟ್ ಅಂತ ಏನೂ ಹಾಕಲ್ಲ, ಬಟ್ ಎಫರ್ಟ್ ಹೆಂಗಾಗಿತ್ತು ಅಂದರೆ ಅದರಲ್ಲಿ ಸ್ಕ್ರಿಪ್ಟಲ್ಲೇ ಕೂರಿಸ್ಕೊಂಡಿದ್ರು ನಾನು, ರಮೇಶ್. ಸೊ ಅವ್ರು ಹೋಗ್ತಾ ಇದ್ದ ಕಡೆಗೆಲ್ಲ ನಾನು ಕರ್ಕೊಂಡು ಹೋಗೋರು. ಗೋಪಿನಾಥಮ್ಗೆ ಹೋಗ್ತಾ ಇದ್ವಿ, ಅಲ್ಲೆಲ್ಲೋ ಬಳ್ಳಾರಿ ಜೈಲ್ಗೆ ಹೋಗೋಣ ಅಂತ ಇದ್ರು, ಅಲ್ಲಿಗೆ ಹೋಗ್ತಾ ಇದ್ವಿ, ಮೈಸೂರು ಜೈಲ್ಗೆ ಹೋಗ್ತಾ ಇದ್ವಿ, ಎಲ್ಲರೂ ಮೀಟ್ ಮಾಡ್ತಾರೆ. ಸೊ ಪ್ರಿಪರೇಷನ್ ವಾಸ್ ಕಂಟಿನ್ಯೂಯಸ್.
ಆಗ್ತಾನೇ ಇತ್ತು ಕಂಟಿನ್ಯೂಸ್ ಆಗಿ. ಜೊತೆಗೆ ಕೆಲವು ಕಡೆ ಅವರು ಅದನ್ನ ಕ್ಯಾರಿಕೇಚರಿಶ್ ಆಗಿ ಅವ್ನು ಹಿಂಗೆ ಮಾಡ್ತಾ ಇದ್ದ ಅದನ್ನೇ ಮಾಡೋಣ ಅಂತೆಲ್ಲ ಹೇಳ್ತಾಯಿದ್ರು. ಹಂಗೆ ಮಾತಾಡಿದೆ ನಾನು ಇಲ್ಲ ಬೇಡ ಸರ್, ನನಗೆ ಮಿಮಿಕ್ರಿ ಮಾಡೋಕ್ಕೆ ಬರೋಲ್ಲ, ಬಟ್ ಕೆಲವು ಯೂಸ್ ಮಾಡೋಣ. ಯಾಕಂದರೆ ಒಬ್ಬ ಕಾಡು ಮನುಷ್ಯ ಏನು ಮಾಡ್ತಾನೆ, ಕೂಗ್ತಾನೆ, ಅದು ಹಿಂಗೆ ಕೂಗ್ತಾ ಇದ್ದ, ಜಿಂಕೆನ ಹಿಂಗೆ ಹೋಗ್ತಾ ಇದ್ದ, ಅದು ಖಂಡಿತ ಯಾರೇ ಆಗಿದ್ರು ಕಾಡು ಮನುಷ್ಯ ಹೋಗ್ತಾ ಇದ್ದ, ಅವ್ನು ವೀರಪ್ಪನ್ ಮಾತ್ರ ಅಂತಲ್ಲ ಎಲ್ಲರೂ ಹಾಗೆ ಹೋಗ್ತಾ ಇದ್ದ. ಸೊ ಅದನ್ನು ಮಾಡೋಣ, ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಕೆಲವನ್ನು ಯೂಸ್ ಮಾಡ್ಕೊಳ್ಳೋಣ. ಕೆಲವು ಅವನ ಮೀಸೆ ಬೆಲೆ, ಅವನಿಗಿದ್ದ ಗೌರವ, ಅದು ಗರ್ವ, ಇವೆಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಣ. ಮೀಸೆ ಯಾವಾಗಲೂ ತಿಕ್ಕೊಳ್ಳೋದು ಅದು ಮಾಡೋದೆಲ್ಲ. ಸೊ ತೀರಾ ಮಿಮಿಕ್ರಿ ಮಾಡಿದ್ರೆ ಅದು ಮಾಡೋಣ ಅಂತ ಹೇಳ್ತಾರೆ. ಸೊ ಬಟ್ ಹೆಂಗಾಯಿತು ಅಂತಂದರೆ ಈ ಥರದ ಪ್ರಿಪ್ರೇಷನ್ ಅನ್ನೋದು ಒಂದು ಕಂಟಿನ್ಯೂಸ್ ಪ್ರೊಸೆಸ್ಗೆ ಆಗ್ತಾಯಿತ್ತು. ತೀರಾ ಡಿಫ್ರೆಂಟಾಗಿ ಮಾಡಿದ್ದು, ಅದಕ್ಕಿಂತ ಡಿಫ್ರೆಂಟ್ ಆಗಿ ಅಂದರೆ ಯಾವುದೋ ಒಂಥರ ನನಗೂ ಹೊಳಿತಾರೆ. ತೀರಾ ಡಿಫ್ರೆಂಟಾಗಿ ತೀರಾ ಎಫರ್ಟ್ ಆಗ್ಬೇಕಾಗಿತ್ತು. ಸರ್ ಈಗ ರೀಸೆಂಟಾಗಿ ರಿಲೀಸ್ ಆಗಿದ್ದು ಟೀಸರ್, ಅದಕ್ಕೆ ಮಾಡಲೇಬೇಕಾಗತ್ತೆ, ಒಂದಷ್ಟಂತೂ ನೋಡಾರು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಮಾಡ್ತಾ ಒಂದು ಟ್ರಾನ್ಸ್ಜೆಂಡರ್ನ ಪಾತ್ರ ಅದು ಮಾಡಬೇಕಾದ್ರೆ ನನ್ನ ಅನುಭವದಲ್ಲಿ ನಾನೆಲ್ಲ ಮಾಡಿದ್ದೆಲ್ಲ ನನ್ನ ತಮಿಳಿನಲ್ಲಿ ಅರವಾಣಿಪುರಂ ಅಂತ ಮಾಡ್ಕೊಳ್ತಾರೆ. ಅದು ಅಭಿಯಾನು ಅಂತ ಇಲ್ಲಿ ಪ್ಲ್ಯಾನ್ ಇತ್ತು. ಅದೆಲ್ಲ ಪ್ಲೇ ಟ್ರಾನ್ಸ್ಜೆಂಡರ್ ಒಂದು ಹಾರರ್ ಥ್ರಿಲ್ಲರ್ ಥರ ಮಾಡಿದ್ದಾರೆ ಕಥೆಯನ್ನು. ಸಂಗೀತ ಭಟ್ ಅಂತ, ಸಂಗೀತ ಭಟ್ ಅವರ ಹಸ್ಬೆಂಡ್, ಹೀ ಈಸ್ ಡೈರೆಕ್ಟಿಂಗ್ ದ ಫಿಲ್ಮ್, ಅವರೇ ಕತೆ ಬರ್ತಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಡೆಫಿನೆಟಾಗಿ ಟ್ರಾನ್ಸ್ಜೆಂಡರ್ ಅಂದರೆ ನಾನಲ್ವಲ್ಲ, ಅದು ನನಗೆ ಗೊತ್ತಿಲ್ವಲ್ಲ, ಅವ್ರ ಜಗತ್ತು ಗೊತ್ತೇ ಇಲ್ಲ ಅವನಿಗೆ. ಸೊ ಒಂದು ಸ್ವಲ್ಪನಾದ್ರು ಹೋಮ್ವರ್ಕ್ ಮಾಡಲೇಬೇಕಾಗ್ತದೆ, ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ. ತೀರಾ ಇಮಿಟೇಟ್ ಅಂದರೆ ತೀರಾ ಕಾನ್ಷಿಯಸ್ ಆಗಿ ಅದನ್ನು ಮಾಡೋ ಪ್ರಯತ್ನವೂ ಇಲ್ಲ. ಅದ್ರಲ್ಲಿ ಬಾಲ್ಡ್ ಹೆಡ್ ಹಾಗೆ ಬಿಟ್ಟಿದ್ದೀವಿ. ಟ್ರಾನ್ಸ್ಜೆಂಡರ್ ಅಂದರೆ ಫುಲ್ ಕೂದಲು ಬಿಗ್ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಅದನ್ನೂ ಐಡಿಯಾ ಇದು ಮುಂಚೆ ಅಲ್ಲ, ಬಟ್ ಫೈನಲಿ ವೆನ್ ವಿ ವರ್ಕ್ ಔಟ್ ಲುಕ್ಸ್ ಬಾಲ್ಡ್ ಲುಕ್ಕೇನೆ ಫ್ರೆಶ್ ಆಗಿದೆ ಅಂತ ಅನ್ನಿಸ್ತು. ಒಂದು ಲೆವೆಲ್ಗೆ ಅನುಭವದಲ್ಲಿ ಏನು ಬಂದಿರುತ್ತೋ ಅದನ್ನು ಕೆಲಸ ಮಾಡ್ತಾ ಇರುತ್ತೆ. ಕೆಲವು ಕಡೆ ಈ ಥರ ತೀರಾ ಡಿಫ್ರೆಂಟ್ ಆಗಿರೋ ಪಾತ್ರಗಳನ್ನ ಮಾಡಿದಾಗ ಒಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ. ಮೊನ್ನೆ ಯಾವುದೋ ಒಂದು ಗೆಸ್ಟ್ ರೋಲ್ ಮಾಡ್ಬೋದು, ಅದರಲ್ಲಿ ಒಬ್ಬ ಬುಚ್ಚರ್ ಮಾಂಸ ಕಡಿಯೋ ಒಂದು ಪಾತ್ರ. ನಾವು ರೆಗ್ಯುಲರಾಗಿ ಇಲ್ಲೆಲ್ಲ ಮಾಂಸ ತೊಗೋತೀವಿ ಒಂದು ಕಡೆ. ಅವರೆಲ್ಲ ಹೆಂಗೆ ಅಂದರೆ ಇದಿದೆಲ್ಲ ಕೊಡ್ಲಿ ಇಲ್ಲಿ ಇಟ್ಕೊತಾರೆ, ಅದು ಫುಲ್ ಹಿಂಗೆ ಇಟ್ಕೊಳ್ಳಲ್ಲ, ಹಿಂಗೆ ಇಟ್ಕೊತಾರೆ, ಹಿಂಗೆ ಹೊಡ್ದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಕೇಳ್ಕೊಂಡಿರಲಿಲ್ಲ ದಡ್ಡ ನಾನು. ಯಾವ ರೋಲ್ ಬರ್ತೀನಿ ಗೊತ್ತಿಲ್ಲ, ಮಾಡಿ ಫುಲ್ಲು ಗಾಯ ಆಗಿ, ಅದು ಗಾಯ ಇನ್ಫೆಕ್ಟ್ ಆಗಿ ಏನೋ ಆಗ್ಬಿಟ್ಟಿದೆ ಈಗ. ಸೊ ಈ ಥರದ್ದು ಏನೋ ಆಗಿದೆ, ಕರೆಕ್ಟಾಗಿರೋ ಪ್ರೊಫೆಷನ್ ಇಲ್ಲ ಅಂದರೆ. ಬಟ್ ಹೀಗೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅಥವಾ ನಮ್ಮ ಅನುಭವಗಳ ಮೂಲಕ ಏನೋ ಒಂದು ಸಣ್ಣದಾಗಿ ವರ್ಕ್ ಆಗ್ತಾ ಇರುತ್ತೆ. ಕಾನ್ಷಿಯಸ್ ಆಗಿ ವರ್ಕ್ ಮಾಡಬೇಕು ಅನ್ನೋ ಪಾತ್ರಗಳು ಬಂದಾಗ ಖಂಡಿತ ನಾನು ಮಾಡ್ತೀನಿ. ಸೊ ಇದೇ ಸರಿ ಅನ್ನೋ ಮೆಥಡ್ ಯಾವುದೂ ಇಲ್ಲ ಅಂತ ಬೇಸಿಕಲಿ ಕಾಮನ್ ಸೆನ್ಸ್, ಯಾವುದಕ್ಕೆ ಎಷ್ಟು ಕೊಡಬೇಕು, ಯಾವುದಕ್ಕೆ ಎಷ್ಟು ಗಮನ ಕೊಡಬೇಕು ಅಂತ ನನ್ನದಲ್ಲದ ಅನುಭವಗಳಿದ್ದಾಗ ಖಂಡಿತ ನಾನು ಎಫರ್ಟ್ ಹಾಕಿ ಕಲ್ತ್ಕೊಬೇಕಾಗ್ತದೆ ಮಾಡಬೇಕು. ಅಥವಾ ಇಲ್ಲ ಅಂದರೆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಅದನ್ನೇ ಹೇಳಕ್ಕೆ ಬಂದೆ, a lot goes into trusting the director also. Yes. ಇವರೇ ಯೂಶಲಿ ಕಾಪು, ಬಟ್ ಇದರಲ್ಲಿ ಸದ್ಯ ಬಚಾವ್ ನಾವು ಆ್ಯಕ್ಚುಲಿ ನನ್ನ ರೋಲೇ ಮಾಡಬೇಕಾಯ್ತು ಅಂತ ಅವ್ರು ಪಾಪ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಸದ್ಯ ಆ ರೋಲ್ ಕೊಟ್ಬಿಟ್ಟು ಈ ರೋಲ್ ಕೊಟ್ಬಿಟ್ಟಿದ್ದಾರೆ ನನಗೆ. ಸೊ ಅದ್ರಲ್ಲಿ ನಾನು ಏನು ನೋಡ್ತಾ ಇದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ಅವರು ವಿಚಾರಣೆಯಲ್ಲಿ ತೊಗೊಂಡ ಟಾರ್ಚರ್ನ ಮೀರಿ ಬೇರೆ ಯಾವ ಟಾರ್ಚರ್ ಇರೋದಿಲ್ಲ. ಬಟ್ ಇಲ್ಲೂ ಕೂಡ ಕಿಶೋರ್ ಅಂತ ನಟನನ್ನು ಬೈಯೋದಾಗಲಿ, ಹೊಡೆಯೋದಾಗಲಿ, ಅಥವಾ ಅವರ ತಲೆಯನ್ನು ತೆಗೆದು ಟೇಬಲ್ಗೆ ಜಜ್ಜೋದಾಗಲಿ, ಹೌ ಡಿಡ್ ಯು ಅಪ್ರೋಚ್ ದೋಸ್ ಥಿಂಗ್ಸ್? ಬಿಕಾಸ್ ಏನೇ ಹೇಳಿದ್ರು ಅವ್ರು ಮೇ ಬಿ ನಾನು ತಪ್ಪೇ ಇರ್ಬೋದು. ನನಗೇನಿಸ್ತದೆ ಅಂದರೆ ಏನೇ ಹೇಳಿದ್ರು ಅಲ್ಲಿ ಕಿಶೋರ್ ಇದ್ದಾರೆ ಅಂತ ಒಂದು ತಲೆಯಲ್ಲಿ ಓಡ್ತಾ ಇರಬಹುದೇನೋ, ಈವನ್ ಬಿಯಾಂಡ್ ದಟ್ ಪಾತ್ರ. ಇಲ್ಲ, ರೈಟ್ ಫ್ರಮ್ ದ ಬಿಗಿನಿಂಗ್ ಸರ್ ಆ ಥರದ್ದೊಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ಬಿಟ್ರು ಎಲ್ಲರಿಗೂ. ಬಿಕಾಸ್ ಡೈರೆಕ್ಷನ್ ಟೀಮ್ ಹೊಸದು, DOP ಪ್ರಿಟಿ ನ್ಯೂ, ನಾನು ಎಷ್ಟೊಂದು ಜನ ಇದ್ದೀವಿ. ಸೊ ನಮ್ಗೆ ಎಲ್ಲೂ ನಾನು ಒಂದು ದೊಡ್ಡ ಆ್ಯಕ್ಟರ್, ಒಂದು ದೊಡ್ಡ ಎನಿಗ್ಮಾ ಅಲ್ಲಿ ಕೂತಿದೆ, ನಾವು ಯೋಚನೆ ಮಾಡಬೇಕಾ ಇವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ಪರ್ಫಾರ್ಮ್ ಮಾಡ್ತಿರ್ಬೇಕು, ಆ ಥರದ್ದೊಂದು ಸಿಚುವೇಶನ್ ಕ್ರಿಯೇಟೇ ಮಾಡಲಿಲ್ಲ ಅವರು. ಸೊ ಇನಿಷಿಯಲಿ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇನಿಷಿಯಲ್ ಫಸ್ಟ್ ಹಾಫ್ ಆಫ್ ದ ಡೇ ನಾನು ತುಂಬ ಕರೆಕ್ಟಾಗಿ ನನಗೂ ಒಂದು ಹೋಲ್ಡ್ ಸಿಕ್ಕಿರಲಿಲ್ಲ. ಬಿಕಾಸ್ ಐ ಕೇಮ್ ಇನ್ ದ ಲಾಸ್ಟ್ ಮೂಮೆಂಟ್ ನಾನು ಸಿನಿಮಾಗೆ ಈ ರೋಲ್ ಮಾಡೋಕ್ಕೆ ಬಂದಾಗ. ಸೊ ನನಗೆ ಲೈನ್ಗಳು ಬರ್ತಿಲ್ಲ. ಸೊ ಆ ಒಂದು ಕ್ಷಣನೂ ಅವ್ರು ತೋರಿಸ್ಕೊಡ್ಲಿಲ್ಲ. ಬೇರೆ ಅವ್ರು ಒಂದು ಪಾಯಿಂಟಲ್ಲಿ ಅವ್ರು ನನಗೆ ಹೇಳ್ದೇನೆ ಬಾಯಿ ಮಾತಿಗೆ ಪರವಾಗಿಲ್ಲ ಅಂತ ಹೇಳಿದ್ರು, ಮುಖದಲ್ಲ ಎಕ್ಸ್ಪ್ರೆಷನ್ ಎಲ್ಲೇ ಒಂದು ಕಂಡಿದ್ರು ಮೇ ಬಿ ನನ್ನ ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ. ಇಟ್ ವುಡ್ ಹ್ಯಾವ್ ಟೇಕನ್ ಅ ಮಚ್ ಲಾಂಗ್ ಟೈಮ್. ಬಟ್ ಐ ಥಿಂಕ್ ನನಗೆ ಲೈನ್ಗಳು ಬರಲ್ಲ, ನನಗೆ ಗೊತ್ತಿಲ್ಲ, ಅರ್ಥ ಆಗುತ್ತೆ. ಸೊ ಇಲ್ಲ, ದಟ್ಸ್ ಓಕೆ, ಅದಾಗುತ್ತೆ, ಫಸ್ಟ್ ಡೇ ಹಂಗಾಗುತ್ತೆ. ಸೊ ಇನಿಷಿಯಲಿ ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಲೈನ್ ಕೂಡ ಅವ್ರ ಜೊತೆಗೆ ನಾನು ಅವ್ರ ಜೊತೆ ಮೊಂಡವಾಗೆ ಮಾತಾಡೋಂಥ ಲೈನ್. ಸೊ ನನಗೆ ಆಸ್ ಅನ್ ಇಂಡಿವಿಜುವಲಿ ಲಕ್ಕಿಲಿ ನನಗೆ ಅಟ್ ನೋ ಪಾಯಿಂಟ್ ನಾನು ಯಾರ ಜೊತೆನೂ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಇಷ್ಟು ಫಿಲ್ಮ್ಸಲ್ಲಿ ಇದ್ದಾರೆ ಅನ್ನೋ ಫೋಕಸ್ಗಿಂತ ನಾನು ಸರಿಯಾಗಿ ಮಾಡ್ತೀನೋ ಇಲ್ವೋ ಅನ್ನೋ ಫೋಕಸ್ ಜಾಸ್ತಿ. ಸೊ ನನ್ನ ಮೇಲೆ ನನಗೆ ಐ ಆಮ್ ಲಿಟಲ್ ಎಕ್ಸ್ಟ್ರಾ ಕಾನ್ಷಿಯಸ್ ಅಬೌಟ್ ನಾನು ಮಾಡ್ತಿರೋದು ಸರಿ ಇದೆಯೋ ಇಲ್ವೋ ಅನ್ನೋದು. ಸೊ ಐ ಥಿಂಕ್ ದಟ್ ಹೆಲ್ಪ್. ಆ್ಯಂಡ್ ಬಿಕಾಸ್ ಆಸ್ ಐ ಸೆಡ್ ಸರ್ ಯಾವ ಥರದೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ರು ನಮ್ಗೆಲ್ರಿಗೂ ಅಂದರೆ
ಸೊ ಈ ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ಹೀಗೆ ಮಾಡೋದು ತಪ್ಪ ಅವ್ರು ಏನಾರು ಅನ್ಕೋಬಾರ್ದು, ಸರ್ ಹಿಂಗಿದೆ, ಹಿಂಗೆ ಶಾರ್ಟ್ ಇದೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡೋಣ, ದಟ್ಸ್ ಆಲ್. ಸೊ ಅದು ತುಂಬ ಸಿಂಪ್ಲಿಫೈ ಮಾಡಿಕೊಟ್ಬಿಟ್ರು. ಸೊ ಇವ್ ನಂಗೆ ಒಂದು ಹೇಳಿ, ಎರಡು ಇದರಲ್ಲಿ ಒಂದು ಅಫ್ಕೋರ್ಸ್ ಅವರ ತಲೆಯನ್ನು ತೆಗೆದು ಇದು ಮಾಡೋದಲ್ಲ, ನಾನಾಗಿದ್ರೆ ಒಂದು 1000 ಸಲ ಸಾರಿ ಅಥವಾ ವಾಟ್ ಎವರ್ ಹೇಳಿ ಬಟ್ ದೇರ್ ಇಸ್ ಸಮ್ ಲೈನ್ ದಟ್ ಯು ಹ್ಯಾವ್ ಟು ಕ್ರಾಸ್ ಇನ್ ಡೂಯಿಂಗ್ ದಟ್ ಅಂತ ಒಂದು. ಬಟ್ ಅದೇ ಲೈಕ್ ಯು ಸೆಡ್ ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದ್ರೆ ಸರಿ, ಬಟ್ ದಿ ಲಾಜಿಸ್ಟಿಕ್ಸ್ ಪಾರ್ಟ್ ಆಲ್ಸೋ ಎಷ್ಟು ಫೋರ್ಸ್ ಆಗಿ ಮಾಡಬೇಕು, ಅಂಡ್ ಇಟ್ ಹಿ ಆಲ್ಸೋ ಹ್ಯಾಸ್ ಟು ರಿಯಾಕ್ಟ್ ಇನ್ ದಟ್ ವೇ. ನೀವು ಮಾತ್ರ ಖುಷಿ ಮಾಡೋದು ಅಲ್ಲ, ಅದೆಲ್ಲ ಕಷ್ಟವಾಗಿತ್ತಾ? ಇಲ್ಲ, ಐ ಥಿಂಕ್ ಈಸಿಯಾಗಿ ಆಗೋಯ್ತು. ಟ್ರೈನಿಂಗ್ ಹೆಲ್ಪ್ಸ್ ಅನ್ಸುತ್ತೆ. ಟ್ರೈನ್ ವೆನ್ ಯು ಆರ್ ಅನ್ ಆಕ್ಟರ್ ಹೂಸ್ ಟ್ರೈನ್ಡ್, ಆಕ್ಚುಲಿ ಇಟ್ ಹೆಲ್ಪ್ಸ್. ಸ್ಕಿಲ್ ಸೆಟ್ ಟ್ರೈನ್ಡ್ ಆಗ್ತದೆ. ಈ ಟ್ರೈನ್ಡ್ ಆಕ್ಟರ್ಸ್ ಎಲ್ಲ ಥಿಯೇಟರ್ ಮಾಡಿಲ್ಲ, ಸಿನಿಮಾ ಮಾಡಿಲ್ಲ, ಅಥವಾ ಫೈಟ್ಸ್ ಎಲ್ಲ ಟ್ರೈನ್ ಮಾಡಿಲ್ಲ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಆ ಭಯ ನಮ್ಗಳಿಗೂ ಇರುತ್ತೆ, ಯಾಕಂದ್ರೆ ನಾನೇ ಒದೇ ತಿಕ್ಕಾಬಿಡ್ತಿದ್ದೀನಿ. ಸೊ ನೀವು ಇದು ಹೇಳಿದ್ರಿ, ಐ ಥಿಂಕ್ ರಾಕ್ಷಸನ ಯಾವುದು ಅಲ್ಲ, ಶಿವರಾಜ್ ಕುಮಾರ್ ಅವರ ಒಂದು ಚಿತ್ರ ರಾಕ್ಷಸ ಸರಿಗೆ ಬಿದ್ದಿತ್ತು ರಿಬ್ಸ್ ಗೇಟ್. ಸೊ ಹೀಗೆಲ್ಲ ಒದೇ ತಿನ್ಕೊಂಬಂದಿರೋದ್ರಿಂದ ಇನ್ನೊಬ್ರಿಗೆ ಹೊಡಿಬೇಕಾದ್ರೂ ಐ ಬಿ ಎಕ್ಸ್ಟ್ರಾ ಕಾಶಿಯಸ್, ನಾವು ಅದೇ ತಿನ್ಬೇಕಾದ್ರೂ ಎಕ್ಸ್ಟ್ರಾ ಕಾಶಿಯಸ್. ಇಟ್ಸ್ ಒಂದು ಸಿಂಕ್ ಅಂತಾರೆ, ಇಬ್ಬರು ಸಿಂಕಲ್ಲಿ ಹೋಗುತ್ತೆ. ಅಲ್ಲೇ ಹೊಡೆಯೋದು ನಿಜವಾಗ್ಲೂ ತೆಗೆದು ಬಡಿಯೋದು ಆ ಫೋರ್ಸ್ನ ತಡೆದಿದೆ. ಯಾಕಂದರೆ ಅಲ್ಲಿ ಹೋಗಿ, ಯಾಕಂದರೆ ಇನ್ನೊಬ್ರಿಗೆ ಗೊತ್ತಿರೋಲ್ಲ ಯಾವಾಗ ನಾವು ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಕಾಂಟ್ಯಾಕ್ಟ್ ಯಾವಾಗ ಆಗುತ್ತೆ ಅಂತ, ಎಲ್ಲಿಗೆ ಸ್ಟಾಪ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಡೆಲ್ ಬಿ ಜಸ್ಟ್ ಗೋಯಿಂಗ್ ವಿತ್ ಆರ್ ಲೀಡ್, ನಾವುಗಳೇ ಅದನ್ನು ಮಾಡಬೇಕಾದ್ರೆ ಯಾರು ಹೊಡ್ಸ್ಕೊತಾರೋ ಅವರೇ ಮಾಡೋದು. ಇಟ್ಸ್ ಜಸ್ಟ್ ಟ್ರೈನಿಂಗ್ ಕರೆಕ್ಟ್ ಆಗಿದೆ, ಕಂಟ್ರೋಲ್ ಕರೆಕ್ಟ್ ಆಗಿದೆ, ಎಲ್ಲರೂ ಈಸಿಯಾಗಿ ಆಗುತ್ತೆ. ಆ ಭಯ ಮಾಡ್ಬೇಕಾದ್ರೆ ಎಲ್ರಿಗೂ ಇತ್ತು, ನನಗೇನೇ ಇತ್ತು. ಆ್ಯಕ್ಚುಲಾಗಿ ಸಲ್ಮಾನ್ ಖಾನ್ ಅವ್ರ ಜೊತೆ ಮಾಡ್ತಾ ಅವ್ರಿಗೆ ಹ್ಯಾಂಡ್ ಕಪ್ಸ್ ಹಾಕೊಂಡು ಕರ್ಕೊಂಡು ಹೋಗಬೇಕು, ಅವ್ನು ಬಿಚ್ಚಬೇಕು ಅಂತ. ಕೊನೆಗೆ ಫ್ರಸ್ಟ್ರೇಟ್ ಆಗಿ ಏನೋ ಜನ ಎಲ್ಲ ಬಂದುಬಿಟ್ಟು ಬಿಚ್ಚಬೇಕು ಅಂತದೇನೋ ಬಿಚ್ಚಬೇಕಾದ್ರೆ ಅವರು, ನಾನು ಮಾಮೂಲಿ ಮೆಲ್ಲಗೆ ಬಿಚ್ಚಿದೆ. ಅಂದರೆ ಐ ಆಮ್ ಡಿಸಪಾಯಿಂಟೆಡ್ ಅನ್ನೋದನ್ನ ನಾನು ಹೆಂಗೆ ತೋರಿಸ್ತೀನಿ ಅಂದರೆ, ನಾಟ್ ಇಂಟ್ರೆಸ್ಟೆಡ್ ಇದ್ದ ಅದರಲ್ಲಿ ಏನೋ ಥರ ಮೆಲ್ಲಗೆ ಬಿಚ್ಕೊಂಬಂದೆ. ಅವರು ಜೋರಾಗಿ ಬಿಚ್ಚು ಅಂತ, ನಾನು ಬಿಚ್ಚೋಕ್ಕಾಗತ್ತಾ? ಸರಿ ಓಕೆ ಸರ್ ಅಂದ್ಬಿಟ್ಟು ಅವೆಲ್ಲ ಮತ್ತೆ ಮಾಡಿ ಏನಾದ್ರು ಯಾಕೆ ಸುಮ್ಮನೆ ಅವ್ರಿಗೆ ಗೇಟ್ ಆಗ್ಬಿಟ್ಟು. ಅದು ಯಾಕಂದರೆ ಈಗ ಬರೋ ಹ್ಯಾಂಡ್ ಕಪ್ಸ್ ಎಲ್ಲ ತುಂಬ ಸ್ಲಿಮ್ ಹ್ಯಾಂಡ್ ಕಪ್ಸ್, ಆಗಿಂದು ಅಷ್ಟೇ ಇತ್ತು. ಈ ಜಾಗ ತುಂಬ ಸೆನ್ಸಿಟಿವ್ ಈ ಜಾಗಗಳಲ್ಲ, ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕಟ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಓಕೆ, ಯಾರು ಏನು ಹೇಳಿದ್ರು ಸಿನಿಮಾಲಿ ಕಾಣಿಸ್ತಾ ಇದೆಯಾ ಅದು ನಾನು ಮಾಡ್ತಾರೆ ತಪ್ಪಾಗಿ ಕಾಣಿಸ್ತಾ ಇದೆ, ಚೇಂಜ್ ಮಾಡ್ಕೊಳ್ಳೋಣ. ಇನ್ನೊಬ್ರು ಹೇಳಿದ್ರು ಅಂತ ಇನ್ನೊಬ್ರಿಗೆ ತೊಂದರೆ ಮಾಡಿ ಕೆಲವರೆಲ್ಲ ಹೇಳ್ತಾರೆ ಆ್ಯಕ್ಟರ್ಸ್ ಎಲ್ಲ. ನಮ್ಮ ಸಿನಿಮಾಲೇ ಒಂದು ಕಡೆ ಆಯ್ತು, ಒಬ್ಬ ಲೇಡಿ ಆ್ಯಕ್ಟರ್ ಅವ್ರಿಗೆ ಎಮೋಷನ್ ಬರ್ತಾಯಿಲ್ಲ ಅಂತಂದ್ಬಿಟ್ಟು ಹೊಡೀರಿ ನಿಜವಾಗ್ಲೂ ಡಮಾರ್ ಅಂತ ಕೇಳಿಸ್ತಾ ಇದೆ. ಹೊರಗಡೆ ಕೂತಿದ್ದೆ, ಹೊರಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಹೊಡಿತಾ ಇದ್ದಾರೆ ಹಿಡ್ಕೊಂಡು. ಚೆನ್ನಾಗಿ ಎಲ್ರಿಗೂ ಬಿದ್ದುಬಿಟ್ಟು ಬ್ಲಾಸ್ಟ್ ಮಾಡಿ, ಹೊಡೆದಾಡಕ್ಕೆ ಬಂದಿಲ್ಲ, ಸಿನಿಮಾ ಮಾಡೋಕ್ಕೆ ಬಂದಿಲ್ಲ, ಆ್ಯಕ್ಟ್ ಮಾಡಿ ಪರವಾಗಿಲ್ಲ. ಅವ್ರಿಗೆ ಎಮೋಷನ್ ಬರಲಿಲ್ಲ ಅಂದರೆ 10 ಟೇಕ್ ತೊಗೊಳ್ಳಿ, 20 ಟೇಕ್ ತೊಗೊಳ್ಳಿ, ಪರವಾಗಿಲ್ಲ. ವಿ ಡೋಂಟ್ ಹ್ಯಾವ್ ದ ರೈಟ್ ಟು ಅಬ್ಯೂಸ್ ಫಿಸಿಕಲಿ ಎನಿವನ್. ಬಲಿನೇ ಅಬ್ಯೂಸ್ ಮಾಡಬಾರ್ದು, ಅದೆಲ್ಲ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ಹಂಗಾಗಿ ಮಾಡ್ತಾ ಬಾಯ್ ಬಂದಿದ್ದು. ಫಿಸಿಕಲಾಗಿ ಯಾರನ್ನೂ ಅಬ್ಯೂಸ್ ಮಾಡೋದು, ಟು ಫಿಮೇಲ್ ಆ್ಯಕ್ಟರ್ ಡೆಫಿನೆಟ್ಲಿ ನಾಟ್ ಅಕ್ಸೆಪ್ಟಬಲ್ ಅಂತ ದಿಸ್. ಮಾಡಿ ಇನ್ನೊಂದು 10 ಟೇಕ್ ಮಾಡಿ, 20 ಟೇಕ್ ಮಾಡಿ, ಯಾವನು ಯಾರನ್ನೂ ಟಚ್ ಮಾಡೋಂಗಿಲ್ಲ. ಅದೇ ಕೆಲವರು ಹಂಗೆ ಕೇಳ್ತಾರೆ ಅಂತ ಹೊರಬಿಡೋಕ್ಕಾಗಲ್ಲ, ಎಲ್ಲವನ್ನೂ ರಿಯಲ್ ಆಗಿ ಮಾಡಿಬಿಡ್ತೀವಿ ಅಂತ. ಸಿನಿಮಾ ಇದು, ಸೊ ಮೇಕ್ ಬಿಲೀವ್. ಸೊ ಯು ಶುಡ್ ನೋ, ಇಫ್ ಯು ಡೋಂಟ್ ನೋ ಹೌ ಟು ಮೇಕ್ ಬಿಲೀವ್, ದೆನ್ ಯು ವಿಲ್ ಡೂ ಆಲ್ ದೀಸ್ ಥಿಂಗ್ಸ್. ನಿಮಗೆ ಕೆಲಸ ಗೊತ್ತಿದ್ರೆ ಅವನ್ನೆಲ್ಲ ಮಾಡೋದು ಸಾಕು. ಸೊ ಇದೇ ಪಾಯಿಂಟಲ್ಲಿ ದ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ. ನೀವು ಟೀಸರ್ ಟ್ರೇಲರ್ ನೋಡಿದ್ರೆ ನಾನು ಒಬ್ಬನಿಗೆ ಹೊಡಿತಾ ಇರ್ತೀನಿ ಸೆಲ್ಲಲ್ಲಿ, ಅಲ್ಲಿ ನನಗೆ ಗೊತ್ತಿಲ್ಲದೆ ನಾನು ಒಂದು ಕಾಲು ತುಳಿದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ತುಳಿದ್ಬಿಟ್ಟು ಐ ಆಮ್ ಆ್ಯಕ್ಟಿಂಗ್ ಲೈಕ್ ಐ ಆಮ್ ಹಿಟ್ಟಿಂಗ್ ಹಿಮ್. ನನಗೆ ಗೊತ್ತೇ ಇಲ್ಲ. ಅವ್ನು ಪಾಪ ಹುಡುಗ, ಲೈಟ್ ಹುಡುಗ, ಈ ಕೇಮ್ ಇನ್ ಟು ಡೂ ದ್ಯಾಟ್ ಪರ್ಟಿಕ್ಯುಲರ್ ರೋಲ್. ಅವನು ಹೇಳಿಲ್ಲ. ಆಮೇಲೆ ನನಗೆ ಕ್ಯಾಮ್ರಾದವ್ರು ಓಡ್ ಬಂದು ಹೇಳೋರು, ಅಲ್ಲ ಅವ್ನು ಅಷ್ಟು ತುಳಿತಾ ಇದ್ದೀರಾ ಅಂತ. ನನಗೆ ಗೊತ್ತೇ ಆಗಿಲ್ಲ. ಸೊ ಮೇ ಬಿ ದರ್ಸ್ ಲಾಟ್ ಟು ಲರ್ನ್ ಆಸ್ ವೆಲ್. ಈ ಪರ್ಟಿಕ್ಯುಲರ್ ಸೀಕ್ವೆನ್ಸಸ್ಗೆ ಇಟ್ ವಾಸ್ ಈಸಿ. ಹೌದು, ಅಲ್ಲ ಇದು ಒಂದು ರೀತಿಯ ಆಕ್ಟಿಂಗ್ ಅಬಿಲಿಟಿ ಆಸ್ಪೆಕ್ಟ್ ಆಫ್ ಕೋರ್ಸ್. ಮೇಕ್ ಬಿಲೀವ್ ಅಂತ ಹೇಳುವಾಗ ಆಫ್ ಕೋರ್ಸ್. ಸರ್, ಒನ್ ಥಿಂಗ್ ದಟ್ ಯು ಲೈಕ್ ಅಬೌಟ್ ರಶಲ್ ಈ ಒಂದು ಫಿಲ್ಮ್ನ ಇದರಲ್ಲಿ, ಟೆಲ್ ಮಿ ಸಮಥಿಂಗ್ ಅಬೌಟ್ ಹಿಸ್ ಪರ್ಫಾರ್ಮೆನ್ಸ್ ದಟ್ ಯು ಸ್ಪಾಟೆಡ್ ಅ ಫ್ಲಾಶ್. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳುವಷ್ಟು ಎಬಿಲಿಟಿ ನನಗಿದೆಯಾ ಅಲ್ಲ ಅಂತ ಗೊತ್ತಿಲ್ಲ. ಸೊ ನಾನು ಇನ್ನೊಬ್ಬರ ಪರ್ಫಾರ್ಮೆನ್ಸ್ನ ಅಳತೆ ಹಾಕಿ ನೋಡಲೇಬಾರ್ದು. ಹಿ ವಾಸ್ ಫ್ಯಾಂಟಾಸ್ಟಿಕ್. ಹಿ ವಾಸ್ ವೆರಿ ಬಿಲೀವಬಲ್ ಅಲ್ಲ ಆ್ಯಸ್ ಅ ಪೊಲೀಸ್. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವನೇ ಆಗಿರೋದ್ರಿಂದ ನನಗೆ ಐ ಕ್ಯಾನ್ ವಾಚ್ ಫಾರ್ ದ್ಯಾಟ್. ಅದು ಬಿಟ್ಟು ದ ವೇ ಈಸ್ ಟೇಕಿಂಗ್ ದ ಹೋಲ್ ಫಿಲ್ಮ್ ಹೆಡ್. ಸೊ ಈ ಥರದ್ದೆಲ್ಲ ಇಂಟರ್ವ್ಯೂಗಳು ಅರೇಂಜ್ ಮಾಡ್ಕೊಳೋದ್ರ ಜೊತೆ ನೋಡಿ, ಇಟ್ಸ್ ವೆರಿ ಅಪ್ರಿಷಿಯೇಬಲ್. ನನಗೆ ತುಂಬ ಖುಷಿ ಆಯಿತು. ಆ ಥರ ಎಲ್ಲರೂ ಮಾಡಬೇಕು ಅಂತ ನನ್ನ ಅಪೇಕ್ಷೆ. ನಾನು ಪುಟ್ಟದಾಗ ನನ್ನ ಕೈಲಾದಷ್ಟು ನಾನು ಮಾಡ್ತೇನೆ. ನನಗೆ ಇಷ್ಟೊಂದೆಲ್ಲ ಎಬಿಲಿಟಿ ಇಲ್ಲ, ಅಷ್ಟೊಂದು ಎನರ್ಜಿನೂ ಇಲ್ಲ. ಈಗ ನಾನು 3 ವರ್ಷದಲ್ಲಿ ಒಂದು ಸಿನಿಮಾ ಆ ಥರ ತಳ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಈಗ ಎನರ್ಜಿ ಇರುವಾಗ, ಅಷ್ಟು ಪ್ಯಾಷನ್ ಇರುವಾಗ, ಹಿ ಶುಡ್ ಡೂ ಆಲ್ ದೀಸ್. ಇನ್ನು ಜಾಸ್ತಿ ಮಾಡಿ. ಥ್ಯಾಂಕ್ಸ್. ವಿ ಆರ್ ಇಂಡೆಟೆಡ್ ಟು ಯು.
ಸಿನಿಮಾದವರೆಲ್ಲರೂ ಇನ್ನು ಡೆಫಿನೆಟ್ಲಿ ಆ ಥರ ಎಫರ್ಟ್ ಹಾಕಿ ಈ ಥರ ಸಿನಿಮಾಗಳನ್ನ ಉಳಿಸ್ಕೊಂಡ್ರಷ್ಟೇ ಮುಂದಕ್ಕೆ ಯಾರೋ ಒಬ್ರು ಧೈರ್ಯ ಮಾಡಿ ಸಿನಿಮಾ ಮಾಡಕ್ಕೆ ಬರುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ಬೆನಿಫಿಟಿಂಗ್ ಯು, ಇಟ್ಸ್ ಬೆನಿಫಿಟಿಂಗ್ ಎವ್ರಿ ಒನ್ ಆಫ್ ಅಸ್. ನಾಟ್ ಓನ್ಲಿ ದ ಟೀಮ್, ಸಿನಿಮಾ ಇನ್ ಜನರಲ್ ಎಲ್ರಿಗೂ, ಜನಗಳಿಗೆ ಎಲ್ರಿಗೂ ಅಷ್ಟೇ. ಒಳ್ಳೆ ಸಿನಿಮಾಗಳು ಉಳ್ಕೋಬೇಕು ಅಂದರೆ ನಾವು ಉಳಿಸ್ಬೇಕಲ್ಲ, ಎಲ್ಲರೂ ಉಳಿಸ್ಬೇಕು, ಎಲ್ಲರೂ ಸೇರ್ಕೊಂಡು, ಇನ್ಕ್ಲೂಡಿಂಗ್ ದ ಆಡಿಯನ್ಸ್. ವಿ ಆಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಿನಿಮಾ ಟು ಬಿ ಅಲೈವ್. ಆ್ಯಂಡ್ ಇದು ಪ್ರತಿ ತಂಡದಲ್ಲೂ ಆಗ್ತಾರೆ. ಹಾಗಾಗಿನೇ ನನ್ನ ಅಫ್ಕೋರ್ಸ್ ಇಟ್ಸ್ ಈಸಿಯರ್ ಟು ಸೇ ಇಟ್ ದೆನ್ ಆ್ಯಕ್ಚುಲಿ ಗೆಟ್ ಆನ್ ದಿ ಗ್ರೌಂಡ್ ಆ್ಯಂಡ್ ಡೂ ಇಟ್. ಈ ರೀತಿಯ ಒಂದು ಸಣ್ಣ ಫಿಲಮ್ಗಳ ಕಾಂಗ್ಲೋಬರೇಟ್ ಆಗಿ ಅಟ್ಲೀಸ್ಟ್ ಅವರ ನಡುವೆ ಏನಾದರೂ ಸ್ವಲ್ಪ ಈಸ್ ಅಪ್ ಮಾಡ್ಕೊಳಕ್ಕಾಗತ್ತಾ ಈ ಎಂಟೈರ್? ಮಾಡಬೇಕು ಅನ್ಸುತ್ತೆ. ಯಾಕಂದರೆ ಸಣ್ಣದಾಗಿ ಇಂಡಿವಿಜುವಲ್ ಎಫರ್ಟ್ಸ್ ಅಲ್ಲಲ್ಲ ಆಗ್ತಾ ಇದೆ. ಸೊ ಇವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು, ಯಾಕಂದರೆ ಸರ್ವೈವಲ್ ಪ್ರಶ್ನೆ ಇದು. ಜೊತೆಗೆ ನಮ್ಮದು ಮಾತ್ರ ಅಲ್ಲ, ಇಟ್ಸ್ ಸರ್ವೈವಲ್ ಆಫ್ ಅ ಮೀಡಿಯಮ್. ನಿಮ್ಗೆ ಹೊಸತನ ಇಲ್ಲಿ ಬರಬೇಕು ಅಂತ ಇವರೆಲ್ಲರೂ ಉಳ್ಕೊಳ್ಳೇಬೇಕು, ಸಿನಿಮಾ ಉಳ್ಕೊಳ್ಬೇಕು ಅಂದರೆ ಇವರೆಲ್ಲರೂ ಇರಲೇಬೇಕು ಜೊತೆಗೆ. ಆ ಥರದ್ದು ಕಲೆಕ್ಟಿವ್ ಎಫರ್ಟ್ ಆಗಬೇಕು ಅನ್ಸುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಈಗ ದೇರ್ ವಿಲ್ ಬಿ ಒನ್ ಸೀನ್ ಆರ್ ಒನ್ ಮೊಮೆಂಟ್ ವೇರ್ ಯು ಅಂದರೆ ಇದಾ ಕಿಶೋರ್ ಅಂದರೆ ಆಗಿರುತ್ತೆ. ಆ ಥರದ್ದು ಯಾರಾದರೂ ಒಂದು ಸೀನನ್ನು ಹೇಳ್ಬೋದಾ? ಒಂದು ಮೊಮೆಂಟ್ ಅಲ್ಲ, ಅಥವಾ ಇದಾ ಕಿಶೋರ್ ಅಂದರೆ ಅಂತ ಕೂಡ ಆಗಿರ್ಬೋದು, ಅಥವಾ ನಾನು ಇನ್ನೂ ಇಷ್ಟು ಜಂಪ್ ಮಾಡೋದಿದೆಯಾ ನನ್ನ ಆಕ್ಟಿಂಗ್ ಅಬಿಲಿಟೀಸ್ ಅಲ್ಲಿ? ಅದು ಐ ಥಿಂಕ್ ಅದು ಥ್ರೂ ಔಟ್ ನನಗೆ ಅನಿಸ್ತು. ನಾನು ಆಗಲೇ ಹೇಳಿದೆ ಅಂದರೆ ವಿಷಯನ ಕನ್ವೆ ಮಾಡಬೇಕು ಅಂದರೆ ನಾವು ಅಂದರೆ ತುಂಬ ಎಫರ್ಟ್ ಹಾಕೋ ನೆಸೆಸಿಟಿ ಇಲ್ಲ. ಅದನ್ನ ವಿಷಯದಲ್ಲಿ ಇಫ್ ದೇರ್ ಇಸ್ ಎನಫ್ ಗ್ರಾವಿಟಿ, ಎನಫ್. ಅದೀಗ ನಂಬಿಕೆ ಬಂದಿದೆಯಾ? ಬಿಕಾಸ್ ನೀವು ಸ್ಟೇಜ್ ಮಾಡೋದ್ರಿಂದ ಇದು ಮಾಡೋದ್ರಿಂದ ಡೆಫಿನೆಟ್ಲಿ ಕ್ಯಾಮ್ರಾ ಕ್ಯಾಪ್ಚರ್ಸ್ ಎವ್ರಿಥಿಂಗ್. ಇಟ್ ಡಸ್ ಇನ್ಫ್ಯಾಕ್ಟ್ ತುಂಬ ಅನ್ನೆಸೆಸರಿ ವಿಷಯಗಳು ಕೂಡ ಕ್ಯಾಪ್ಚರ್ ಆಗಿಬಿಟ್ಟಿರತ್ತೆ. ನೀವು ಯೋಚನೆ ಮಾಡ್ತಿರೋದು ಕೆಲವು ಸಲ ಈ ನೆಕ್ಸ್ಟ್ ಇವಾಗ ಈ ಲೈನ್ಗೆ ಎಂಡ್ ಆಗ್ತಾರೆ, ಇಲ್ಲಿ ಎಂಡ್ ಮಾಡ್ತಾರೆ, ನಾನು ಈ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಒಂಚೂರು ನಾವೇನು ಯೂಶಲಿ ಪ್ರಿಯಂಪ್ಟ್ ಮಾಡ್ತೀವಿ. ಬಿಕಾಸ್ ಫಸ್ಟ್ ಟೇಕ್, ಸೆಕೆಂಡ್ ಟೇಕ್ ಓಕೆ, ಅದಾದ್ಮೇಲೆ ಮಲ್ಟಿಪಲ್ ಟೇಕ್ಸ್ ಆದಾಗೆ ವಿ ಆರ್ ಆಲ್ವೇಸ್ ಪ್ರಿಯಂಪ್ಟಿಂಗ್, ಇದು ಇಲ್ಲಿಗೆ ಬರುತ್ತೆ ಅನ್ನೋದು. ಅದು ಕೆಲವು ಸಲ ಕ್ಯಾಪ್ಚರ್ ಆಗಿಬಿಡುತ್ತೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಕೆಲವು ಸಲ ಉಳ್ಕೊಂಡ್ಬಿಡುತ್ತೆ ಸಿನಿಮಾಗಳಲ್ಲಿ. ಸೊ ಮೇ ಬಿ ಆಡಿಯನ್ಸಿಗೆ ಫ್ಲೋಲ್ಲಿ ಗೊತ್ತಾಗದೆ ಹೋಗ್ಬೋದು. ಬಟ್ ನಾವು ಬಿಕಾಸ್ ನಾವು ಅಷ್ಟು ಕ್ರಿಟಿಕಲ್ ಆಗಿ ನಾನು ಪ್ರತಿ ಸೀನ್ಗಳು ಪ್ರತಿ ಶಾರ್ಟ್ಗಳನ್ನ ನೋಡ್ತಿರುವಾಗ ಅಲ್ಲಿದೆ ಅಂದರೆ ಅದು ಅಟ್ಲೀಸ್ಟ್ ನೆಕ್ಸ್ಟ್ ಸಿನಿಮಾಗೆ ನಾನು ಕಾನ್ಷಿಯಸ್ ಆಗೋದು ವಿಲ್ ಹ್ಯಾವ್ ಟು ಅವಾಯ್ಡ್ ಇಫ್ ವಿ ಆರ್ ಗೋಯಿಂಗ್ ಟು ಫಾರ್ ಮಲ್ಟಿಪಲ್ ಟೇಕ್ಸ್. ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅನ್ನೋದು ಕಲಿಯುವಂಥದ್ದು ಸುಮಾರು. ಇಟ್ಸ್ ಕಂಟಿನ್ಯೂಸ್ ಎಫರ್ಟ್ ಅನ್ಸುತ್ತೆ. ಅದನ್ನ ಎಲ್ರಿಗೂ ಆಗುತ್ತೆ. ಅದು ಇವನ್ ಟಾಪ್ ಆ್ಯಕ್ಟರ್ಸ್ ಐ ಥಿಂಕ್ ದೇ ಎಕ್ಸ್ಪೀರಿಯನ್ಸ್ ದಿಸ್. ಇಫ್ ದೇ ಮಾಸ್ಟರ್ ದಟ್, ಸಾರಿ ನನಗೆ ಕಚ್ಕೊಂಡ್ಬಿಟ್ಟೆ ಹೇಳೋಕ್ಕಾಗಿ, ಇಫ್ ದೇ ಮಾಸ್ಟರ್ ದಟ್ ಕಾಂಪ್ಲೆಸೆನ್ಸಿ ಬಂದ್ಬಿಡುತ್ತೆ ಅನ್ಸುತ್ತೆ. ಅದು ಮಾಸ್ಟರ್ ಮಾಡ್ಕೊಳ್ಳೇಬಾರ್ದು ಅನ್ಸುತ್ತೆ ಯಾವಾಗ. ಕಂಟಿನ್ಯೂಸ್ ಆಗಿ ಅಮಿತಾಬ್ ಬಚ್ಚನ್ ಎಲ್ಲೋ ಒಂದು ಕಡೆ ಕೇಳಿದ್ದೆ ನಾನು, ಐ ಆಮ್ ಅ ನರ್ವಸ್ ಸ್ಟಾರ್ಟರ್ ಅಂತ ಹೇಳ್ಕೊಂಡಿದ್ದೆ. ಇವತ್ತಿಗೂ ನಂಗೆ ನರ್ವಸ್ನೆಸ್ ಇದೆ. ಅವ್ರು ಇವಾಗಲೂ ಎಲ್ಲೇ ಹೋದ್ರು ಕ್ಲೈಂಟ್ಸ್ ಕೊಟ್ಬಿಟ್ರೆ ಹೋಗಿ ಚೆನ್ನಾಗಿ ರೇಸ್ ಮಾಡ್ತಾರೆ ಲೈಫ್ನ. ನಾನು ಅಡ್ವರ್ಟ್ ಮಾಡೋದಲ್ಲೇ ಕೆಲವು ಸಲ ಬಂದ್ಬಿಡುತ್ತೆ ಒಂದೇ ಸಲಕ್ಕೆ, ಈಸಿಯಾಗಿದೆ ಲೈನ್ಸ್ ಹೋಗ್ತಲ್ಲೇ ಸಾರಿ. ಸೊ ಆ ಥರ ನರ್ವಸ್ನೆಸ್ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್. ಸೊ ನೀವು ನಿಮ್ಮ ಗೇರಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಇದು ಇಂಟರ್ವ್ಯೂ ಅಲ್ಲ, ಬಟ್ ಒಂದು ಫಿಲಮಲ್ಲಿ ಒಂದು ಇಂಟರ್ವ್ಯೂ ಶಾರ್ಟ್ ಅಂತ ಇಟ್ಕೊಳ್ಳಿ. ಈಗೇನು ಮಾತಾಡ್ತಾ ಇದ್ದೀರೋ ಅದಕ್ಕಿಂತ ಒಂದು ನಾಚ್ ಹೈಯರ್ ಏನಾದರೂ ಮಾಡ್ತಿದ್ದ? ಇನ್ನು ಲೋಯರೇ ಆಗ್ತಾ ಇತ್ತು ಅನ್ಸುತ್ತೆ. ಎವ್ರಿಥಿಂಗ್ ಇಸ್ ಕಾನ್ಷಿಯಸ್. ಇಲ್ಲಾದ್ರೆ ಏನು ಇನ್ಹಿಬಿಷನ್ಸ್ ಇಲ್ಲದೆ ಮಾತಾಡ್ತಾ ಗಡಗಡ ಅಂತ ಮಾತಾಡ್ತಾ ಇರ್ಬೋದು. ಅಲ್ಲಿ ಹಿಂಗೆ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ ಆಡಿಯನ್ಸ್ಗೆ, ಒನ್ ಮೋರ್ ಅಂತ. ಈಗೊಬ್ರು ಜರ್ನಲಿಸ್ಟ್ ನನಗೆ ಮೆಸೇಜ್ ಮಾಡಿದ್ರು, ಕಿಶೋರ್ ನಾನು ಸ್ಲೋ ಆಗಿ ಪ್ಲೇ ಮಾಡಬೇಕಾಯ್ತು, ನೀನೇನು ಹೇಳಿದ್ಯಾ ಅಂತ ಅರ್ಥ ಮಾಡ್ಕೊಳಕ್ಕೆ ಅಂದ್ಕೊಂಡು ಒಂದು ನಾಚ್ ಕಡಿಮೆ ಮಾಡಿ ನೋಡ್ತೀನಿ ನಾನು. ಅಭ್ಯಾಸ ಅಲ್ಲ, ಸ್ವಲ್ಪ ಫಾಸ್ಟಾಗಿ ಮಾತಾಡೋದು ಅಭ್ಯಾಸ ಆಗ್ಬಿಟ್ಟು ಸಮಸ್ಯೆ ಆಗಿದೆ. ಸೊ ಲೈನ್ಸ್ ಅಂತ ಹೇಳುವಾಗ ಅಲ್ಲೂ ಹಂಗೆ ಮಾಡ್ತೀನಿ, ಮಾಡ್ಬಿಟ್ಟು ಡಬ್ ಮಾಡ್ಬೇಕಾದ್ರೆ ಭಾರಿ ಕಷ್ಟಪಡ್ತೀನಿ ನಾನು. ಬಟ್ ಈ ಥರ ಇಷ್ಟು ಫ್ರೀ ಆಗಿರೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಕಡಿಮೆನೇ ಮಾಡಿ, ಕಾನ್ಷಿಯಸ್ ಆದಾಗ ಸ್ವಲ್ಪ ಕಡಿಮೆನೇ ಮಾಡಿ, ಜಾಸ್ತಿನೂ ಮಾಡೋ ಸಾಧ್ಯತೆ ಇದೆ ಅನಿಸುತ್ತೆ. ಒಂದೊಂದು ಸಲ ಆಗುತ್ತೆ. ನನಗೆ ಯಾವಾಗ ಆಗುತ್ತೆ ಅಂದರೆ ಕೆಲವು ಲೈನ್ಸ್ ಮರ್ತೋಗ್ಬಿಡ್ತೀನಲ್ಲ, ಮರ್ತೋಗೋ ಲೈನ್ಸ್ ಐ ಟ್ರೈ ಟು ಸ್ಟ್ರೆಸ್ ವಿದಿನ್, ಅದು ಹೊರಗಡೆ ಬಂದ್ಬಿಡುತ್ತೆ. ಕಂಟ್ರೋಲ್ ಇಲ್ಲ, ಜೋರಾಗಿ ಹೇಳ್ತೀನಿ, ಬಡ್ಡಿ ಮಗಂದು ಬಂದ್ಬಿಟ್ಟು ಜೋರಾಗಿ ಅಂತ. ಡಬ್ಬಿಂಗಲ್ಲಿ ಮ್ಯಾನೇಜ್ ಮಾಡೋದು, ದಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಕೊನೆಯ ಪ್ರಶ್ನೆ ಸ್ವಲ್ಪ ಪರ್ಸನಲ್ ಆ್ಯಂಡ್ ಇದು ಕೇಳ್ತಿರೋದು ಒಂದು ಉದ್ದೇಶದಿಂದಾನೆ. ಸೊ ಹಾಗಾಗಿ ದಯವಿಟ್ಟು ತಪ್ಪಿಸ್ಬೇಡಿ. ಬಾಲ್ಡ್ನೆಸ್ ಅನ್ನೋದು ಐ ಥಿಂಕ್ ದಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಇವನ್ ಬಿಫೋರ್ ಯು ಡಿಸೈಡೆಡ್ ಟು ಬಿ ಅನ್ ಆಕ್ಟರ್, ಮೋರ್ ಆರ್ ಲೆಸ್ ಅಲ್ವಾ? ಸೊ ಹೌ ಡಿಡ್ ಯು ಎಂಬ್ರೇಸ್ ದಟ್ ಒನ್ಸ್ ಯು ಡಿಸೈಡೆಡ್ ದಟ್ ಇಲ್ಲ ಆಕ್ಟರ್ ಆಗಬೇಕು ಅಂದರೆ ಅದನ್ನು ಎಂಬ್ರೇಸ್ ಮಾಡೋದು ಹೇಗೆ? ಅದೊಂದು ಪ್ರಶ್ನೆ. ಬಿಕಾಸ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ದಿ ಬಿಗ್ಗೆಸ್ಟ್ ಥಿಂಗ್ ಐ ಲೈಕ್ ಅಬೌಟ್ ಫಹದ್ ಫಾಜಿಲ್ ಇಸ್ ದಟ್, ಅಥವಾ ಬೋತ್ ಫಹದ್ ಫಾಜಿಲ್, ನಿಮ್ಮ ಬಗ್ಗೆ ಹೆಸರು ತಗೊಳ್ತಲ್ಲ, ಬಿಕಾಸ್ ನೀವು ಇಲ್ಲೇ ಇದ್ದೀರಾ. ಆ್ಯಕ್ಟರ್ಸ್ಗೆ ತುಂಬ ಅದು ಕಾನ್ಫಿಡೆನ್ಸ್ ಕೊಡುತ್ತೆ, ಹೀಗೆ ಇರ್ಬೋದು ಅಂತ. ಬಿಕಾಸ್ ಮೇಕಪ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ಫಿಲ್ಮ್ ಮೇಕಿಂಗ್, ಆ್ಯಕ್ಟಿಂಗ್ ಅಂಡ್ ಆಲ್ ದಟ್ ಅವ್ರು ನೋಡ್ಕೊಳ್ತಾರೆ ಅಂತ. ಈ ಇನ್ಸೆಕ್ಯೂರಿಟಿ ಯಾವತ್ತಾದ್ರೂ ಇತ್ತಾ? ಈ ಭಯಗಳು ಯಾವತ್ತಾದ್ರೂ ಇತ್ತು? ಖಂಡಿತ ಇತ್ತು. ಅಕ್ಸೆಪ್ಟೆನ್ಸ್ ಸಿಕ್ಕಿದ ಮೇಲೆ ಬೇರೆ,
ಫಾಸ್ಟ್ ಫಾಸಿಲ್ಗಾಗಲಿ ನನಗಾಗಲಿ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ, ಇವಾಗ ರೋಲ್ ಸಿಗ್ತಾ ಇದೆ, ಓಕೆ. ಬಟ್ ಸ್ಟಿಲ್ ವಿ ಮೈಟ್ ನಾಟ್ ಗೆಟ್ ದ ರೋಲ್ಸ್ ಆರ್ ವಿ ಮೈಟ್ ನಾಟ್ ಲುಕ್ ಲೈಕ್ ವಾಟ್ ಅದರ್ಸ್ ಅದರ್ ಆ್ಯಕ್ಟರ್ಸ್ ವಿತ್ ಹೇರ್ಸ್ ಲುಕ್. ಸೊ ಅದೊಂದು ಇದ್ದೇ ಇರುತ್ತೆ. ನಾನು ಇತ್ತೀಚಿನ ತನಕನೂ ಹೇರ್ ಇಂಪ್ಲಾಂಟು ಅದು ಇದೆಲ್ಲ ಯೋಚನೆ ಮಾಡಿದ್ದೆ. ಅಷ್ಟೊಂದು ದುಡ್ಡು ಜಿಪ್ಪುಣತನದಿಂದ ನಾನು ಮಾಡಿಸ್ಕೊಂಡಿಲ್ಲ ಅಷ್ಟೇ. ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡೋದು, ಅದಕ್ಕೆ 1 ಎಕರೆ ಜಮೀನು ಬರುತ್ತೆ ಇಲ್ಲಿ. ಸೊ ಆ ಇನ್ಸೆಕ್ಯೂರಿಟಿ ಖಂಡಿತ ಇರುತ್ತೆ. ಬಟ್ ಆ್ಯಕ್ಚುಲಿ ದಟ್ ಅಫೆಕ್ಟ್ಸ್ ಯುವರ್ ಆ್ಯಕ್ಚುಲಿ ಆಪ್ಷನ್ಸ್ ಆಲ್ಸೋ, ಲಿಮಿಟ್ಸ್ ಯುವರ್ ಆಪ್ಷನ್ಸ್ ಸುಮಾರು. ಯಾಕಂದರೆ ನಾನು 2ನೇ 3ನೇ ಸಿನಿಮಾ 4ನೇ ಸಿನಿಮಾ ಅನಿಸುತ್ತೆ ಹೀರೋಯಿನ್ ಅಪ್ಪನ ರೋಲ್. ಆವಾಗಲೇ 30 ವರ್ಷಕ್ಕೆ ನಾನು ಹೀರೋಯಿನ್ ಅಪ್ಪನ ರೋಲ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಹಾಗಾದಾಗ ಒಂದು ಕಡೆ ಎಲ್ಲೋ ಇರುತ್ತೆ. ಯಾಕಂದರೆ ದಟ್ ವಿಲ್ ಆ್ಯಕ್ಚುಲಿ ಲೆಂಥನ್ ಯುವರ್ ಇದೆಲ್ಲ ವರ್ಕ್ ಸ್ಪ್ಯಾನ್. ನೀವು ಮೊದಲಿಂದ ಆ ವಯಸ್ಸಿಗೆ ತಕ್ಕಂಥ ರೋಲ್ಗಳು ಮಾಡ್ಕೊಂಡ್ರೆ ಇನ್ನೂ ಒಂದಷ್ಟು ವರ್ಷ ಆ ವಯಸ್ಸಿಗೆ ತಕ್ಕ ರೋಲ್ ಮಾಡ್ಬೋದು. ಒಂದು ಲೆವೆಲ್ಗೆ ಅಕ್ಸೆಪ್ಟೆನ್ಸ್ ಸಿಕ್ಕಿದ್ದಕ್ಕೆ ಬಚಾವಾದೆ. ಜೊತೆಗೆ ಬೋರ್ಡ್ ತಲೆನೂ ಒಂದು ಲೆವೆಲ್ಗೆ ನೋಡೋ ಹಾಗೆ ಇರೋದ್ರಿಂದ ತಲೆ ಶೇಪ್ ಗಿಪ್ ಎಲ್ಲ ಬೇರೆ ಥರ ಇದ್ದಿದ್ರೆ ಅದು ಗೊತ್ತಾಗಲಿಲ್ಲ. ಅದಾದಮೇಲೆ ಯಾವಾಗ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂತಂದರೆ ಹಾಡುಗಳನ್ನು ಫಸ್ಟ್ ಟೈಮ್ ವಿಗ್ ಟ್ರೈ ಮಾಡಿ ವೆಟ್ರಿ ತೆಗೆದಿರೋ ಫೋಟೋಸ್ ಇದೆ. ಒಂದು ವೆಟ್ರಿನೇ ಆಶ್ಚರ್ಯ, ಕಿಶೋರ್ ಇದೇನಿದು ಹಿಂಗೆ ಚೇಂಜ್ ಆಗೋಯ್ತು ಮುಖ ನಿಂದು, ವಿಗ್ ಹಾಕ್ಬಿಟ್ಟು ತೆಗೆದು ವಿಗ್ ತೆಗಿ ಅಂತ ತೆಗೆದುಬಿಟ್ಟು ಈ ವಿಗ್ಗೇನೆ ಆ್ಯಡ್ಸ್ ಮಾಡ್ತಲ್ಲ ಬಿಫೋರ್ ಆಫ್ಟರ್, ವಿಗ್ ಹಾಕ್ಬಿಟ್ಟು ಹೇರ್ ಟ್ರೀಟ್ಮೆಂಟ್ ಮಾಡಿದ್ವಿ ಅಂತ ಕತೆ ಹೊಡೆದ್ಬಿಟ್ಟು ಬಂದಮೇಲೆ ಮುಖದಲ್ಲಿ ಒಂದು ಕಳೆ ಬಂದಿದ್ದಿಲ್ಲ, ಆ್ಯಕ್ಚುಲಾಗಿ ಹಾಗೆ ಕಾಣಿಸುತ್ತೆ ಅಂತ ಅವರು ವಿಗ್ಗಳು ಸಿಗೋಕ್ಕೆ ಶುರು ಆಯ್ತಲ್ಲ. ಆಮೇಲೆ ಕ್ಯಾನ್ ಎಕ್ಸ್ಪೆರಿಮೆಂಟ್ ಅನ್ನೋದು ಒಂದಷ್ಟು ಅಂದರೆ ಇನ್ನೂ ಜಾಸ್ತಿ ವೆರೈಟಿ ಜಾಸ್ತಿ ಆಗ್ಬಿಡುತ್ತಲ್ಲ. ಕೂದಲು ಬೆಳೆಸ್ಕೊಂಡಿದ್ರೆ ಬೋಡ್ಸೋಕ್ಕಾಗಲ್ಲ. ಈಗ ಬೋರ್ಡ್ ಲುಕ್ಕು ಬೇಕಾದ್ರೆ ಬೋರ್ಡ್ ಲುಕ್ಕು ಸಿಗುತ್ತೆ, ರೆಡಿ ಇದೆ ಸಿಗುತ್ತೆ. ಥ್ಯಾಂಕ್ ಯು, ದಟ್ ವಾಸ್ ಅ ವೆರಿ ಆನೆಸ್ಟ್ ಆನ್ಸರ್. ನಾನು ಏನು ಅನ್ಕೊಂಡಿದ್ದೆ, ಇಲ್ಲ ಆ ಥರ ಏನು ಇನ್ಸೆಕ್ಯೂರಿಟಿ ಇಲ್ಲ, ಮುಂಚೆ ಇತ್ತು ಅದಾದ್ಮೇಲೆ ಇರಲಿಲ್ಲ ಅಂತ. ವೆನ್ ಯು ಸೆಡ್ ಇಲ್ಲ ಇತ್ತೀಚೆಗೂ ಕೂಡ ನಾನು ಆಪ್ಷನ್ಸ್ ಯೋಚನೆ ಮಾಡ್ತಾ ಇದ್ದೆ ಅಂತ. ಇವಾಗ ಇಟ್ ಮೈಟ್ ಹೆಲ್ಪ್, ಗೊತ್ತಿಲ್ಲ. ಯಾಕಂದರೆ ಅಗೇನ್ ಸಿನಿಮಾ ನಮ್ಮ ಲುಕ್ಸೇ ತಾನೇ ಕಣ್ಣು ಕಾಣಿಸುತ್ತೆ, ಆನ್ ಸ್ಕ್ರೀನ್ ನಾವೆಲ್ಲ ಕಾಣಿಸ್ತೀವಲ್ಲ. ಸೊ ಹೌ ವಿ ಲುಕ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಯಾರೋ ಕಳಿಸಿದ್ರು ಒಂದು ಶ್ರುತಿ ಹಾಸನ್ ಇಂಟರ್ವ್ಯೂ, ತುಂಬ ಚೆನ್ನಾಗಿರುತ್ತೆ. ಅವರು ನೋ ಸರ್ಜರಿ ಏನೋ ಮಾಡಿಸ್ಕೊಂಡ್ರಲ್ಲ, ಅವ್ರು ಮಾಡಿಸ್ಕೊಂಡೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ನೇಸಲ್ ಇದು ಸೆಪ್ಟಲ್ ಡಿವಿಯೇಷನ್ನ ಎಕ್ಸ್ಕ್ಯೂಸ್ ಆಗಿಕೊಟ್ಟೆ ಅಂತ ಅಂದ್ಬಿಟ್ಟು. ಎಕ್ಸ್ಕ್ಯೂಸ್ ಏನಲ್ಲ, ನನಗೆ ಸೆಪ್ಟಲ್ ಡಿವಿಯೇಷನ್ ಇತ್ತು, ಬಟ್ ಮೂಗು ಸರ್ಜರಿ ನಾವು ಮಾಡಿಸ್ಕೊಂಡೆ. ನನ್ನ ಮುಖ ಚೆನ್ನಾಗಿ ಕಾಣಿಸುತ್ತೆ, ನನ್ನ ಮೂಗು ಬೆಟ್ರಾಗಿ ಕಾಣಿಸುತ್ತೆ, ಯಾಕೆ ಮಾಡಿಸ್ಕೊಬಾರ್ದು ನಾನು? ಏನು ತಪ್ಪಿದೆ ಅಲ್ಲಿ? ಫಿಲ್ಲರ್ಸ್ ಹಾಕ್ಕೊಂಡಿದ್ದೀನಿ, ಹೌದು ಹಾಕ್ಕೊಂಡಿದ್ದೀನಿ, ನನ್ನ ಚಾಯ್ಸು. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸಿದ್ರೆ ನಾನು ಹಾಕೋತೀನಿ. ಈಗ ನನಗೂ ಅವಶ್ಯಕತೆ ಅಂತ ಬಿದ್ದರೆ ಏನು ಬೇಕೋ ಮಾಡ್ತೀನಿ. ಯಾಕಂದರೆ ಅಗೇನ್ ಸಿನಿಮಾ ಆಲ್ಸೋ ಇಟ್ಸ್ ಅ ವಿಜುವಲ್ ಆರ್ಟ್ ಅಲ್ವಾ. ಸೊ ನಾವು ಆನ್ ಸ್ಕ್ರೀನ್ ಹೆಂಗೆ ಕಾಣಿಸ್ತೀವಿ ಅಕ್ಸೆಪ್ಟಬಲಾಗಿ ಕಾಣಿಸ್ಬೇಕಲ್ಲ. ನಾನು ಈಗ ಒಂದು ಸಿನಿಮಾಗಳಲ್ಲಿ ಈಗ ಯಂಗರ್ ರೋಲ್ ಅಂತಂದಾಗ ವಿಗ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಬಿಲೀವಬಲ್ ಆಗಿರ್ಬೇಕು, ಅದು ನಂಬೋ ಆಗಿರಬೇಕು, ಅದು ಅಕ್ಸೆಪ್ಟ್ ಆಗಬೇಕು. ಫಸ್ಟೇ ನಾನು ಯಾರೋ ಪಕ್ಕದಲ್ಲಿ ಆ್ಯಕ್ಟ್ ಮಾಡ್ತಾರೋ ಅವ್ರ ಅಪ್ಪನ ಥರ ಕಾಣಿಸ್ತಾ ಇದೆ, ಅವ್ರು ನನ್ನ ಹೆಂಡತಿ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಅವ್ರ ಅಪ್ಪನ ಥರ ಇದ್ದಾರೆ, ಅಲ್ಲೇ ಡಿಸ್ಟರ್ಬ್ ಆಗಿಬಿಡುತ್ತೆ. ದಟ್ ವಿಲ್ ಅಫೆಕ್ಟ್ ದ ಫಿಲ್ಮ್. ಯಾಕಂದರೆ ಸಿನಿಮಾ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದನ್ನು ಡಿಸ್ಟರ್ಬ್ ಆಗದೇ ಇರೋ ಹಂಗೆ ತೊಗೊಂಡು ಹೋಗಬೇಕು ಅಂತಂದರೆ ನೆಸೆಸರಿ. ನಾವು ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್. ಏನೇನು ಸಾಧ್ಯನೋ ಇವಾಗ ಕೆಲವೆಲ್ಲ ಆಡ್ಕೊತಾರೆ, ಅದು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಮುಖ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಅದು ಮಾಡಿಸ್ಕೊಂಡಿದ್ದಾರೆ. ಬಟ್ ಅವಶ್ಯಕತೆ ಅದು ಸಿನಿಮಾಲಿ. ಯಾಕಂದರೆ ಅಲ್ಲಿ ತನಕ ಬೆಳ್ಕೊಂಬಂದಿರ್ತೀವಿ, 20-30 ವರ್ಷ ಪ್ರಯತ್ನ ಪಟ್ಟು. ಈಗ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಫೇಸ್ ಲಿಫ್ಟ್ ಎಲ್ಲ ಮಾಡಿಸಿರ್ತಾರಲ್ಲ, ಅದನ್ನು ತಪ್ಪು ಅಂತ ಹೇಳೋಕೆ ನಾವೇ ಯಾರು? ಅದು ಅವಶ್ಯಕತೆ, ಅವ್ರ ಅವಶ್ಯಕತೆ. ಅವ್ರು ಹೆಂಗೆ ಕಾಣಿಸ್ಬೇಕು ಅಂತಲ್ಲ, ಕೆಲಸಕ್ಕೆ ಅವಶ್ಯಕತೆ. ಜೊತೆಗೆ ಅವ್ರ ಹಿಂದೆ ಅಷ್ಟು ದೊಡ್ಡ ಒಂದು ಇದಿರುತ್ತೆ, ಕೆಲಸದ ಒಂದು ಟ್ರ್ಯಾಕ್ ಇದೆ. ಅಲ್ಲಿ ತನಕ ಬೆಳ್ಕೊಂಡು ಬರೋದಕ್ಕೆ ಇನ್ನೊಬ್ಬ ಬೆಳ್ಕೊಂಬರ್ಬೇಕು ಅಂದರೆ ಅವ್ನಿಗೆ ಇನ್ನೊಂದು 30 ವರ್ಷ ಬೇಕು. ಇವನು ಕೊಡುವಷ್ಟು ಕೆಲಸ, ಇವನು ಜನರೇಟ್ ಮಾಡುವಷ್ಟು ರೆವಿನ್ಯೂ ಇನ್ನೊಬ್ಬ ಆ್ಯಕ್ಟರ್ ಜನರೇಟ್ ಮಾಡ್ಕೊಂಡು ಅವ್ನಿಗೆ 20-30 ವರ್ಷ ಬೇಕು. ಇವನ ಆ್ಯಕ್ಟಿಂಗ್ ಕೆರಿಯರ್ ಎಕ್ಸ್ಟೆಂಡ್ ಆದಷ್ಟು ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಆ್ಯಕ್ಚುಲಿ ಐ ಮಿಸ್ ಆ್ಯಕ್ಟರ್ಸ್ ಅಟ್ ದಟ್ ಸ್ಟೇಜ್. ತಮಿಳಿನಲ್ಲಿ ರಜನಿಕಾಂತ್ ಇದ್ದಾರೆ, ಸತ್ಯರಾಜ್ ಇದ್ದಾರೆ, ಇವರೆಲ್ಲರೂ ಕಮಲ್ ಹಾಸನ್ ಇದ್ದಾರೆ, ಇವರೆಲ್ಲ ಇನ್ನೂ ಇದ್ದಾರೆ. ಮಲಯಾಳಂನಲ್ಲಿ ಮಮ್ಮೂಟಿ ಇದ್ದಾರೆ, ಮೋಹನ್ ಲಾಲ್ ಇದ್ದಾರೆ, ಇವ್ರುಗಳೆಲ್ಲ ಏನಿದ್ದಾರೆ. ನಮ್ಮಲ್ಲೇ ಇಲ್ಲ ಯಾರು. ವಿ ಲಾಸ್ಟ್ ಆಲ್ ದ ಸೀನಿಯರ್ ಜನರೇಷನ್ ಆ್ಯಕ್ಟರ್ಸ್. ಇವತ್ತಿಗೂ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಇವರೆಲ್ಲ ಬದುಕಿದ್ದಾರೆ. ವಿ ವುಡ್ ಬಿ ಆ್ಯಕ್ಚುಲಿ ಬ್ಲೆಸ್ಡ್. ಸಿನಿಮಾಗೆ ತುಂಬ ಬೆನಿಫಿಟ್ ಆಗಿರ್ತಾ ಇತ್ತು ಅವ್ರಿಂದ. ವಿ ಲಾಸ್ಟ್ ಯಂಗರ್ ಆ್ಯಕ್ಟರ್ಸ್ ಆಲ್ಸೋ, ಪುನೀತ್ ಅಂತವ್ರನ್ನೆಲ್ಲ. ಇಟ್ಸ್ ವೆರಿ ಸ್ಯಾಡ್. ಬಟ್ ಅದೇ ನಮಗೆ ಎಲ್ಲ ಜನ್ರೇಷನ್ ಆ್ಯಕ್ಟರ್ಸು ಇದ್ದರೆ ಆ ಲೇಯರ್ಡ್ ಒಂದು ಇದಿರುತ್ತೆ. ಆ್ಯಕ್ಚುಲಿ ಇಂಡಸ್ಟ್ರಿ ವಿಲ್ ಬಿ ವೆರಿ ರಿಚ್. ಸೊ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್ ಆಲ್ಸೋ, ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಆಲ್ಸೋ. But are you finicky also about the wigs that you get? Because ನೀವು ಹೇಳ್ದಂಗೆ ಕೆಲವೊಮ್ಮೆ ನಿಮ್ಮ ವಿಚಾರದಲ್ಲಿ ಅಂತ ಮಾತ್ರ ಹೇಳ್ತಲ್ಲ, ನನಗೆ ಕಣ್ಣಿಗೆ ಬಿಟ್ಬಿಡ ಅಯ್ಯೋ ಮೀಸೆ ಇದು ಫೇಕ್ ಮೀಸೆ ಅಂತ ಗೊತ್ತಾಗ್ಬಿಡುತ್ತೆ, ಅಥವಾ ಅಯ್ಯೋ ಇದು ಸರಿ ಇಲ್ಲ ವಿಗ್ಗು ಅಂತ. ಲೈಕ್ ಯು ಸೆಡ್, ನನ್ನ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ನ ಅದು ಡಿಸ್ಟರ್ಬ್ ಮಾಡುತ್ತೆ. ಜೊತೆಗೆ ಆ್ಯಕ್ಟ್ ಮಾಡೋರ್ಗೂ ಆಗುತ್ತೆ. ನನಗೆ ಮೀಸೆ ಅವಾಯ್ಡ್ ಮಾಡ್ತೀನಿ ನಾನು. ಯಾಕಂದರೆ ವಿಗ್ ಹಾಕೋಬೋದು, ವಿಗ್ಗನ್ನು ಅಂಟಿಸಿದ್ರೂ ಸಮಸ್ಯೆ ಆಗಲ್ಲ. ಯಾಕಂದರೆ ಮೂವ್ ಆಗುವಂಥ ಪಾರ್ಟ್ ಅಲ್ಲ. ಇಲ್ಲಿ ವಿ ನೀಡ್ ಟು ಎಕ್ಸ್ಪ್ರೆಸ್ ಥ್ರೂ ಸ್ಮೈಲ್, ಮೂವ್ ಮಾಡಬೇಕು, ಡೈಲಾಗ್ ಹೇಳ್ಬೇಕಾದ್ರೆ ಓಪನ್ ಮಾಡಬೇಕು ಬಾಯಿ ಎಲ್ಲನೂ. ಮೀಸೆ ಏನು ಮಾಡುತ್ತೆ, ಗಮ್ ಅದು ಸ್ವಲ್ಪ ಆದಮೇಲೆ ಫಸ್ಟು ಸಾಫ್ಟ್ ಆಗಿರುತ್ತೆ, ಆಮೇಲೆ ಹಾರ್ಡ್ ಆಗೋಕ್ಕೆ ಶುರು ಆಗುತ್ತೆ. ಹಾರ್ಡ್ ಆದರೆ ಇಟ್ ವಿಲ್ ಕಂಟ್ರೋಲ್ ಯುವರ್ ಎಕ್ಸ್ಪ್ರೆಷನ್ಸ್.
ಅವಾಗ ಸಮಸ್ಯೆ ಏನಾಗುತ್ತೆ ಅಂದರೆ ನೀವು ಸ್ಮೈಲ್ ಮಾಡಬೇಕು. ನನಗೆ ಯೂಶಲಾಗಿ ಒಂದು ಫೋರ್ಸ್ ಹಾಕಿದ್ರೆ ಸ್ಮೈಲ್ ಬರುತ್ತೆ. ಈಗ ಇಷ್ಟು ಸ್ಮೈಲ್ ಮಾಡ್ತೀನಿ ಅಂತ ಇಟ್ಕೊಂಡು ಮೀಸೆ ಇದ್ದಾಗ ಎಷ್ಟು ಸ್ಮೈಲ್ ಮಾಡಬೇಕು ಅಂದರೆ ಗೊತ್ತಾಗಲ್ಲ. ನಾನು ಸ್ಮೈಲ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿರ್ತೀನಿ, ಸ್ಮೈಲೇ ಬಂದಿರೋದಲ್ಲ ಮುಖದಲ್ಲಿ. ಸರ್ ಸ್ವಲ್ಪ ಸ್ಮೈಲ್ ಮಾಡಿ, ನೀವು ಮಾಡ್ತಾ ಇದ್ದೇನೆ ಯಾಕೋ ಬಾರೇ ಬರುತ್ತೆ, ನನ್ನ ಮಗದು ಇನ್ನಷ್ಟು ಮಾಡಲಿಲ್ಲ ಅನ್ಬೇಕು. ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಮೀಸೆನೇ ಕಿತ್ಕೊಂಡು ಹೋಗ್ಬಿಡುತ್ತೆ, ಗಮ್ ರಿಜಿಡ್ ಆಗಿಬಿಟ್ಟಿರುತ್ತಲ್ಲ. ಭಯಂಕರ ಹಿಂಸೆ ಮೀಸೆ ಗಡ್ಡಗಳೆಲ್ಲ. ಬಟ್ ಮೀಸೆ ಗಡ್ಡ ಬೆಳೆಸಿ ಆ್ಯಕ್ಟ್ ಮಾಡಿ ಅದಕ್ಕೆ ಕಾಯುವಷ್ಟೆಲ್ಲ ಟೈಮು ನಮಗಿರೋದಿಲ್ಲ, ದುಡ್ಡು ಸಿಗೋದಿಲ್ಲ. ಹಂಗಾಗಿ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಅಂಟಿಸ್ಕೊಂಡು ವಿಧಿ ಇಲ್ಲದೆ ಮಾಡಬೇಕಾಗತ್ತೆ. ನಿಮಗೆ ವಿಗ್ ಬಗ್ಗೆ ಪ್ರಶ್ನೆ ಬರೋಲ್ಲ ಸದ್ಯ. ಇಲ್ಲ, ನಮ್ಮಿಬ್ಬರ ಕನ್ವರ್ಸೇಷನ್ ಆಡಿಟ್ಟನ್ನು ಕೆಲವು ಆಗಿದೆ. ಬಟ್ ಇವೆ ಈಗ ಇದು ಬೈ ನೌ ನಿಮ್ಮ ಮನೆಯವರೆಲ್ಲ ಅದು ಫೆಮಿಲಿಯರ್ ಆಗಿರ್ಬೋದು. ಬಟ್ ನನಗೇನು ಅನ್ನಿಸ್ತಂದ್ರೆ, ಬಿಕಾಸ್ ಈಸ್ ಮೈ ಫ್ರೆಂಡ್, ನಾವೆಲ್ಲ ಸ್ಮೋಕರ್ಸ್ ಅಲ್ಲ. ಸೊ ಅದೇ ಅನ್ಕೊಳ್ತಾ ಇದ್ದೆ, ಅವ್ರ ತಾಯಿ ತಂದೆ ಯಾರೋ ನಂಗೆ ಗೊತ್ತು. ಸೊ ಹಾಗಾಗಿ ಈಗ ಸ್ಮೋಕ್ ಮಾಡೋ ದೃಶ್ಯ ಬಂದಾಗ ಅವ್ರು ಏನು ಹೇಳ್ತಾರೆ ಮನೆಯಲ್ಲಿ? ಇಲ್ಲ, ಅವ್ರಿಗೆ ಅಭ್ಯಾಸ. ನಾನು ಒಂದ್ಸಲಿ ಕೂರಿಸ್ಕೊಂಡು ಹೇಳಿದೆ, ನೋಡಿ ಇವಾಗ ನನ್ನ ಕೆರಿಯರ್ ಹೀಗೆ, ಇದ್ರದ್ದು ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ತಕ್ಕಂಗೆ ನಾನು ಇರ್ತೀನಿ. ಈಗ ನನ್ನ ಬಗ್ಗೆ ಏನೇನೋ ಕಥೆಗಳು ಬರ್ಬೋದು ಮೀಡಿಯಾದಲ್ಲಿ, ವೆನ್ ಐ ಬಿಕಮ್ ಬಿಗ್. ಸೊ ಸ್ಮೋಕ್ ಮಾಡಬೇಕಾಗ್ಬೋದು, ಸಪೋಸ್ ನಾನ್ ವೆಜ್ ತಿನ್ನಲೇಬೇಕಂತ ಪರಿಸ್ಥಿತಿ ಬಂತು ಅಂದರೆ ಐ ವಿಲ್ ಹ್ಯಾವ್ ಟು ಡೂ ಇಟ್ ಆಸ್ ಅ ಪಾರ್ಟ್ ಆಫ್ ಮೈ ಕೆರಿಯರ್. ಸೊ ನೀವು ಇದನ್ನು ಪರ್ಸ್ನಲಿ ತೊಗೋಬೇಡಿ, ಬಿಕಾಸ್ ಐ ನಾನ್ ವೆಜಿಟೇರಿಯನ್, ಐ ಆಮ್ ವೆಜಿಟೇರಿಯನ್. ಸೊ ಅದನ್ನು ನೀವು ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಆಗಿ ತೊಗೋಬಾರ್ದು, ಅದ್ರ ಬಗ್ಗೆ ನೀವು ಬೇಜಾರು ಮಾಡ್ಕೋಬಾರ್ದು ಅನ್ನೋದು ಕ್ಲಿಯರ್ ಕಟ್ ಆಗಿ. ಅದು ಪ್ರಾಬಬ್ಲಿ ಈಗ ನಾನು ಮಾಡಿರೋ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಐ ಆಮ್ ಸ್ಮೋಕಿಂಗ್. ಕೆಲವು ಫಿಲ್ಮಲ್ಲಂತೂ ಒಂದು ದಿನಕ್ಕೆ 30-40 ಸಿಗರೇಟ್ ಎಲ್ಲ ಆಗ್ಬಿಟ್ಟಿದೆ. ಸೊ ಹಂಗಾದ್ರೆ ಅವ್ರು ದೇ ಗಾಟನ್ ಯೂಸ್ ಟು ಇಟ್. ಸೊ ನಾನು ಎಜುಕೇಟ್ ಮಾಡಿದೆ. ಸಾರಿ ಏನು ಹೇಳ್ತಾ ಇದ್ದೀನಿ, ಅಲ್ಲ, ಕೆಲವು ಸಲ ಒಂದು ಸಣ್ಣ ಎಕ್ಸ್ಕ್ಯೂಸ್ ಕೂಡ ಸಿಕ್ಬಿಟ್ಟಿದೆ ಒಂದ್ಸಲ ಯಾವಾಗಲೂ ಸ್ಮೋಕ್ ಮಾಡೋದು. ಅದು ಟಚಲ್ಲಿ ಇರೋದಕ್ಕೋಸ್ಕರ ಅಷ್ಟೇ. ಮೆಥಡ್ ಆಕ್ಟಿಂಗ್ ರಿಹರ್ಸ್ ಮಾಡ್ತಾ ಇದ್ದೀನಿ ನಾನು. ಇಲ್ಲ, ಕಷ್ಟ ಅದೇ. ಸಿನಿಮಾ ಆಗಿ ನೋಡೋದಕ್ಕೆ ನಮಗೆ ಬರ್ತಾ ಇಲ್ಲ. ನಾನೇ ಹೋಗ್ಕೊಂಡು ಪಿಕ್ಚರ್ ನೋಡ್ಕೊಂಡು ಅಂತ ಹೇಳ್ತಾ ಇರ್ತೀನಿ ಕುತ್ಕೊಂಡು. ಮೊನ್ನೆ ಯಾವುದೋ ನೋಡ್ತಾ ಇದ್ವಿ, ಕಣ್ಣಲ್ಲಿ ಫುಲ್ಲು ನೀರು ಹಂಗೆ ಸುರಿತಾ ಇತ್ತು ನನಗೆ. ನಾನು ಹೇಳ್ತಿಲ್ಲ, ಅಳ್ಬೇಡ ಬಿಡೋ. ಸೊ ನಮಗೆ ಸಿನಿಮಾ ಆಗಿ ನೋಡೋಕೆ ಆಗೋದೇ ಇಲ್ಲ. ನಮ್ಮ ಸಿನಿಮಾ ಕಲ್ಚರ್ ಹಂಗಿದ್ದೇ ಇಲ್ಲ. ಸೊ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕ್ತಾರೆ ಸಿನಿಮಾ ನೋಡೋದು. ನನಗೆ ಯಾರೋ ನವೀನ್ ಅಂತ ಸಿನಿಮಾಟೋಗ್ರಫರ್ ಇದ್ದಾರೆ. ನವೀನ್ ಇಸ್ ಅನ್ ಓಲ್ಡ್ ಫ್ರೆಂಡ್. ನಮ್ಮ ಕಬಡ್ಡಿ ಫೋಟೋಗ್ರಾಫರಾಗಿ ಬಂದಿದ್ದವರು, ಆಗ ಕೆರಿಯರ್ ಶುರು ಮಾಡಿದ್ರು. ನವೀನ್ ಹೇಳ್ತಾ ಇದ್ರು, ಅವ್ರ ಫ್ರೆಂಡ್ ಯಾರೋ ಒಬ್ಬ ನೋಡೋದು ನಾನು. ಲವ್ ಮೇಕಿಂಗ್ ಸೀನ್ಸ್ ಎಲ್ಲ ಸುಮಾರು ಇದೆಯಲ್ಲ, ನೋಡ್ಬಿಟ್ಟು ಬಂದ್ಬಿಟ್ಟು ಕೇಳಿದೆ, ಕಿಶೋರು ಇಲ್ಲಿದ್ದಾಗ ಸರಿನೇ ಇದ್ರು, ಅಲ್ಲೋ ಕೆಟ್ಟೋಗ್ಬಿಟ್ರು ಕೇಳೋದಂತ. ಇಲ್ಲಲ್ಲ, ಹಂಗಲ್ಲ, ಅದೆಲ್ಲ ಕ್ಯಾಮ್ರಾ ಟ್ರಿಕ್ಕು ಹಿಂಗೆ ನಮ್ದು. ಓ ಹೌದಾ, ಸರಿ. ಅದಾದಮೇಲೆ ಅವ್ರು ಕೇಳೋದಂತೆ, ಸರಿ ಎಷ್ಟನೇ ಎಪಿಸೋಡ್ ನೋಡಿದೆ ಅಂತ ಅಂದ್ಬಿಟ್ಟು, ನೆನ್ನೆ ರಾತ್ರಿ ಎಲ್ಲ ಮುಗಿಸ್ಬಿಟ್ಟೆ. ಸೊ ಯಾರು ಕೆಟ್ಟೋದವ್ರು ಕೆಟ್ಟೋಗೋದಂತಲ್ಲ, ಅದೇ ಸಿನಿಮಾನ ಒಂದು ಕಥೆ ಹೇಳೋ ವಿಧಾನ, ಅದು ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ಬರೀ ಆ್ಯಕ್ಟಿಂಗ್ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಜನಗಳಿಗೆ ಅರ್ಥ ಮಾಡಿಸೋದು ಕಷ್ಟ. ಈ ಥರ ಕ್ಯಾಮರಾ ಟ್ರಿಕ್ಸ್ ಅಂತ ಹೇಳಿ ನಂಬಿಸ್ಬೇಕಾಗತ್ತೆ ಅವಾಗ. ಈ ಟ್ರೈಲರ್ ಟೀಸರ್ ಏನು ಮಾಡಿದೆ ಅಂದರೆ, ಇದು ಸರಿಯಾದ ಎಕ್ಸ್ಪೆಕ್ಟೇಷನ್ ಅನ್ನೇ ಸೆಟ್ ಮಾಡಿದೆ. ಅಂದರೆ ನಾನೇನೋ ಒಂದು ಹಾಡು ಹಾಕೋದು, ಇನ್ನೇನೋ ಒಂದು ಹಾಡು ಹಾಕೋದು ಅಂತ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಡದೆ ಈ ಫಿಲಮ್ ಹೀಗೆ ಇರುತ್ತೆ. ಆ್ಯಂಡ್ ನನಗೆ ಗೊತ್ತಾಗಿದ್ದು ಇದೊಂದು ರಾತ್ರಿಯಲ್ಲಿ ನಡೆಯೋ ಕಥೆ ಅಂತ ಕೂಡ. ಆ್ಯಂಡ್ ಲಕಿಲಿ ಏನು ಅಂದರೆ, ಈವನ್ ಇನ್ ದ ಫಿಲ್ಮ್ ನಾವು ಯಾವುದೇ ರೀತಿಲಿ ಸುಮ್ಮನೆ ಅನ್ನೆಸೆಸರಿ ಡೀಟೋರ್ಗಳಿಲ್ಲ. ಅಂದರೆ ಯಾವುದೇ ಒಂದು ಫೋರ್ಸ್ಫುಲ್ ಕಾಮಿಡಿ ಟ್ರ್ಯಾಕ್ ಅನ್ನೋದಿಲ್ಲ, ಒಂದು ಲವ್ ಟ್ರ್ಯಾಕ್ ಅನ್ನೋದಿರಲಿ, ಆ ಥರದ್ದು ಯಾವುದು ಅನ್ನೆಸೆಸರಿ ಇದು ಏನಿಲ್ಲ. 1 hour 44 minutes ರನ್ ಟೈಮ್ ಇರೋಂಥ ಸಿನಿಮಾ. ಆ ಕಥೆಗೆ ಏನು ಬೇಕು ಅಷ್ಟು ಮಾತ್ರ ಇದೆ. ಸೊ ಇಟ್ಸ್ ಅ ಸೀರಿಯಸ್ ಫಿಲ್ಮ್. ತುಂಬ ನರೇಟಿವ್ ಥ್ರಿಲ್ಲರ್ ಅಂತ ಏನೋ ಹೇಳ್ತಾರೆ, ಇಟ್ಸ್ ಜಾನರ್ ಫಿಲ್ಮ್. ಸೊ ಅದಕ್ಕೆ ತುಂಬ ಇಟ್ಸ್ ವೆರಿ ಟ್ರೂ ಟು ಇಟ್ಸ್ ಜಾನರ್. ಸೊ ಹಾಗಿರೋದ್ರಿಂದ ಈ ಫಿಲ್ಮಲ್ಲೂ ಇಲ್ಲ. ಸೊ ವಿಚ್ ಇಸ್ ವೈ ನಿಮ್ಗೆ ಟೀಸರ್ ಟ್ರೈಲರ್ ಎಲ್ಲ ಅದೇನು ಕಾಣೋದಿಲ್ಲ. ಆನ್ 7th Feb ನೀವು ಆರಂಭದಲ್ಲಿ ಹೇಳಿದ ಹಾಗೆ ಇದು ನಮ್ಮ ಕರ್ತವ್ಯ. ಸೊ ವಿ ವಿಲ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ಎಕ್ಸರ್ಸೈಸ್ ಆರ್ ಡ್ಯೂಟಿ ಆಸ್ ಆಡಿಯನ್ಸ್ ವಿತ್ ಅನಾಮಧೇಯ ಮೈಂಡ್ ಟು. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೊ ಮಚ್.